ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं सदान्ति स्वपदान्तिकम् वन्देऽहं श्रीगुरो श्रीयुतापदकमलं श्रीगुरुं वैष्णवां च श्रीरूपं साग्रजातं सगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपदान् सहगणललिता श्रीविशाखान्वितां च हे कृष्णा करुणा सिन्धो दीनबन्धो जगत्पते गोपीश गोपिका कान्त राधाकान्त नमोऽस्तुते सप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भक्तये श्रीमते भक्तिवेदान्त स्वामिनिति नामिने नमस्ते सरस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्णा कृष्ण कृष्ण हरे 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 राम 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 हरे 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 कृष्ण। Thank you very much for Hare Krishna, please accept humble obeisance. Prabhupada. very nice of you inviting me to your wonderful association. Yes, Hare Krishna. So, anyone has any questions or comments or anything? Yes, so today, one question. how ordinary people can do the bhakti? Is it possible to perform from my own position, like father, mother, husband, wife, so etc.? Otherwise, can we wait for old age to get proper detachment and start my spiritual practice? So, spiritual life, anyone can do. There's no objection. Krishna says in 9:32, Bhagavad Gita. ಹರೇ ಕೃಷ್ಣ. ಇವತ್ತಿನ ಪ್ರಶ್ನೋತ್ತರ ಸಮಾವೇಶಕ್ಕೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಒಂದು ಪ್ರಶ್ನೆ, ಸೊ ಸಾಮಾನ್ಯವಾಗಿ ನಾವು ಕೇಳುವಂತ ಪ್ರಶ್ನೆ ಅಥವಾ ಇಲ್ಲಂದ್ರೆ ನಮ್ಮಲ್ಲಿರುವಂತ ಪ್ರಶ್ನೆಗೆ ಇವತ್ತಿನ ಒಂದು ಈ ಸಮಾವೇಶದ ಪ್ರಶ್ನೆಗೆ ಸೊ ಪ್ರಭುಗಳು ಉತ್ತರಿಸಿದಲ್ಲಿದ್ದಾರೆ. ಸೊ ಈ ಪ್ರಶ್ನೆ ಏನಂದ್ರೆ, ನನ್ನಂತ ಸಾಮಾನ್ಯ ಜನರು ಭಕ್ತಿ ಸೇವೆ ಮಾಡಲು ಹೇಗೆ ಸಾಧ್ಯ? ಅಂದ್ರೆ ಸಾಮಾನ್ಯ ಜನರು ಅವರವರು ಯಾವ ಪೊಸಿಷನ್ ಇರ್ತಾರೋ ಅಂತ ಸಾಮಾನ್ಯ ಜನರು, ಸೊ ಈ ಭಕ್ತಿ ಸೇವೆ ಅಂದ್ರೆ ನಮಗೆ ತಿಳಿದಿರುವ ಹಾಗೆ ನಾವೆಲ್ಲ ಈ ಒಂದು ಸಮಾವೇಶ ಇಲ್ಲಾಂದ್ರೆ ನಾವು ಈ ಒಂದು ಕ್ಲಾಸ್ಗಳನ್ನ ಕೇಳ್ತಾ ಇದೀವಲ್ಲ, ಸೊ ಇದನ್ ಬಿಟ್ಟು ಸಾಮಾನ್ಯ ಜನರೇ ಇರ್ತಾರಲ್ಲ, ಸೊ ಅಂತವ್ರು ಯಾವ ರೀತಿ ಭಕ್ತಿ ಸೇವೆಯಲ್ಲಿ ತೊಡಗಿಕೊಳ್ಬೇಕು ಅಂದ್ರೆ ತಂದೆ ತಾಯಿ ಇಲ್ಲಾಂದ್ರೆ ಪತಿ ಪತ್ನಿ ಮುಂತಾದ ನನ್ನ ಸ್ವಂತ ಸ್ಥಾನದಿಂದ ಸಾಧನೆ ಮಾಡಲು ಹೇಗೆ ಸಾಧ್ಯ? ಇಲ್ಲದಿದ್ದರೆ ನಾವು ಸರಿಯಾದ ನಿರ್ಲಿಪ್ತತೆಯನ್ನು ಪಡೆಯಲು ಮತ್ತು ನನ್ನ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಪ್ರಾರಂಭಿಸಲು ವೃದ್ಧಾಪ್ಯಕ್ಕಾಗಿ ಕಾಯಬಹುದೇ? ಅಂದ್ರೆ ಕಾಯಬೇಕಂದ್ರೆ ನಾವು ಹೇಳ್ತಾರಲ್ಲ, ಜನಗಳು ಹೇಳ್ತಾರೆ, ಇವಾಗ ಏನು ವಯಸ್ಸಾಗಿದೆ ನಿನಗೆ ಅಂದ್ರೆ ನಾವು ಒಂದು ಭಕ್ತಿ ಯೋಗ ಮಾಡ್ಲಿಕ್ಕೆ ಇಲ್ಲಂದ್ರೆ ನಾವು ಆಧ್ಯಾತ್ಮಿಕ ಮಾರ್ಗ ಇಡ್ಲಿಕ್ಕೆ ಅಂತ ಹೇಳ್ತೇವಲ್ಲ, ಸೊ ಅಲ್ಲಿವರೆಗೂ ನಾವು ಕಾಯ್ಬೇಕಾ ವೃದ್ಧಾಪ್ಯವರೆಗೂ? ಇಲ್ಲಾಂದ್ರೆ
ಎಲ್ಲಿ ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು ಅಂತ ಇವತ್ತಿನ ಪ್ರಶ್ನೆ. ಸೊ ಅದಕ್ಕೆ ಪ್ರಭು ಅವರು ಇವತ್ತಿನ ಒಂದು ಭಗವದ್ಗೀತೆಯಿಂದ 9ನೇ ಅಧ್ಯಾಯ 30ನೇ ಶ್ಲೋಕದಿಂದ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡೋಣ. ಯಾರಿಗೆ ಕಂಟಿನ್ಯೂ. ಭಗವದ್ಗೀತೆ 9ನೇ ಅಧ್ಯಾಯ 32ನೇ ಶ್ಲೋಕದಲ್ಲಿ ಅನುವಾದ. ಪಾರ್ಥ, ನನ್ನಲ್ಲಿ ಆಶ್ರಯ ಪಡೆಯುವವರು ಕೀಳು ಜನ್ಮದವರಾದರೂ ಸ್ತ್ರೀಯರು, ವೈಶ್ಯರು ಮತ್ತು ಶೂದ್ರರು ಪರಮಗತಿಯನ್ನು ಪಡೆಯಬಲ್ಲರು. ಭಾವಾರ್ಥ: ಭಕ್ತಿ ಸೇವೆಯಲ್ಲಿ ಕೆಳಗಿನ ಮತ್ತು ಮೇಲಿನ ವರ್ಗಗಳ ಜನರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಎಂದು ಪರಮಪ್ರಭು ಇಲ್ಲಿ ಸ್ಪಷ್ಟವಾಗಿ ಸಾರುತ್ತಾನೆ. ಜೀವನದ ಪ್ರಾಪಂಚಿಕ ಪರಿಕಲ್ಪನೆಯಲ್ಲಿ ಇಂತಹ ಭೇದಗಳುಂಟು. ಆದರೆ ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತನಾದವನಿಗೆ ಇಂತಹ ಭೇದಗಳಿಲ್ಲ. ಪ್ರತಿಯೊಬ್ಬನು ಪರಮಗತಿಗೆ ಅರ್ಹನೆ. ಶ್ರೀಮದ್ ಭಾಗವತದಲ್ಲಿ 2:4-18 ಚಾಂಡಾಲರಂತಹ ನಾಯಿಗಳನ್ನು ತಿನ್ನುವವರು ಅತ್ಯಂತ ಕೀಳದವರು ಒಬ್ಬ ಪರಿಶುದ್ಧ ಭಕ್ತನ ಸಹವಾಸದಿಂದ ಪರಿಶುದ್ಧರಾಗಬಲ್ಲರು ಎಂದು ಹೇಳಿದೆ. ಭಕ್ತಿ ಸೇವೆ ಮತ್ತು ಪರಿಶುದ್ಧ ಭಕ್ತನೊಬ್ಬನ ಮಾರ್ಗದರ್ಶನ ಎಷ್ಟು ಶಕ್ತವಾದದು ಎಂದರೆ ಕೆಳಗಿನ ಮತ್ತು ಮೇಲಿನ ವರ್ಗಗಳ ಜನರಲ್ಲಿ ಭೇದ ಭಾವವಿಲ್ಲ. ಯಾರು ಬೇಕಾದರೂ ಇದನ್ನು ಅನುಸರಿಸಬಹುದು. ಪರಿಶುದ್ಧ ಭಕ್ತನ ಆಶ್ರಯವನ್ನು ಪಡೆಯುವ ಅತ್ಯಂತ ಸರಳನಾದ ಮನುಷ್ಯನು ಯೋಗ್ಯವಾದ ಮಾರ್ಗದರ್ಶನದಿಂದ ಪರಿಶುದ್ಧನಾಗಬಲ್ಲ. ಐಹಿಕ ಪ್ರಕೃತಿಯ ಗುಣಗಳಿಗೆ ಅನುಗುಣವಾಗಿ ಮನುಷ್ಯನನ್ನು ಸಾತ್ವಿಕ ಸ್ವಭಾವದವರು ಬ್ರಾಹ್ಮಣರು, ರಾಜಸ ಸ್ವಭಾವದವರು ಕ್ಷತ್ರಿಯರು ಅಥವಾ ಆಡಳಿತಗಾರರು, ರಾಜಸ ಮತ್ತು ತಾಮಸ ಗುಣಗಳ ಬೆರೆತವರು ವೈಶ್ಯರು ಮತ್ತು ವ್ಯಾಪಾರಿಗಳು, ಮತ್ತು ತಾಮಸ ಗುಣದವರು ಶೂದ್ರರು ಅಥವಾ ಕಾರ್ಮಿಕರು ಎಂದು ವರ್ಗೀಕರಿಸಲಾಗಿದೆ. ಇವರಿಗಿಂತ ಕೆಳಗಿನವರನ್ನು ಚಾಂಡಾಲರೆಂದು ಕರೆಯುತ್ತಾರೆ. ಅವರು ಪಾಪಿ ಸಂಸಾರಗಳಲ್ಲಿ ಹುಟ್ಟುತ್ತಾರೆ. ಸಾಮಾನ್ಯವಾಗಿ ಪಾಪಿ ಸಂಸಾರಗಳಲ್ಲಿ ಹುಟ್ಟಿದವರ ಸಹವಾಸವನ್ನು ಮೇಲಿನ ವರ್ಗಗಳವರು ಒಪ್ಪುವುದಿಲ್ಲ. ಆದರೆ ಭಕ್ತಿ ಸೇವೆಯ ಪ್ರಕ್ರಿಯೆಯ ಶಕ್ತಿ ಎಷ್ಟೆಂದರೆ ಪರಮ ಪ್ರಭುವಿನ ಪರಿಶುದ್ಧ ಭಕ್ತನು ಕೆಳಗಿನ ವರ್ಗಗಳ ಎಲ್ಲರೂ ಜೀವನದ ಅತ್ಯುನ್ನತ ಪರಿಪೂರ್ಣತೆಯನ್ನು ಪಡೆಯುವಂತೆ ಮಾಡಬಲ್ಲ. ಮನುಷ್ಯನು ಕೃಷ್ಣನ ಆಶ್ರಯವನ್ನು ಪಡೆದಾಗ ಮಾತ್ರ ಇದು ಸಾಧ್ಯ. ವೈಪಾಶ್ರಿತ್ಯ ಎನ್ನುವ ಶಬ್ದವು ಇಲ್ಲಿ ಸೂಚಿಸುವಂತೆ ಮನುಷ್ಯನು ಸಂಪೂರ್ಣವಾಗಿ ಕೃಷ್ಣನ ಆಶ್ರಯವನ್ನು ಪಡೆಯಬೇಕು. ಆಗ ಅವನು ಮಹಾಜ್ಞಾನಿಗಳಿಗಿಂತಲೂ ಯೋಗಿಗಳಿಗಿಂತಲೂ ಶ್ರೇಷ್ಠನಾಗುತ್ತಾನೆ. ಎಸ್ ಪ್ರಭು. So you can see here, there's no bar for anybody becoming a devotee. Anyone can become a devotee. ಸೊ ಇಲ್ಲಿ ನೋಡಿ, ಸೊ ಯಾವುದೇ ಒಂದು ವರ್ಗಕ್ಕೂ ಇಲ್ಲಂದ್ರೆ ಯಾವುದೇ ಒಂದು ವರ್ಗಕ್ಕೂ ಇಲ್ಲಿ ಸೀಮಿತವಾಗಿಲ್ಲ ಈ ಒಂದು ಭಕ್ತಿ ಸೇವೆ ಅನ್ನುವುದು. ಸೊ ಎಲ್ಲರೂ ಮಾಡ್ಬೋದು. ಇಲ್ಲ ಬ್ರಾಹ್ಮಣ ಆಗಿರ್ಬೋದು, ಕ್ಷತ್ರಿಯ ಆಗಿರ್ಬೋದು, ಇಲ್ಲಾಂದ್ರೆ ಹೆಣ್ಣಾಗಿರ್ಬೋದು, ಗಂಡ ಆಗಿರ್ಬೋದು. ಸೊ ಎಲ್ಲರಿಗೂ ಅವಕಾಶ ಇದೆ ಅಂತ ಇಲ್ಲಿ ಕೃಷ್ಣ ಹೇಳ್ತಿದ್ದಾರೆ. Also here it says in another place, 2:746, Yes, bro. you got it? Yeah, 2:746. Ask someone to read. 2:746. ಶ್ರೀಮದ್ ಭಾಗವತಂ 2:746 ಅನುವಾದ. ಸ್ತ್ರೀಯರು, ಕಾರ್ಮಿಕರು, ಗುಡ್ಡಗಾಡು ಜನರು ಮತ್ತು ಸೈಬೇರಿಯನ್ನರು ಅಥವಾ ಪಶು ಪಕ್ಷಿಗಳು ಮುಂತಾದ ಪಾಪಪೂರಿತ ಬದುಕನ್ನು ನಡೆಸುತ್ತಿರುವ ಗುಂಪುಗಳಲ್ಲಿರುವ ಶರಣಾಗತಾತ್ಮರುಗಳು
ಭಗವಂತನ ಶುದ್ಧ ಭಕ್ತರಿಗೆ ತಮ್ಮನ್ನು ಅರ್ಪಿಸಿಕೊಂಡು ಭಕ್ತಿ ಸೇವೆಯಲ್ಲಿ ಅವರ ದಾರಿಯಲ್ಲೇ ನಡೆದು ಭಗವದ್ ವಿಜ್ಞಾನದ ಬಗ್ಗೆ ತಿಳಿಯಬಹುದು ಮತ್ತು ಮಾಯಾಶಕ್ತಿಯ ಹಿಡಿತದಿಂದ ಪಾರಾಗಬಹುದು. ಭಾವಾರ್ಥ: ಒಬ್ಬನು ಪರಮ ಪ್ರಭುವಿಗೆ ಶರಣಾಗತನಾಗುವುದು ಹೇಗೆ ಎಂಬ ಬಗ್ಗೆ ಕೆಲವು ವೇಳೆ ಜನರು ವಿಚಾರಿಸುತ್ತಾರೆ. ಭಗವದ್ಗೀತೆಯಲ್ಲಿ 18ನೇ ಅಧ್ಯಾಯ 66ನೇ ಶ್ಲೋಕ. ಶ್ರೀಕೃಷ್ಣನು ಅರ್ಜುನನಿಗೆ ತನ್ನಲ್ಲಿ ಶರಣಾಗುವಂತೆ ಕೇಳಿದನು. ಹಾಗೆ ಮಾಡಲು ಇಷ್ಟವಿಲ್ಲದವರು ದೇವರು ಎಲ್ಲಿದ್ದಾನೆಂದು ತಾವು ಯಾರಿಗೆ ಶರಣಾಗಬೇಕೆಂದು ಪ್ರಶ್ನಿಸುತ್ತಾರೆ. ಅಂತಹ ಪ್ರಶ್ನೆಗಳಿಗೆ ಅಥವಾ ವಿಚಾರಣೆಗಳಿಗೆ ಸರಿಯಾದ ಉತ್ತರವನ್ನು ಇಲ್ಲಿ ಕೊಡಲಾಗಿದೆ. ದೇಹೋತ್ತಮ ಪುರುಷನು ಒಬ್ಬನ ಕಣ್ಣೆದುರು ಇಲ್ಲದಿರಬಹುದು, ಆದರೆ ಭಗವಂತನಿಂದ ಅಂತಹ ಮಾರ್ಗದರ್ಶನವನ್ನು ಪಡೆಯಲು ಒಬ್ಬನಿಗೆ ಪ್ರಾಮಾಣಿಕವಾದ ಮನಸ್ಸಿದ್ದರೆ ಆಗ ಭಗವಂತನು ತನ್ನ ಧಾಮಕ್ಕೆ ಹಿಂತಿರುಗಲು ಅವನಿಗೆ ಮಾರ್ಗದರ್ಶನ ಮಾಡಬಲ್ಲ ವಿಶ್ವಾಸ ಯೋಗ್ಯ ವ್ಯಕ್ತಿಯನ್ನು ಕಳಿಸಿಕೊಡುತ್ತಾನೆ. ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಮುನ್ನಡೆಯಲು ಯಾವ ಲೌಕಿಕ ಅರ್ಹತೆಗಳ ಅಗತ್ಯವೂ ಇಲ್ಲ. ಲೌಕಿಕ ಜಗತ್ತಿನಲ್ಲಿ ಒಬ್ಬನು ಒಂದು ನಿರ್ದಿಷ್ಟ ರೀತಿಯ ಸೇವೆಯನ್ನು ಮಾಡಲು ಒಪ್ಪಿದರೆ ಅವನು ಒಂದು ನಿರ್ದಿಷ್ಟ ರೀತಿಯ ಅರ್ಹತೆಯನ್ನು ಹೊಂದಿರಬೇಕಾಗುತ್ತದೆ. ಇಲ್ಲದಿದ್ದರೆ ಒಬ್ಬನು ಅಂತಹ ಸೇವೆಗೆ ಅನರ್ಹನಾಗುತ್ತಾನೆ. ಆದರೆ ಭಗವಂತನ ಭಕ್ತಿ ಸೇವೆಗೆ ಇರಬೇಕಾದ ಒಂದು ಅರ್ಹತೆ ಎಂದರೆ ಶರಣಾಗತಿ. ಒಬ್ಬನು ಶರಣಾಗತನಾಗುವುದು ಅವನ ಕೈಯಲ್ಲೇ ಇದೆ. ಒಬ್ಬನು ಇಷ್ಟಪಟ್ಟಲ್ಲಿ ಅವನು ಕೂಡಲೇ ವಿಳಂಬವಿಲ್ಲದೆ ಶರಣಾಗಬಹುದು. ಅದು ಅವನ ಆಧ್ಯಾತ್ಮಿಕ ಜೀವನದ ಆರಂಭವಾಗಿರುತ್ತದೆ. ಭಗವಂತನ ವಿಶ್ವಾಸ ಯೋಗ್ಯ ಪ್ರತಿನಿಧಿಯು ಭಗವಂತನಷ್ಟೇ ಯೋಗ್ಯ. ಬೇರೊಂದು ರೀತಿಯಲ್ಲಿ ಹೇಳುವುದಾದರೆ ಭಗವಂತನ ಇಷ್ಟ ಪ್ರತಿನಿಧಿಯು ಹೆಚ್ಚು ದಯಾಮಯನಾಗಿರುತ್ತಾನೆ ಮತ್ತು ಅವನನ್ನು ಸಮೀಪಿಸುವುದು ಹೆಚ್ಚು ಸುಲಭ. ಪಾಪಾತ್ಮನು ಭಗವಂತನನ್ನು ನೇರವಾಗಿ ಸಮೀಪಿಸಲಾರನು. ಆದರೆ ಅಂತಹ ಪಾಪಿಯು ಬಹು ಸುಲಭವಾಗಿ ಭಗವಂತನ ಶುದ್ಧ ಭಕ್ತನೊಬ್ಬನನ್ನು ಸಮೀಪಿಸಬಹುದು. ಅಂತಹ ಶುದ್ಧ ಭಕ್ತನ ಮಾರ್ಗದರ್ಶನದಲ್ಲಿ ತನ್ನನ್ನು ಒಪ್ಪಿಸಿಕೊಳ್ಳಲು ಒಬ್ಬನು ಒಪ್ಪಿದರೆ ಅಂತಹವನು ಕೂಡ ಭಗವದ್ ವಿಜ್ಞಾನವನ್ನು ಅರಿಯಬಲ್ಲನು. ಅಷ್ಟೇ ಅಲ್ಲದೆ ಅವನು ಭಗವಂತನ ದಿವ್ಯ ಶುದ್ಧ ಭಕ್ತನಾಗಬಲ್ಲನು. ಆದ್ದರಿಂದ ದೇವಾತ್ಮಕ್ಕೆ ಮರಳಿ ಮುಕ್ತಿಯನ್ನು ಪಡೆಯಬಲ್ಲನು ಮತ್ತು ಶಾಶ್ವತ ಸುಖವನ್ನು ಹೊಂದಬಲ್ಲನು. ಹೀಗೆ ಭಗವದ್ಜ್ಞಾನದ ಸಾಕ್ಷಾತ್ಕಾರ ಹೊಂದುವುದು ಅಸ್ತಿತ್ವಕ್ಕಾಗಿ ಅನವಶ್ಯಕ ಮತ್ತು ವ್ಯರ್ಥ ಹೋರಾಟದಿಂದ ಬಿಡುಗಡೆ ಹೊಂದುವುದು ಇವು ಇಚ್ಛೆಯುಳ್ಳವರಿಗೆ ಕಷ್ಟಕರವೇನಲ್ಲ. ಆದರೆ ಶರಣಾಗತರಲ್ಲದವರಿಗೆ ಅಲ್ಲದೆ ಕೇವಲ ಸರಳ ಲಾಭದಾಯಕವಲ್ಲದ ಊಹಾತ್ಮಕ ಚಿಂತನೆಯ ಜನಕ್ಕೆ ಅವೆಲ್ಲ ತುಂಬಾ ಕಷ್ಟಕರವಾದದ್ದು. ಹೆಸರು So you can see that even people who are low class, even animals, bees, all can become devotees. ಸೊ ಇಲ್ಲಿ ನೋಡಿ, ಕೆಳವರ್ಗದ ಜನರು ಇಲ್ಲಿ ಹೇಳಿರೋ ಪ್ರಕಾರ ಅಂದ್ರೆ ಶ್ರೀಮದ್ ಭಾಗವತದಲ್ಲಿ ಹೇಳಿದ್ದಾರೆ ಸ್ತ್ರೀಯರು, ಕಾರ್ಮಿಕರು, ಗುಡ್ಡಗಾಡು ಜನರು ಮತ್ತು ಎಲ್ಲ ರೀತಿಯ ಪಶು ಪಕ್ಷಿಗಳು ಮುಂತಾದ ಪಾಪಪೂರಿತ ಬದುಕನ್ನು ನಡೆಸುತ್ತಿರುವವರು ಎಲ್ಲರೂ ಅಂದ್ರೆ ಭಕ್ತಿ ಸೇವೆಯಲ್ಲಿ ತೊಡಗಬಹುದು ಅಂತ ಹೇಳ್ತಿದ್ದಾರೆ. There's condition, only one condition. They must surrender and associate with the pure devotees of the Lord. That's possible. ಅದಕ್ಕೊಂದೇ ಒಂದು ಕಂಡೀಷನ್ ಅಂದ್ರೆ ಇಲ್ಲಿ ನೋಡಿ, ನಾವೆಲ್ಲರೂ ಶುದ್ಧರಾಗ್ಬೋದು. ಅದಕ್ಕೆ ಒಂದೇ ಒಂದು ಕಂಡೀಷನ್ ಇಲ್ಲಿ ಹೇಳಿದ್ದಾರೆ, ಭಾವಾರ್ಥದಲ್ಲಿ ಹೇಳಿದ್ದಾರೆ, ಇಲ್ಲಿ ಪ್ರಭು ಹೇಳ್ತಿದ್ದಾರೆ. ಅದಕ್ಕೆ ನಾವೊಂದು ದೇವರಿಗೆ ಸರೆಂಡರ್ ಆಗ್ಬೇಕು. ಇಲ್ಲಾಂದ್ರೆ ಸೊ ದೇವರಿಗೆ ಸರೆಂಡರ್ ಆದಂತ, ಕೃಷ್ಣರಿಗೆ ಸರೆಂಡರ್ ಆದಂತ ಭಕ್ತರಿಗೆ ಅಂದ್ರೆ ಅವರಿಂದ ಬಂದ ಆಧ್ಯಾತ್ಮಿಕ ಒಂದು ಸಾಕ್ಷಾತ್ಕಾರವನ್ನು ಪಡೆದಂತ, ಕೃಷ್ಣರಿಂದ ಸಾಕ್ಷಾತ್ಕಾರವನ್ನು ಪಡೆದಂತ ಶುದ್ಧ ಭಕ್ತರಿಗೆ ಸೊ ನಾವು ಶರಣಾಗ್ಬೇಕು. ಇವೆರಡನ್ನು ನಾವು ಮಾಡಿದ್ರೆ ಸೊ ನಾವು ಕೃಷ್ಣರನ್ನ ಅರಿಯಲು ಬಹಳ ಸುಲಭ. Without the association of devotees, then it's not possible for him, for any matter, for anybody to become a devotee of God. ಸೊ ನಮಗೆ ಬಹಳ ಕಷ್ಟ ಸಾಧ್ಯ. ಅಂದ್ರೆ ಸೊ ಭಕ್ತರ ಒಂದು ಸಮೂಹದಲ್ಲಿ ನಾವು ಈ ಒಂದು ಆಧ್ಯಾತ್ಮಿಕ ಒಂದು ವಿಚಾರಣೆ ಆಗ್ಲಿ, ಇಲ್ಲಾಂದ್ರೆ ನಾವು ಭಕ್ತಿಯನ್ನ ನಾವು
ಪ್ರಾರಂಭ ಮಾಡ್ಲಿಕ್ಕೆ ಸೊ ಬಹಳ ಮುಖ್ಯ, ಅಂದ್ರೆ ಸೊ ಭಕ್ತರು ಬಹಳ ಮುಖ್ಯ ಅಂತ ಪ್ರಭು ಹೇಳ್ತಿದ್ದಾರೆ. So you can go to Madhya Lila 24:2-9. Have you read the story of the hunter before here? I don't think so. No, I haven't. Madhya 24. 2-9. ಚೈತನ್ಯ ಚರಿತಾಮೃತ ಮಧ್ಯಲೀಲ 24ನೇ ಅಧ್ಯಾಯ 229ನೇ ಶ್ಲೋಕ. ನಾರದ ಮುನಿಯಂತಹವರ ಶ್ರೇಷ್ಠ ವ್ಯಕ್ತಿಯ ಸಹವಾಸದಿಂದ ಒಬ್ಬ ಬೇಟೆಗಾರನು ಹೇಗೆ ಪರಮ ಭಾಗವತನಾದ ಎಂಬ ಕಥೆಯನ್ನು ನಾನೀಗ ಹೇಳುತ್ತೇನೆ. ಈ ಕಥೆಯಿಂದ ಶುದ್ಧ ಭಕ್ತರ ಸಹವಾಸದ ಮಹಿಮೆ ಎಂತದು ಎಂದು ಅರ್ಥವಾಗುತ್ತದೆ. ಪ್ರಭು ಕಂಟಿನ್ಯೂ ನೆಕ್ಸ್ಟ್ ವರ್ಡ್. Up to 282, huh? Okay. Read and purport. Have you read the purport also? Okay. ಅನುವಾದ. ಒಂದು ಸಲ plus others also read, yeah? ಹೌದು. ಒಂದು ಸಲ ನಾರದ ಮುನಿಗಳ ವೈಕುಂಠ ಲೋಕದಲ್ಲಿ ಶ್ರೀಮನ್ನಾರಾಯಣ ದರ್ಶನ ಮಾಡಿಕೊಂಡು ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮವಾದ ಪ್ರಯಾಗದಲ್ಲಿ ಸ್ನಾನ ಮಾಡಲು ಹೋದರು. ಭಾವಾರ್ಥ: ನಾರದ ಮುನಿಗಳು ಎಂತಹ ಮುಕ್ತಾತ್ಮರು ಎಂದರೆ ಅವರು ವೈಕುಂಠ ಲೋಕಕ್ಕೆ ಹೋಗಿ ಶ್ರೀಮನ್ನಾರಾಯಣನನ್ನು ನೋಡಿಕೊಂಡು ಕೂಡಲೇ ಇಹಲೋಕಕ್ಕೆ ಬಂದು 3 ನದಿಗಳ ಸಂಗಮವಾದ ಪ್ರಯಾಗಕ್ಕೆ ಬರಬಲ್ಲವರು. ತ್ರಿವೇಣಿ ಎಂಬ ಪದವು 3 ನದಿಗಳ ಸಂಗಮವನ್ನು ಸೂಚಿಸುತ್ತದೆ. ಈ ಸಂಗಮ ಕ್ಷೇತ್ರಕ್ಕೆ ಈಗಲೂ ಜನವರಿ ತಿಂಗಳಲ್ಲಿ ನಡೆಯುವ ಮಾಘ ಮೇಳದಲ್ಲಿ ಲಕ್ಷಾಂತರ ಜನ ಹೋಗಿ ಸ್ನಾನ ಮಾಡುತ್ತಾರೆ. ಭೌತ ದೇಹವಿಲ್ಲದ ಮುಕ್ತನಾದವನು ಎಲ್ಲಿ ಬೇಕಾದರೂ ಹೋಗಬಹುದು. ಆದ್ದರಿಂದ ಜೀವಿಯನ್ನು ಸರ್ವಾಜ್ಞ ಎಂದರೆ ಎಲ್ಲಿಗೆ ಬೇಕಾದರೂ ಹೋಗಬಲ್ಲನು ಎಂದು ಕರೆಯುತ್ತಾರೆ. ಈಗ ವಿಜ್ಞಾನಿಗಳು ಇತರ ಗ್ರಹಗಳಿಗೆ ಹೋಗಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಅವರಿಗೆ ಭೌತ ಶರೀರವಿರುವುದರಿಂದ ಅವರು ಮನಬಂದಂತೆ ಹೋಗಲಾಗುವುದಿಲ್ಲ. ಆದರೆ ಒಬ್ಬ ವ್ಯಕ್ತಿಯು ಮೂಲ ಆಧ್ಯಾತ್ಮಿಕ ದೇಹದಲ್ಲಿ ನೆಲೆಸಿದ್ದರೆ ಯಾವುದೇ ಕಷ್ಟವಿಲ್ಲದೆ ಎಲ್ಲಿ ಬೇಕಾದರೂ ಸಂಚರಿಸಬಹುದು. ಈ ಭೌತ ಜಗತ್ತಿನಲ್ಲಿ ಸಿದ್ಧಲೋಕ ಎಂಬ ಒಂದು ಲೋಕವಿದೆ. ಅದರ ನಿವಾಸಿಗಳು ಯಂತ್ರದ ಅಥವಾ ಆಕಾಶ ನೌಕೆಯ ಸಹಾಯವಿಲ್ಲದೆ ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಹೋಗಬಲ್ಲರು. ಭೌತ ಜಗತ್ತಿನಲ್ಲಿ ಪ್ರತಿಯೊಂದು ಲೋಕಕ್ಕೆ ಒಂದೊಂದು ನಿರ್ದಿಷ್ಟವಾದ ಸೌಲಭ್ಯ ಉಂಟು. ವಿಭೂತಿ ಭಿನ್ನ. ಆಧ್ಯಾತ್ಮಿಕ ಜಗತ್ತಿನಲ್ಲಾದರೂ ಎಲ್ಲಾ ಲೋಕಗಳು ಅದರ ನಿವಾಸಿಗಳು ಆಧ್ಯಾತ್ಮಿಕ ಶಕ್ತಿಯಿಂದ ಕೂಡಿದವರು. ಭೌತವಾದ ಅಡಚಣೆಗಳು ಇಲ್ಲದಿರುವುದರಿಂದ ಆಧ್ಯಾತ್ಮಿಕ ಲೋಕದ ಎಲ್ಲವೂ ಒಂದು ಎಂದು ಹೇಳಲಾಗಿದೆ. ಕಾಡಿನ ದಾರಿಯ ಮಧ್ಯೆ ಜಿಂಕೆಯೊಂದು ಬಾಣದ ಪೆಟ್ಟಿಗೆ ಗುರಿಯಾಗಿ ಬಿದ್ದಿತ್ತು. ಅದರ ಕಾಲುಗಳು ಮುರಿದಿದ್ದವು ಮತ್ತು ಅದು ನೋವಿನಿಂದ ಒದ್ದಾಡುತ್ತಿತ್ತು. ಇನ್ನು ಮುಂದೆ ನಾರದ ಮುನಿಗಳು ಒಂದು ಹಂದಿಯು ಶರಣಾಗತಕ್ಕೊಳಗಾಗಿರುವುದನ್ನು ನೋಡಿದರು. ಅದರ ಕಾಲುಗಳು ಮುರಿದಿದ್ದವು ಮತ್ತು ನೋವಿನಿಂದ ಅದು ಒದ್ದಾಡುತ್ತಿತ್ತು. ಅವರು ಇನ್ನು ಮುಂದೆ ಹೋದಾಗ ನರಳುತ್ತಿದ್ದ ಒಂದು ಮೊಲವನ್ನು ನೋಡಿದರು. ಜೀವಿಗಳು ಹಾಗೆ ನರಳುತ್ತಿದ್ದುದನ್ನು ನೋಡಿ ನಾರದ ಮುನಿಗಳ ಹೃದಯ ನೋವಿನಿಂದ ತುಂಬಿತು. ನಾರದ ಮುನಿಗಳು ಮತ್ತಷ್ಟು ಮುಂದೆ ಹೋದಾಗ ಮರದ ಹಿಂದೆ ಅವಿತುಕೊಂಡಿರುವ ಬೇಡನೊಬ್ಬನನ್ನು ನೋಡಿದರು. ಆ ಬೇಡನು ಬಾಣಗಳನ್ನು ಹಿಡಿದು ಇನ್ನಷ್ಟು ಪ್ರಾಣಿಗಳನ್ನು ಕೊಲ್ಲಲು ಸಿದ್ಧವಾಗಿದ್ದನು. ಬೇಡನ ದೇಹ ಕಪ್ಪಾಗಿತ್ತು, ಕಣ್ಣುಗಳು ಕೆಂಪಾಗಿದ್ದು ಅವನು ನೋಡಲು ಭಯ ಹುಟ್ಟಿಸುವಂತಿದ್ದನು. ಕೈಯಲ್ಲಿ ಬಿಲ್ಲು ಬಾಣಗಳನ್ನು ಹಿಡಿದಿದ್ದ. ಅವನು ಸಾಕ್ಷಾತ್ ಯಮರಾಜನಂತಿದ್ದನು. ನಾರದ ಮುನಿಗಳು ಕಾಡಿನ ಹಾದಿಯನ್ನು ಬಿಟ್ಟು ಬೇಡನ ಬಳಿಗೆ ಹೋದಾಗ ಪ್ರಾಣಿಗಳೆಲ್ಲ ಕೂಡಲೇ ಅವರನ್ನು ನೋಡಿ ಓಡಿ ಹೋದಾಗ ಆ ಬೇಡನು ಕೋಪದಿಂದ ನಾರದ ಮುನಿಗಳನ್ನು ಬೈಯಬೇಕೆಂದು ಅಂದುಕೊಂಡನು. ಆದರೆ ನಾರದರ ಸಾನ್ನಿಧ್ಯದಿಂದ ಅವನು ಬೈಗುಳದ ಮಾತನಾಡಲಾಗಲಿಲ್ಲ. ಬೇಡನು ನಾರದ ಮುನಿಗೆ ಹೇಳಿದನು, ಮುನಿ ಪುಂಗವರೇ, ನೀವು ಕಾಡಿನ ದಾರಿಯನ್ನು ಬಿಟ್ಟು ನನ್ನ ಬಳಿ ಏಕೆ ಬಂದಿರಿ? ನಿಮ್ಮ ದರ್ಶನ ಮಾತ್ರದಿಂದಲೇ ನಾನು ಬೇಟೆಯಾಡುತ್ತಿದ್ದ ಎಲ್ಲಾ ಪ್ರಾಣಿಗಳು ಓಡಿ ಹೋದವು. ನಾರದ ಮುನಿಗಳು ಹೇಳಿದರು, ದಾರಿಯನ್ನು ಬಿಟ್ಟು ನನ್ನ ಮನಸ್ಸಿನಲ್ಲಿರುವ ಒಂದು ಸಂಶಯವನ್ನು ಪರಿಹರಿಸಿಕೊಳ್ಳಲು ಬಂದಿದ್ದೇನೆ. ಅರೆ,
ಜೀವ ಹಂದಿಗಳು ಮತ್ತಿತರ ಪ್ರಾಣಿಗಳು ನಿನಗೆ ಸೇರಿದವೆಂದು ನಾನು ಅಂದುಕೊಳ್ಳುತ್ತಿದ್ದೆ. ಬೇಡನು ಹೇಳಿದನು, ಹೌದು, ನೀವು ಹೇಳುತ್ತಿರುವುದು ನಿಜ. ಆನಂತರ ನಾರದ ಮುನಿಗಳು ಕೇಳಿದರು, ನೀನು ಏಕೆ ಆ ಪ್ರಾಣಿಗಳನ್ನು ಪೂರ್ತಿಯಾಗಿ ಕೊಲ್ಲಲಿಲ್ಲ? ಅವುಗಳ ದೇಹಕ್ಕೆ ಬಾಣಗಳಿಂದ ಹೊಡೆದು ನೀನು ಏಕೆ ಅರ್ಧ ಜೀವ ಮಾಡಿದೆ? ವಾದ್ಯ ಹೇಳಿದನು, ಮುನಿವರ್ಯರೇ, ನನ್ನ ಹೆಸರು ಮೃಗಾರಿ, ಅಂದರೆ ಪ್ರಾಣಿಗಳ ಶತ್ರು. ಈ ರೀತಿ ಪ್ರಾಣಿಗಳನ್ನು ಕೊಲ್ಲುವುದನ್ನು ನನ್ನ ತಂದೆ ಕಲಿಸಿಕೊಟ್ಟರು. ಅರ್ಧ ಕೊಂದ ಪ್ರಾಣಿಗಳು ನೋವಿನಿಂದ ನರಳಾಡುತ್ತಿರುವುದನ್ನು ನೋಡಿದಾಗ ನನಗೆ ತುಂಬಾ ಸಂತೋಷವಾಗುತ್ತದೆ. ಆನಂತರ ನಾರದ ಮುನಿಗಳು ಬೇಡನಿಗೆ ಹೇಳಿದರು, ನಾನು ನಿನ್ನಲ್ಲಿ ಒಂದನ್ನು ಬೇಡಿಕೊಳ್ಳುತ್ತೇನೆ. ಬೇಡ ಹೇಳಿದನು, ನಿಮಗೆ ಬೇಕಾದ ಪ್ರಾಣಿಗಳನ್ನು ಅಥವಾ ನಿಮಗೆ ಏನು ಬೇಕೋ ಅದನ್ನು ತೆಗೆದುಕೊಳ್ಳಿ. ನಿಮಗೆ ಬೇಕಾದರೆ ನನ್ನ ಬಳಿ ಹಲವಾರು ಬಗೆಯ ಚರ್ಮಗಳಿವೆ. ನಿಮಗೆ ನಾನು ಜಿಂಕೆ ಚರ್ಮವನ್ನಾಗಲಿ ಹುಲಿ ಚರ್ಮವನ್ನಾಗಲಿ ಕೊಡುತ್ತೇನೆ. ನಾರದ ಮುನಿಗಳು ಹೇಳಿದರು, ನನಗೆ ಯಾವ ಚರ್ಮಗಳೂ ಬೇಕಿಲ್ಲ. ನಿನ್ನ ಬಳಿ ನಾನು ಒಂದೇ ಒಂದು ದಾನವನ್ನು ಕೇಳುತ್ತಿದ್ದೇನೆ. ಹಿಂದಿನಿಂದ ಮೊದಲೊಡನೆ ನೀನು ಪ್ರಾಣಿಗಳನ್ನು ಒಂದೇ ಏಟಿಗೆ ಪೂರ್ತಿಯಾಗಿ ಕೊಲ್ಲಬೇಕು, ಅರ್ಧಂಬರ್ಧ ಕೊಂದು ಬಿಡಬಾರದು. ವಾದ್ಯ ಹೇಳಿದ, ಮಹಾಸ್ವಾಮಿ, ತಾವು ನನ್ನನ್ನು ಏನನ್ನು ಕೇಳುತ್ತಿರುವಿರಿ? ಪ್ರಾಣಿಗಳ ಅರ್ಧಂಬರ್ಧ ಸತ್ತು ಮಲಗಿದ್ದರೆ ಏನು ತಪ್ಪು? ಇದನ್ನು ದಯವಿಟ್ಟು ನನಗೆ ವಿವರಿಸುವಿರಾ? ನಾರದ ಮುನಿಗಳು ಹೇಳಿದರು, ನೀನು ಪ್ರಾಣಿಗಳನ್ನು ಅರ್ಧಂಬರ್ಧ ಸಾಯಿಸಿದ್ದು ಉದ್ದೇಶಪೂರ್ವಕವಾಗಿ ಅವಕ್ಕೆ ನೋವನ್ನುಂಟು ಮಾಡಿದಂತೆ. ಅದಕ್ಕೆ ಪ್ರತಿಯಾಗಿ ನೀನು ದುಃಖವನ್ನು ಅನುಭವಿಸಬೇಕಾಗುವುದು. ಭಾವಾರ್ಥ: ಇದು ನಾರದ ಮುನಿಗಳ ಪ್ರಮಾಣಭೂತವಾದ ಮಾತು. ನಾವು ಇನ್ನೊಂದು ಜೀವಿಗೆ ಅನಾವಶ್ಯಕವಾಗಿ ನೋವುಂಟು ಮಾಡಿದರೆ ನಮಗೆ ಅಂತಹದೇ ನೋವು ಖಂಡಿತವಾಗಿ ಬರುವುದು ಪ್ರಕೃತಿ ನಿಯಮ. ಬೇಡನಾದ ಮೃಗಾರಿಯು ಅಸಂಸ್ಕೃತನಾದರೂ ಅವನು ಪಾಪ ಕರ್ಮಗಳ ಫಲವನ್ನು ಅನುಭವಿಸಿಯೇ ತೀರಬೇಕಾಗಿತ್ತು. ಆದರೆ ಒಬ್ಬ ಸುಸಂಸ್ಕೃತ ವ್ಯಕ್ತಿಯು ತನ್ನ ಸುಸಂಸ್ಕೃತ ವ್ಯಕ್ತಿತ್ವನೆನ್ನುವುದನ್ನು ಉಳಿಸಿಕೊಳ್ಳಲು ಪ್ರಾಣಿಗಳನ್ನು ಸತತವಾಗಿ ಕಸಾಯಿಖಾನೆಯಲ್ಲಿ ವೈಜ್ಞಾನಿಕ ವಿಧಾನಗಳನ್ನು, ಯಂತ್ರಗಳನ್ನು ಬಳಸಿ ಕೊಲ್ಲುತ್ತಾ ಬಂದರೆ ಅವನಿಗೆ ಕಾದಿರುವ ನೋವನ್ನು ಹೇಳುತ್ತಿರುವುದು. ಸುಸಂಸ್ಕೃತರು ಎನಿಸಿಕೊಂಡವರು ತಾವು ಶಿಕ್ಷಣದಲ್ಲಿ ಮುಂದುವರಿದವರು ಎಂದು ಹೇಳಿಕೊಳ್ಳುತ್ತಾರೆ. ಆದರೆ ಅವರಿಗೆ ಪ್ರಕೃತಿಯ ನಿಷ್ಠರ ನಿಯಮಗಳು ಗೊತ್ತಿಲ್ಲ. ಪ್ರಕೃತಿಯ ನಿಯಮಗಳ ಪ್ರಕಾರ ಅದು ಜೀವಕ್ಕೆ ಜೀವ. ಕಸಾಯಿಖಾನೆ ಇಟ್ಟುಕೊಂಡಿರುವವನು ಅನುಭವಿಸಬೇಕಾದ ಕಷ್ಟವನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಅವನು ಈ ಜನ್ಮದಲ್ಲಿ ಮಾತ್ರವಲ್ಲ, ಮುಂದಿನ ಜನ್ಮದಲ್ಲಿ ಕಷ್ಟ ಅನುಭವಿಸುತ್ತಾನೆ. ಬೇಡ ಕೊಲೆಗಡುಕ ಅಥವಾ ವಧಕಾರರನು ಬದುಕಲು ಬಾರದು, ಸಾಯಲೂ ಬಾರದು ಎಂದು ಹೇಳಿದೆ. ಅವನು ಬದುಕಿದ್ದರೆ ಅವನು ಮತ್ತಷ್ಟು ಪಾಪವನ್ನು ಸಂಗ್ರಹಿಸುತ್ತಾನೆ. ಆದ್ದರಿಂದ ಮುಂದಿನ ಜನ್ಮಕ್ಕೆ ಮತ್ತಷ್ಟು ಪಾಪ ಸಂಚಿತವಾಗುತ್ತದೆ. ಅವನು ಸಾಯಲೂ ಬಾರದು, ಏಕೆಂದರೆ ಕೂಡಲೇ ಅವನ ನರಳಾಟ ಆರಂಭವಾಗುತ್ತದೆ. ಆದ್ದರಿಂದ ಅವನು ಬದುಕಲೂ ಬಾರದು, ಸಾಯಲೂ ಬಾರದು. ವೈದಿಕ ವಿಧಿವಿಧಾನಗಳನ್ನು ಅನುಸರಿಸುವ ನಾವು ಈ ವಿಷಯದಲ್ಲಿ ನಾರದರ ಮಾತನ್ನು ಸ್ವೀಕರಿಸಬೇಕು. ಯಾರೂ ಪಾಪ ಕರ್ಮಗಳಿಂದ ನರಳದಂತೆ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ. ಮೂರ್ಖರು, ದುರುಳರು ಆದವರನ್ನು ಭಗವದ್ಗೀತೆಯಲ್ಲಿ ಮಾಯಾಯ ಪ್ರಕೃತ ಜ್ಞಾನ ಎಂದು ಹೇಳಲಾಗಿದೆ. ಅಂದರೆ ಅವರು ಮೇಲೆ ವಿದ್ಯೆ ಕಲಿತಿದ್ದರೂ ಮಾಯೆಯು ಅದರ ನಿಜವಾದ ಜ್ಞಾನವನ್ನು ಅಪಹರಿಸಿಬಿಟ್ಟಿದೆ. ಅಂತ ಜನರು ಈಗ ಮಾನವ ಸಮಾಜವನ್ನು ನಡೆಸುತ್ತಿದ್ದಾರೆ. ಶ್ರೀಮದ್ ಭಾಗವತದಲ್ಲಿ ಅವರನ್ನು ಅನಾದ್ಯತಿರ್ ಉಪಾನೀಯ ಮನಃ ಎಂದು ಹೇಳಿದೆ. ಈ ದುರುಳರು ಸ್ವತಃ ಕುರುಡರು, ಆದರೂ ಅವರು ಇತರ ಕುರುಡರಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಜನರು ಅಂತಹ ನಾಯಕರನ್ನು ಅನುಸರಿಸಿದಾಗ ಮುಂದೆ ಬಹಳ ಕಷ್ಟವನ್ನು ಅನುಭವಿಸುತ್ತಾರೆ. ಇಷ್ಟೊಂದು ಪ್ರಗತಿ ಎಂದು ಕರೆಯುವಂಥದ್ದು ಆಗುತ್ತಿದ್ದರೂ ಇದೆಲ್ಲ ನಡೆಯುತ್ತಿದೆ. ಯಾರು ತಾನೇ ಸುರಕ್ಷಿತವಾಗಿದ್ದಾರೆ? ಯಾರು ತಾನೇ ಸಂತೋಷವಾಗಿದ್ದಾರೆ? ಯಾರು ತಾನೇ ಆತಂಕವಿಲ್ಲದೆ ಇದ್ದಾರೆ? ನಾರದ ಮುಂದುವರಿಸಿದರು, ಬೇಡನೆ, ಪ್ರಾಣಿಗಳನ್ನು ಕೊಲ್ಲುವುದು ನಿನ್ನ ವೃತ್ತಿ. ಅದು ಅಲ್ಪ ಅಪರಾಧ. ಆದರೆ ನೀನು ಅವುಗಳನ್ನು ಅರ್ಧಂಬರ್ಧ ಕೊಂದು ನರಳಿಸಿ ಅವಕ್ಕೆ ಅನಾವಶ್ಯಕವಾಗಿ ನೋವುಂಟು ಮಾಡುವುದರಿಂದ ನಿನಗೆ ತುಂಬಾ ಪಾಪ ಅಂಟುತ್ತದೆ. ನಾರದ ಮುನಿಗಳು ಮುಂದುವರಿಸಿದರು, ನೀನು ಕೊಂದಿರುವ ಮತ್ತು ಅನಾವಶ್ಯಕವಾಗಿ ನೋವುಂಟು ಮಾಡಿರುವ ಎಲ್ಲಾ ಪ್ರಾಣಿಗಳು ಒಂದಾದ ಮೇಲೊಂದರಂತೆ ನಿನ್ನನ್ನು ಮುಂದಿನ ಜನ್ಮಗಳಲ್ಲಿ ಕೊಲ್ಲುತ್ತವೆ. ಭಾವಾರ್ಥ: ಇದು ನಾರದರ ಇನ್ನೊಂದು ಪ್ರಮಾಣಭೂತವಾದ ಮಾತು. ಯಾರು
ಕಸಾಯಿಖಾನೆಗಳಲ್ಲಿ ಮಾಡುವಂತೆ ಪ್ರಾಣಿಗಳನ್ನು ಕೊಂದು ಅವುಗಳಿಗೆ ಅನಾವಶ್ಯಕವಾಗಿ ನೋವುಂಟು ಮಾಡುವರೋ ಅವರು ಮುಂದಿನ ಜನ್ಮದಲ್ಲಿ ಮತ್ತು ಜನ್ಮಾಂತರಗಳಲ್ಲಿ ಅದೇ ರೀತಿ ಕೊಲ್ಲಲ್ಪಡುವರು. ಅಂತಹ ಅಪರಾಧದಿಂದ ಬಿಡುಗಡೆ ಇಲ್ಲ. ಇತರರು ಮಾಂಸ ತೆಗೆದುಕೊಂಡು ತಿನ್ನಲು ಸಾವಿರಾರು ಪ್ರಾಣಿಗಳನ್ನು ಒಬ್ಬನು ಕೊಂದರೆ ಅವರ ಜನ್ಮಾಂತರಗಳಲ್ಲಿ ಹಾಗೆಯೇ ಕೊಲ್ಲಿಸಿಕೊಳ್ಳಲು ಸಿದ್ಧವಾಗಿರಬೇಕು. ಮತ್ತು ಧಾರ್ಮಿಕ ತತ್ವಗಳನ್ನು ತಾವೇ ಉಲ್ಲಂಘಿಸುವಂತಹ ದುರುಳರಿದ್ದಾರೆ. ಜೂಡಿಯೋ ಕ್ರಿಶ್ಚಿಯನ್ ಬೈಬಲ್ನಲ್ಲಿ ಥೌ ಶಲ್ಟ್ ನಾಟ್ ಕಿಲ್, ನೀನು ಕೊಲ್ಲಬಾರದು ಎಂದು ಸ್ಪಷ್ಟವಾಗಿ ಹೇಳಿದೆ. ಆದರೆ ಎಲ್ಲಾ ಬಗೆಯ ನೆಪಗಳನ್ನು ಹೇಳಿಕೊಂಡು ಧಾರ್ಮಿಕ ಗುರುಗಳ ಕೂಡ ಪ್ರಾಣಿ ಹತ್ಯೆ ಮಾಡುತ್ತಾ ಸಾಧು ಸಂತರು ಎಂದು ಕರೆಸಿಕೊಳ್ಳುತ್ತಿದ್ದಾರೆ. ಮಾನವ ಸಮಾಜದ ಈ ಅಣಕ ಬೂಟಾಟಿಕೆಗಳಿಂದಾಗಿ ಅನರ್ಹತೆಗಳ ಪರಂಪರೆಗೆ ಕೊನೆಯೇ ಇಲ್ಲ. ಆದ್ದರಿಂದಲೇ ಮಧ್ಯೆ ಮಧ್ಯೆ ಮಹಾಯುದ್ಧಗಳು ನಡೆಯುತ್ತಿವೆ. ಅಂತಹ ಜನ ಸಮುದಾಯವು ರಣರಂಗಕ್ಕಿಳಿದು ಒಬ್ಬರನ್ನೊಬ್ಬರು ಕೊಂದು ಹಾಕುತ್ತಾರೆ. ಈಗ ಅವರು ಪರಮಾಣು ಬಾಂಬನ್ನು ಕಂಡು ಹಿಡಿದಿದ್ದಾರೆ. ಸರ್ವನಾಶಕ್ಕಾಗಿ ಅದನ್ನು ಬಳಸಲು ಕಾಯುತ್ತಿದ್ದಾರೆ. ಜನ್ಮದಲ್ಲೂ ಈ ಕೊಲ್ಲುವ ಕೆಲಸ ತಪ್ಪಬೇಕಾದರೆ ಜನರು ಕೃಷ್ಣ ಪ್ರಜ್ಞಾವಂತರಾಗಿ ಪಾಪದಿಂದ ಮುಕ್ತರಾಗಬೇಕು. ಪ್ರತಿಯೊಬ್ಬರೂ ಮಾಂಸ ಭಕ್ಷಣೆ, ಅದರ ಮದ್ಯಪಾನ ಮತ್ತು ಜೂಜುಗಳನ್ನು ಬಿಡಬೇಕೆಂದು ಕೃಷ್ಣ ಪ್ರಜ್ಞೆ ಸಂಘವು ಹೇಳುತ್ತದೆ. ಒಬ್ಬನು ಈ ಪಾಪ ಕಾರ್ಯಗಳನ್ನು ಬಿಟ್ಟರೆ ಅವನು ಕೃಷ್ಣನನ್ನು ಅರಿತು ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಸೇರಬಹುದು. ಆದ್ದರಿಂದ ಪಾಪ ಕರ್ಮಗಳನ್ನು ತೊರೆದು ಹರೇ ಕೃಷ್ಣ ಮಂತ್ರವನ್ನು ಜಪಿಸಬೇಕೆಂದು ಪ್ರತಿಯೊಬ್ಬರನ್ನು ಕೇಳಿಕೊಳ್ಳುತ್ತೇವೆ. ಹೀಗೆ ಜನರು ಪುನರಪಿ ಮರಣ ಪುನರಪಿ ಜನನಗಳನ್ನು ತಪ್ಪಿಸಿಕೊಂಡು ಕಸಾಯಿಖಾನೆಗಳಲ್ಲಿನ ಪ್ರಾಣಿಗಳಂತೆ ಕೊಲ್ಲಲ್ಪಡುವುದನ್ನು ತಪ್ಪಿಸಿಕೊಳ್ಳಬಹುದು. ಹೀಗೆ ಮಹರ್ಷಿ ನಾರದರ ಸಹವಾಸದಿಂದ ಬೇಡನಿಗೆ ತನ್ನ ಪಾಪ ಕಾರ್ಯದ ಅರಿವಾಯಿತು. ಆದ್ದರಿಂದ ಅವನಿಗೆ ತನ್ನ ಪಾಪ ಕಾರ್ಯಗಳ ಬಗ್ಗೆ ಸ್ವಲ್ಪ ಹೆದರಿಕೆ ಆಯಿತು. ಭಾವಾರ್ಥ: ಇದು ಶುದ್ಧ ಭಕ್ತರ ಸಹವಾಸ ಮಾಡುವುದರ ಫಲ. ಜಗತ್ತಿನಾದ್ಯಂತ ಕೃಷ್ಣ ಪ್ರಜ್ಞೆಯನ್ನು ಬೋಧಿಸುತ್ತಿರುವ ತಮ್ಮ ಧರ್ಮ ಬೋಧಕರು ನಾರದ ಮುನಿಗಳು ನಡೆದು ನಾಲ್ಕು ತತ್ವಗಳನ್ನು ಅನುಸರಿಸಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುತ್ತಾ ಪರಿಶುದ್ಧರಾಗಬೇಕು. ಇದರಿಂದ ಅವರು ವೈಷ್ಣವರಾಗಲು ಅರ್ಹರಾಗುತ್ತಾರೆ. ಆಗ ಅವರು ಈ ಕೃಷ್ಣ ಪ್ರಜ್ಞಾ ಆಂದೋಲನದ ತತ್ವಗಳನ್ನು ಪಾಪಿಗಳಿಗೆ ಹೇಳಿದರೆ ಅದು ಅವರ ಮೇಲೆ ಪರಿಣಾಮ ಉಂಟು ಮಾಡಿ ಆ ತತ್ವೋಪದೇಶಗಳನ್ನು ಸ್ವೀಕರಿಸುತ್ತಾರೆ. ನಾವು ಭಕ್ತಿ ಸೇವೆಯ ಬಗೆಗಿನ ಉಪದೇಶಗಳನ್ನು ಪರಂಪರೆಯಿಂದ ಪಡೆಯುತ್ತೇವೆ. ನಾರದ ಮುನಿಗಳು ನಮ್ಮ ಮೂಲ ಗುರು, ಏಕೆಂದರೆ ಅವರು ವ್ಯಾಸದೇವರ ಗುರು. ವ್ಯಾಸದೇವರು ನಮ್ಮ ಗುರು ಪರಂಪರೆಯ ಗುರುಗಳು. ಆದ್ದರಿಂದ ನಾವು ನಾರದ ಮುನಿಗಳು ನಡೆದ ಹಾದಿಯಲ್ಲಿ ನಡೆದು ಶುದ್ಧ ವೈಷ್ಣವರಾಗಬೇಕು. ಶುದ್ಧ ವೈಷ್ಣವನಾದವನಿಗೆ ಗುಪ್ತ ಸಂದೇಶಗಳಿರುವುದಿಲ್ಲ. ಅವನು ಭಗವತ್ ಸೇವೆಗೆ ತನ್ನನ್ನೇ ಸಂಪೂರ್ಣವಾಗಿ ಅರ್ಪಿಸಿಕೊಂಡಿರುತ್ತಾನೆ. ಅವನಿಗೆ ಐಹಿಕ ಕಾಮನೆಗಳಿರುವುದಿಲ್ಲ. ಅವನಿಗೆ ಶಿಕ್ಷಣ ಮತ್ತು ದಾನ ಧರ್ಮ ಎಂದು ಕರೆಯಲಾಗುವ ಕಾರ್ಯಗಳಲ್ಲಿ ನಂಬಿಕೆ ಇಲ್ಲ. ಪಂಡಿತರು ಮತ್ತು ದಾನ ಧರ್ಮ ಮಾಡುವವರು ಎನಿಸಿಕೊಂಡವರು ವಾಸ್ತವವಾಗಿ ಕರ್ಮಿಗಳು ಮತ್ತು ಜ್ಞಾನಿಗಳು, ಮತ್ತು ಕೆಲವರಂತೂ ಪಾಪ ಕರ್ಮ ಕಾರ್ಯದಲ್ಲಿ ತೊಡಗಿದ್ದಾರೆ. ಇವರೆಲ್ಲ ದೂಷಿತರೆ, ಏಕೆಂದರೆ ಅವರು ಕೃಷ್ಣ ಭಕ್ತರಲ್ಲ. ಈ ಕೃಷ್ಣ ಪ್ರಜ್ಞಾ ಆಂದೋಲನದ ಜೊತೆ ಸೇರಿ ಕಟ್ಟುನಿಟ್ಟಾದ ನಿಯಮಗಳನ್ನು ಪಾಲಿಸಿ ಪ್ರತಿಯೊಬ್ಬರಿಗೂ ಶುದ್ಧವಾಗುವ ಒಂದು ಅವಕಾಶವಿದೆ. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿ ಒಬ್ಬನು ಸಕಲ ಕಲ್ಮಶಗಳಿಂದ, ಮುಖ್ಯವಾಗಿ ಪ್ರಾಣಿಗಳನ್ನು ಕೊಲ್ಲುವುದರಿಂದ ಬರುವ ಕಲ್ಮಶಗಳಿಂದ ಮುಕ್ತನಾಗಬಹುದು. ಸಾಕ್ಷಾತ್ ಶ್ರೀಕೃಷ್ಣನೇ ಹೀಗೆ ಹೇಳುತ್ತಾನೆ: ಸರ್ವಧರ್ಮಾನ್ ಪರಿತ್ಯಾಜ ಮಾಮೇಕಂ ಶರಣಂ ವ್ರಜ ಅಹಂ ತ್ವಂ ಸರ್ವಪಾಪೇಭ್ಯೋ ಮೋಕ್ಷಯಾಮಿ ಮಾ ಶುಚಃ. ಎಲ್ಲಾ ಬಗೆಯ ಧರ್ಮಗಳನ್ನು ತೊರೆದು ನನಗೆ ಶರಣಾಗು ಸಾಕು. ನಾನು ನಿನ್ನನ್ನು ಎಲ್ಲಾ ಪಾಪಗಳಿಂದ ಮುಕ್ತಿಗೊಳಿಸುತ್ತೇನೆ. ಹೆದರಬೇಡ. ಭಗವದ್ಗೀತೆ 18ನೇ ಅಧ್ಯಾಯ 66ನೇ ಶ್ಲೋಕ. ನಾವು ಕೃಷ್ಣನ ಈ ಉಪದೇಶವನ್ನು ಸ್ವೀಕರಿಸಿ ನಾರದ ಮುನಿಗಳ ಪರಂಪರೆಯನ್ನು ಅನುಸರಿಸಬೇಕು. ನಾವು ಕೃಷ್ಣನ ಪಾದ ಕಮಲಗಳಿಗೆ ಶರಣಾಗಿ ಶ್ರದ್ಧೆಯಿಂದ ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ಸೇರಿದರೆ ಸಾಕು. ನಾವು ಮಾಡಿದ ಪಾಪ ಕರ್ಮಗಳಿಂದ ಮುಕ್ತರಾಗಬಹುದು. ನಾವು ಸಾಕಷ್ಟು ಬುದ್ಧಿವಂತರಾದರೆ ಭಗವತ್ ಸೇವೆಯಲ್ಲಿ ನಿರತರಾಗಬಹುದು. ಆಗ ನಮ್ಮ ಜೀವನ ಸಾರ್ಥಕವಾಗುತ್ತದೆ. ಮತ್ತು ಇಲ್ಲಿ ಹೇಳಿದ ಬೇಡನಂತೆ ಜನ್ಮಾಂತರಗಳ ಕಾಲ ನರಳಬೇಕಾಗಿಲ್ಲ. ಪ್ರಾಣಿ ಹತ್ಯೆ ಮಾಡುವುದರಿಂದ ನಮಗೆ ಮಾನವ ಜನ್ಮ ಹೋಗುವುದು ಮಾತ್ರವಲ್ಲದೆ ನಾವು ಪ್ರಾಣಿ ಜನ್ಮ ಪಡೆದು ಹೇಗೋ ನಾವು ಕೊಂದ ಪ್ರಾಣಿಗಳಿಂದಲೇ ಕೊಲ್ಲಲ್ಪಡಬೇಕಾಗುತ್ತದೆ. ಇದು ಪ್ರಕೃತಿಯ ನಿಯಮ. ಮಾಂಸ ಎಂಬ ಸಂಸ್ಕೃತ ಪದಕ್ಕೆ ವ್ಯಕ್ತಿತ್ವ ಮಾಂಸ
ಖಾದತಿ ಇತಿ ಮಾಂಸ ಎಂದು, ಅಂದರೆ ನಾನು ಈಗ ಪ್ರಾಣಿಯ ಮಾಂಸವನ್ನು ತಿನ್ನುತ್ತಿದ್ದೇನೆ, ಅದು ಮುಂದೆ ಒಂದು ದಿನ ನನ್ನ ಮಾಂಸವನ್ನು ತಿನ್ನುತ್ತದೆ. ಹರೇ ಕೃಷ್ಣ. ಲೆಟ್ ಕ್ಯಾನ್ ಹೆಲ್ಪ್ ಅದರ್ಸ್ ಟು ರೀಡ್. ಹರೇ ಕೃಷ್ಣ. ಯಾರು ಅನ್ಮ್ಯೂಟ್ ಮಾಡ್ಬಿಟ್ಟು ಓದ್ತೀರಾ? ಹರೇ ಕೃಷ್ಣ. ನಿಮ್ಮಲ್ಲಿ ಯಾರೆಲ್ಲ ಕಂಟಿನ್ಯೂ ಮಾಡ್ತೀರಾ? ಬೇಡನಿಗೆ ಆಗ ತನ್ನ ಪಾಪ ಕಾರ್ಯದ ಅರಿವಾಗಿ ಹೀಗೆ ಹೇಳಿದ, ನನ್ನ ಬಾಲ್ಯದಿಂದ ನನಗೆ ಇದನ್ನೇ ಹೇಳಿಕೊಡಲಾಗಿದೆ. ಈಗ ಈ ಪಾಪ ಕಾರ್ಯಗಳ ಭಾರದಿಂದ ಹೇಗೆ ಮುಕ್ತನಾಗುವುದು ಎಂದು ನನಗೆ ಚಿಂತೆಯಾಗಿದೆ. ಭಾವಾರ್ಥ: ಹೀಗೆ ಮಾಡಿದ ಪಾಪವನ್ನು ಪಾಪ ಎಂದು ಒಪ್ಪಿಕೊಳ್ಳುವುದು ತುಂಬಾ ಒಳ್ಳೆಯದು. ಆದರೆ ಆ ಪಾಪವನ್ನು ಮತ್ತೆ ಮಾಡಬಾರದು ಅಷ್ಟೇ. ಮೋಸ, ಬೂಟಾಟಿಕೆಗಳನ್ನು ಪ್ರಮಾಣ ಗ್ರಂಥಗಳು ಒಪ್ಪುವು. ಒಬ್ಬನಿಗೆ ಪಾಪ ಏನು ಎಂದು ಗೊತ್ತಾದರೆ ಅವನು ಅದನ್ನು ಪ್ರಾಮಾಣಿಕವಾಗಿ ತೊರೆದು ಪಶ್ಚಾತ್ತಾಪ ಪಟ್ಟುಕೊಂಡು ಭಗವಂತನ ಪ್ರತಿನಿಧಿಯಾದ ಅವನ ಶುದ್ಧ ಭಕ್ತನ ಮೂಲಕ ಭಗವಂತನ ಚರಣ ಕಮಲಗಳಿಗೆ ಶರಣಾಗಬೇಕು. ಈ ರೀತಿಯಲ್ಲಿ ವ್ಯಕ್ತಿಯು ಪಾಪ ಕಾರ್ಯಗಳಿಂದ ಮುಕ್ತನಾಗಿ ಭಕ್ತಿ ಸೇವೆಯಲ್ಲಿ ಮುಂದುವರಿಯಬಹುದು. ಆದರೆ ವ್ಯಕ್ತಿಯು ಒಂದು ಪ್ರಾಯಶ್ಚಿತ್ತ ಮಾಡಿಕೊಂಡು ಅನಂತರವು ಮತ್ತೆ ಪಾಪ ಕಾರ್ಯಗಳನ್ನು ಮಾಡುತ್ತಾ ಹೋದ್ರೆ ಅವನು ಉದ್ಧಾರವಾಗುವುದಿಲ್ಲ. ಶಾಸ್ತ್ರಗಳಲ್ಲಿ ಅಂತ ಪ್ರಾಯಶ್ಚಿತ್ತವನ್ನು ಆನೆಯ ಸ್ನಾನಕ್ಕೆ ಹೋಲಿಸಲಾಗಿದೆ. ಆನೆಯು ಚೆನ್ನಾಗಿ ಸ್ನಾನ ಮಾಡಿ ದೇಹವನ್ನೆಲ್ಲ ತೊಳೆದುಕೊಂಡು ನೀರಿನಿಂದ ಹೊರ ಬಂದ ನಂತರ ತಟದ ಮೇಲಿರುವ ಮಣ್ಣನ್ನು ಮೈ ಮೇಲೆಲ್ಲ ಎರಚಿಕೊಳ್ಳುತ್ತದೆ. ಪ್ರಾಯಶ್ಚಿತ್ತವನ್ನೇನೋ ಚೆನ್ನಾಗಿ ಮಾಡಿಕೊಳ್ಳಬಹುದು, ಆದರೆ ವ್ಯಕ್ತಿಯು ಪಾಪ ಕಾರ್ಯಗಳನ್ನು ಮಾಡುತ್ತಾ ಹೋದರೆ ಅದರಿಂದ ಅವನಿಗೆ ಏನೂ ಪ್ರಯೋಜನವಾಗುವುದಿಲ್ಲ. ಆದ್ದರಿಂದ ಬೇಡನು ಮೊದಲು ನಾರದ ಮುನಿಯ ಎದುರು ತನ್ನ ತಪ್ಪನ್ನು ಒಪ್ಪಿಕೊಂಡು ಅನಂತರ ತಾನು ಹೇಗೆ ಉದ್ಧಾರವಾಗಬಹುದೆಂದು ಕೇಳಿಕೊಂಡನು. ಅನುವಾದ: ಬೇಡನು ಮುಂದುವರಿಸಿದನು, ಸ್ವಾಮಿ, ನನ್ನ ಪಾಪ ಜೀವನದಿಂದ ಮುಕ್ತನಾಗುವುದು ಹೇಗೆಂದು ದಯವಿಟ್ಟು ತಿಳಿಸಿಕೊಡಿ. ನಾನೀಗ ನಿಮಗೆ ಸಂಪೂರ್ಣ ಶರಣಾಗಿ ನಿಮ್ಮ ಚರಣ ಕಮಲಗಳಿಗೆ ಬೀಳುವೆನು. ನನ್ನ ಪಾಪಗಳಿಂದ ಮುಕ್ತಗೊಳಿಸಿ. ಭಾವಾರ್ಥ: ನಾರದ ಮುನಿಗಳ ಕೃಪೆಯಿಂದ ಬೇಡನಿಗೆ ಸದ್ಬುದ್ಧಿ ಬಂದು ಅವನು ಕೂಡಲೇ ಮುನಿಗಳ ಆಡಿದಾವರೆಗಳಿಗೆ ಅಡ್ಡ ಬಿದ್ದನು. ಇದು ಸರಿಯಾದ ವಿಧಾನ. ಸಾಧು ಸಂತರ ಸಹವಾಸದಿಂದ ವ್ಯಕ್ತಿಗೆ ಪಾಪ ಕಾರ್ಯದ ಅರಿವಾಗುತ್ತದೆ. ಅವನು ಸ್ವ ಇಚ್ಛೆಯಿಂದ ಕೃಷ್ಣನ ಪ್ರತಿನಿಧಿಯಾದ ಸಾಧು ಸಂತನಿಗೆ ಶರಣಾಗಿ ಅವರ ಉಪದೇಶಗಳಂತೆ ನಡೆದರೆ ಪಾಪಗಳಿಂದ ಮುಕ್ತನಾಗಬಹುದು. ಪಾಪಿಯು ಶರಣಾಗಲೇಬೇಕೆಂದು ಕೃಷ್ಣನು ಹೇಳುತ್ತಾನೆ ಮತ್ತು ಕೃಷ್ಣನ ಪ್ರತಿನಿಧಿಯು ಅದೇ ಉದ್ದೇಶಗಳನ್ನು ನೀಡುತ್ತಾನೆ. ಕೃಷ್ಣನ ಪ್ರತಿನಿಧಿಯು ಎಂದಿಗೂ ತನ್ನ ಶಿಷ್ಯನಿಗೆ ನನಗೆ ಶರಣಾಗು ಎಂದು ಹೇಳುವುದಿಲ್ಲ, ಬದಲಿಗೆ ಕೃಷ್ಣನಿಗೆ ಶರಣಾಗು ಎಂದು ಹೇಳುವನು. ಶಿಷ್ಯನು ತನ್ನ ತತ್ವವನ್ನು ಒಪ್ಪಿ ಕೃಷ್ಣನ ಪ್ರತಿನಿಧಿಯ ದ್ವಾರ ಕೃಷ್ಣನಿಗೆ ಶರಣಾದರೆ ಅವನ ಜೀವನ ಉದ್ಧಾರವಾಗುತ್ತದೆ. 25 ಶ್ಲೋಕ 225. ನಾರದ ಮುನಿಗಳು ಬೇಡನಿಗೆ ಆಶ್ವಾಸ ನೀಡಿದನು, ನೀನು ನನ್ನ ಮಾತನ್ನು ಕೇಳಿದರೆ ನಿನ್ನ ಮುಕ್ತಿ ಮಾರ್ಗದ ಬಗ್ಗೆ ನಾನು ಉಪಾಯ ಹುಡುಕುತ್ತೇನೆ. ಭಾವಾರ್ಥ: ಈ ಮಾತಿನ ಅರ್ಥವೇನೆಂದರೆ, ಶ್ರೀ ಚೈತನ್ಯ ಮಹಾಪ್ರಭುಗಳ ಭಕ್ತರು ತುಂಬಾ ಶಕ್ತಿಶಾಲಿಗಳು. ಅವರಲ್ಲಿ ಪ್ರತಿಯೊಬ್ಬರು ಇಡೀ ಜಗತ್ತನ್ನೇ ಉದ್ಧಾರ ಮಾಡಬಲ್ಲರು. ಇನ್ನು ನಾರದ ಮುನಿಯ ಬಗ್ಗೆ ಹೇಳುವುದು ಏನಿದೆ? ನಾರದ ಮುನಿಯ ಉಪದೇಶಗಳನ್ನು ಅನುಸರಿಸಿ ಎಷ್ಟು ಪಾಪಗಳಿಂದ ಬೇಕಾದರೂ ಮುಕ್ತಿ ಹೊಂದಬಹುದು. ಇದು ಸರಿಯಾದ ವಿಧಾನ. ಆಧ್ಯಾತ್ಮಿಕ ಗುರುವಿನ ಉಪದೇಶವನ್ನು ಅನುಸರಿಸಬೇಕು. ಆಗ ಅವನು ಎಲ್ಲ ಪಾಪಗಳಿಂದ ಖಂಡಿತವಾಗಿಯೂ ಮುಕ್ತನಾಗುತ್ತಾನೆ. ಯಶಸ್ಸಿನ ಗುಟ್ಟು ಇದೇನೆ. ಯಸ್ಯ ದೇವೇ ಪರಾ ಭಕ್ತಿ ಯಥಾ ದೇವೇ ತಥಾ ಗುರೌ. ಕೃಷ್ಣನ ಮತ್ತು ಗುರುಗಳ ಬಗ್ಗೆ ಅಚಲವಾದ ಶ್ರದ್ಧೆ ಒಬ್ಬನಿಗೆ ಇದ್ದರೆ ಪರಿಣಾಮ ತಸ್ಮೈತೆ ಕಥಿತ ಹಿ ಅರ್ಥಃ ಪ್ರಕಾಶಂತೆ ಮಹಾತ್ಮನಃ. ಅಂದರೆ ಅಂತ ವ್ಯಕ್ತಿಗೆ ವೇದಗಳ ಉಪದೇಶಗಳೆಲ್ಲ ತಿಳಿಯುವವು. ಕೃಷ್ಣನ ಶುದ್ಧ ಭಕ್ತನು ನಾರದ ಮುನಿಗಳು ಒತ್ತಾಯಿಸುತ್ತಿರುವುದನ್ನೇ ಒತ್ತಾಯಿಸಬಹುದು.
ಮುನಿಗಳು ಹೇಳಿದರು, ನೀನು ನನ್ನ ಉದ್ದೇಶವನ್ನು ಪಾಲಿಸಿದರೆ ನಿನ್ನ ಮುಕ್ತಿಯ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ಳುತ್ತೇನೆ. ನಾರದರಂತಹ ಶುದ್ಧ ಭಕ್ತರು ಯಾವ ಪಾಪಿಗೆ ಬೇಕಾದರೂ ಅಭಯ ನೀಡಬಹುದು, ಏಕೆಂದರೆ ಭಗವಂತನ ಕೃಪೆಯಿಂದ ಅಂತಹ ಭಕ್ತರಿಗೆ ಶಾಸ್ತ್ರೋಕ್ತವಾದ ತತ್ವಗಳನ್ನು ಪಾಲಿಸುವ ಯಾವ ಪಾಪಿಯನ್ನು ಬೇಕಾದರೂ ಉದ್ಧರಿಸುವ ಶಕ್ತಿ ಇರುತ್ತದೆ. ಸ್ಕ್ರೋಲ ಪ್ರಭು, ಶ್ಲೋಕ 256. ಅನುವಾದ. ಆಗ ವ್ಯಾದ ಹೇಳಿದನು, ಮಹಾಸ್ವಾಮಿ, ನೀವು ಏನು ಹೇಳಿದರೂ ನಾನು ಮಾಡಲು ಸಿದ್ಧನಿದ್ದೇನೆ. ನಾರದ ಮುನಿಗಳು ಕೂಡಲೇ ಅವನಿಗೆ ಆದೇಶವಿತ್ತರು, ಮೊದಲು ನಿನ್ನ ಬಿಲ್ಲನ್ನು ಮುರಿದು ಎಸೆ, ಆಮೇಲೆ ನೀನು ಏನು ಮಾಡಬೇಕೆಂದು ನಾನು ಹೇಳುತ್ತೇನೆ. ಭಾವಾರ್ಥ: ಇದು ದೀಕ್ಷಾ ವಿಧಾನ. ಭಕ್ತನಾದವನು ಇನ್ನು ಮುಂದೆ ಪಾಪ ಕಾರ್ಯಗಳನ್ನು, ಆದರ, ಮಾಂಸ ಭಕ್ಷಣ, ಜೂಜು, ಕುಡಿತಗಳನ್ನು ಮಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಬೇಕು. ಆಧ್ಯಾತ್ಮಿಕ ಗುರುವಿನ ಆಜ್ಞೆಯನ್ನು ಪಾಲಿಸುವ ಮಾತು ಕೊಡಬೇಕು. ಆ ಗುರು ಅವನ ಯೋಗಕ್ಷೇಮ ವಹಿಸಿಕೊಂಡು ಮುಕ್ತಿಯ ಹಂತಕ್ಕೆ ತರುತ್ತಾನೆ. ಶ್ಲೋಕ 257. ಅನುವಾದ. ಬೇಡನು ಹೇಳಿದನು, ನಾನು ನನ್ನ ಬಿಲ್ಲನ್ನು ಮುರಿದು ಎಸೆದು ಬಿಟ್ಟರೆ ನನ್ನ ಹೊಟ್ಟೆ ಪಾಡಿಗೆ ಏನು ಮಾಡಲಿ? ನಾರದ ಮುನಿಗಳು ಹೇಳಿದರು, ಚಿಂತಿಸಬೇಡ, ಪ್ರತಿದಿನ ನಿನ್ನ ಹೊಟ್ಟೆಪಾಡನ್ನು ನಾನು ನೋಡಿಕೊಳ್ಳುತ್ತೇನೆ. ಭಾವಾರ್ಥ: ನಮ್ಮ ಆದಾಯದಿಂದಲೇ ನಮ್ಮ ಹೊಟ್ಟೆಪಾಡು ಸಾಗುವುದಿಲ್ಲ. ಪ್ರತಿಯೊಂದು ಜೀವಿಯನ್ನು ಈ ಜೀವಿ ಬ್ರಹ್ಮನಂತಹ ದೊಡ್ಡವನಿಂದ ಹಿಡಿದು ಒಂದು ಕುಲಕ್ಷವಾದ ಇರುವೆಯವರೆಗೂ ಪ್ರತಿ ಜೀವಿಯನ್ನು ಭಗವಂತನೇ ಸಾಕುತ್ತಿದ್ದಾನೆ. ಏಕೋ ಬಹುನಾಂ ಯೋ ವಿದಾತಿ ಕಾಮಾನ್. ಏಕೈಕ ಪರಮ ಪ್ರಭು ಶ್ರೀಕೃಷ್ಣ ಎಲ್ಲರನ್ನೂ ಸಾಕುತ್ತಿದ್ದಾನೆ. ನಮ್ಮ ಆದಾಯ ಎನ್ನುವುದು ನಮ್ಮ ಸ್ವಂತ ಆಯ್ಕೆ ಮಾತ್ರ. ನಾನು ಬೇಡನಾಗ ಬಯಸಿದರೆ ಬೇಟೆಯಾಡುವುದು ನನ್ನ ಜೀವನೋಪಾಯ ಎಂದು ತೋರುತ್ತದೆ. ನಾನು ಒಬ್ಬ ಬ್ರಾಹ್ಮಣನಾಗಿ ಸಂಪೂರ್ಣವಾಗಿ ಕೃಷ್ಣನ್ನೇ ಅವಲಂಬಿಸಿ ಯಾವ ಕೆಲಸವನ್ನು ಮಾಡದೇ ಇದ್ದರೆ ಆಗ ಕೃಷ್ಣನು ನನ್ನ ಹೊಟ್ಟೆಪಾಡನ್ನು ನೋಡಿಕೊಳ್ಳುತ್ತಾನೆ. ಇಲ್ಲಿ ಬೇಡನು ತನ್ನ ಬಿಲ್ಲನ್ನು ಮುರಿದು ಎಸೆಯಲು ಹಿಂದೇಟು ಹಾಕಿದ, ಏಕೆಂದರೆ ಅವನಿಗೆ ತನ್ನ ಹೊಟ್ಟೆಪಾಡಿನ ಯೋಚನೆಯಾಗಿತ್ತು. ಆಗ ನಾರದ ಮುನಿಗಳು ಬೇಡನಿಗೆ ಆಶ್ವಾಸನೆ ಇತ್ತರು, ಏಕೆಂದರೆ ಬೇಡನ ಜೀವನೋಪಾಯ ನಡೆಸುತ್ತಿರುವುದು ಕೃಷ್ಣನೇ ಹೊರತು ಬಿಲ್ಲಲ್ಲ ಎಂದು ನಾರದಿಗೆ ತಿಳಿಯಿತು. ಕೃಷ್ಣನ ಪ್ರತಿನಿಧಿಯಾಗಿ ನಾರದ ಮುನಿಗಳಿಗೆ ಚೆನ್ನಾಗಿ ಗೊತ್ತಿತ್ತು. ಬಿಲ್ಲನ್ನು ಮುರಿದು ಎಸೆಯುವುದರಿಂದ ಬೇಡನಿಗೆ ಏನು ತೊಂದರೆಯಾಗದು ಎಂದು ಕೃಷ್ಣನು ಅವನಿಗೆ ಆಹಾರ ಒದಗಿಸುತ್ತಾನೆ ಎನ್ನುವುದರಲ್ಲಿ ನಾರದಿಗೆ ಎಳ್ಳಷ್ಟು ಸಂಶಯವಿರಲಿಲ್ಲ. 258. ಅನುವಾದ. ಹೀಗೆ ನಾರದ ಮುನಿಗಳಿಂದ ಆಶ್ವಾಸನೆ ಪಡೆದು ಆ ಬೇಡನು ತನ್ನ ಬಿಲ್ಲನ್ನು ಮುರಿದು ಹಾಕಿದ್ದನು. ಕೂಡಲೇ ನಾರದ ಮುನಿಗಳ ಪಾದಾರವಿಂದಗಳ ಬಳಿ ಬಿದ್ದು ಅವನಿಗೆ ಪೂರ್ತಿಯಾಗಿ ಶರಣಾದನು. ಅನಂತರ ನಾರದ ಮುನಿಗಳು ಅವನನ್ನು ತಮ್ಮ ಕೈಗಳಿಂದ ಹಿಡಿದೆತ್ತಿ ಆಧ್ಯಾತ್ಮಿಕ ಪ್ರಗತಿಗೆ ಉಪದೇಶಗಳನ್ನಿತ್ತರು. ಭಾವಾರ್ಥ: ಇದು ದೀಕ್ಷೆಯ ವಿಧಾನ. ಶಿಷ್ಯನಾದವನು ಕೃಷ್ಣನ ಪ್ರತಿನಿಧಿಯಾದ ಗುರುವಿಗೆ ಶರಣಾಗಬೇಕು. ಆಧ್ಯಾತ್ಮಿಕ ಗುರುವು ನಾರದ ಮುನಿಗಳಿಂದ ಆರಂಭವಾದ ಪರಂಪರೆಗೆ ಸೇರಿದ್ದರಿಂದ ನಾರದ ಮುನಿಗಳ ವರ್ಗಕ್ಕೆ ಸೇರಿದ್ದಾನೆ. ಒಬ್ಬ ವ್ಯಕ್ತಿಯು ನಾರದ ಮುನಿಗಳ ಪ್ರತಿನಿಧಿಯಾದವನ ಪಾದ ಕಮಲಗಳಿಗೆ ಶರಣಾದರೆ ಅವನ ಪಾಪಗಳೆಲ್ಲ ಕಳೆಯುತ್ತದೆ. ಬೇಡನು ಶರಣಾದ ಅನಂತರ ನಾರದ ಮುನಿಗಳು ಅವನಿಗೆ ಉಪದೇಶ ನೀಡಿದರು. 259. ಅನುವಾದ. ಅನಂತರ ನಾರದ ಮುನಿಗಳು ಬೇಡನಿಗೆ ಉಪದೇಶಿಸಿದರು, ಮನೆಗೆ ಹಿಂದಿರುಗಿ ನಿನ್ನಲ್ಲಿರುವ ಶ್ರೀಮಂತಿಕೆಯನ್ನು ಪರಮ ಸತ್ಯವನ್ನು ಅರಿತು ಶುದ್ಧ ಬ್ರಾಹ್ಮಣರಿಗೆ ಹಂಚಿಬಿಡು. ಬ್ರಾಹ್ಮಣರಿಗೆ ನಿನ್ನ ಸರಿ ಸಂಪತ್ತನ್ನೆಲ್ಲ ಹಂಚಿದ ಅನಂತರ ನೀನು ಮತ್ತು ನಿನ್ನ ಹೆಂಡತಿ ಒಂದೊಂದು ಬಟ್ಟೆಯನ್ನುಟ್ಟು ಮನೆ ಬಿಟ್ಟು ಹೊರಡಿ. ಭಾವಾರ್ಥ: ವಾನಪ್ರಸ್ಥಾಶ್ರಮ ಹಂತದಲ್ಲಿ ವೈರಾಗ್ಯದ ವಿಧಾನವಿದು. ಕೆಲ ಕಾಲ ಗೃಹಸ್ಥಾಶ್ರಮ ಜೀವನವನ್ನು ಅನುಭವಿಸಿದ ಅನಂತರ ಪತಿ ಪತ್ನಿಯರು ಮನೆಯನ್ನು ತೊರೆದು ಬ್ರಾಹ್ಮಣರಿಗೆ ಮತ್ತು ವೈಷ್ಣವರಿಗೆ ತಮ್ಮ ಸಿರಿ ಸಂಪತ್ತನ್ನೆಲ್ಲ ಹಂಚಿಬಿಡಬೇಕು. ವಾನಪ್ರಸ್ಥಾಶ್ರಮದಲ್ಲಿ ಹೆಂಡತಿಯನ್ನು ಸೇವೆಗಾಗಿ ಇಟ್ಟುಕೊಳ್ಳಬಹುದು. ಹೆಂಡತಿಯಾದವಳು ಆಧ್ಯಾತ್ಮಿಕ ಸಾಧನೆಯಲ್ಲಿ ನೆರವಾಗಬೇಕು. ಆದ್ದರಿಂದಲೇ ನಾರದ ಮುನಿಗಳು ಬೇಡನಿಗೆ ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿ ಮನೆ ಬಿಟ್ಟು ಹೋಗಬೇಕೆಂದು ಹೇಳಿದರು. ಗೃಹಸ್ಥನಾದವನು ಸಾಯುವ ತನಕ ಮನೆಯಲ್ಲೇ ವಾಸವಾಗಿರಬೇಕೆಂಬ ನಿಯಮವಿಲ್ಲ. ವಾನಪ್ರಸ್ಥಾಶ್ರಮ
ಸನ್ಯಾಸಾಶ್ರಮಕ್ಕೆ ಪೂರ್ವಭಾವಿ ಆಶ್ರಮ. ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ಭಗವಂತನ ಸೇವೆಯಲ್ಲಿ ತೊಡಗಿರುವ ಅನೇಕ ತರುಣ ದಂಪತಿಗಳಿದ್ದಾರೆ. ಕಾಲಕ್ರಮೇಣ ಅವರು ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಬೇಕು. ವಾನಪ್ರಸ್ಥಾಶ್ರಮದ ಅನಂತರ ಗಂಡನು ಧರ್ಮ ಉಪದೇಶ ಮಾಡಲು ಸನ್ಯಾಸ ಸ್ವೀಕರಿಸಬಹುದು. ಆಗ ಹೆಂಡತಿ ಪ್ರತ್ಯೇಕವಾಗಿ ಇದ್ದುಕೊಂಡು ವಿಗ್ರಹಾರಾಧನೆ ಮಾಡಿಕೊಂಡು ಇಲ್ಲದೆ ಕೃಷ್ಣ ಪ್ರಜ್ಞಾ ಆಂದೋಲನ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಿಕೊಂಡು ಇರಬಹುದು. 260 ನಾರದ ಮುನಿ ಮುಂದುವರಿಸಿದರು. ಮನೆ ಬಿಟ್ಟು ನದಿ ತೀರಕ್ಕೆ ಹೋಗು, ಅಲ್ಲಿ ಸಣ್ಣ ಕುಟೀರವೊಂದನ್ನು ಕಟ್ಟಿಕೋ. ಕುಟೀರದ ಎದುರಿಗೆ ಜಗುಲಿಯ ಮೇಲೆ ಒಂದು ತುಳಸಿ ಗಿಡವನ್ನು ಬೆಳೆಸು. 261 ನಿನ್ನ ಮನೆಯ ಮುಂದೆ ತುಳಸಿ ವೃಕ್ಷವನ್ನು ನೆಟ್ಟು ನಂತರ ನೀನು ಪ್ರತಿನಿತ್ಯ ಅದರ ಪ್ರದಕ್ಷಿಣೆ ಮಾಡು. ನೀರು ಮೊದಲಾದವನ್ನು ಹಾಕಿ ಅದರ ಸೇವೆ ಮಾಡು ಮತ್ತು ಸತತವಾಗಿ ಹರೇ ಕೃಷ್ಣ ಮಹಾಮಂತ್ರ ಜಪಿಸು. ಭಾವಾರ್ಥ: ಅದು ಆಧ್ಯಾತ್ಮಿಕ ಜೀವನದ ಪ್ರಾರಂಭ. ಗೃಹಸ್ಥಾಶ್ರಮ ಜೀವನವನ್ನು ಬಿಟ್ಟು ಒಬ್ಬ ಗಂಗಾ ಅಥವಾ ಯಮುನಾ ನದಿ ತೀರಕ್ಕೆ ಹೋಗಿ ಒಂದು ಸಣ್ಣ ಕುಟೀರವನ್ನು ಕಟ್ಟಿಕೊಳ್ಳಬೇಕು. ಯಾವ ಖರ್ಚು ಇಲ್ಲದೆ ಸಣ್ಣ ಕುಟೀರವೊಂದನ್ನು ಕಟ್ಟಿಕೊಳ್ಳಬಹುದು. ಕಂಬಗಳಾಗಿ ನಿಲ್ಲಿಸಬಹುದಾದ 4 ಮರದ ತುಂಡುಗಳನ್ನು ಕಾಡಿನಿಂದ ಯಾರು ಬೇಕಾದರೂ ಸಂಪಾದಿಸಬಹುದು. ಸೋರನ್ನು ಗರಿಗಳಿಂದ ಮುಚ್ಚಿ ಒಳಭಾಗವನ್ನು ಸ್ವಚ್ಛಗೊಳಿಸಬಹುದು. ಹೀಗೆ ಒಬ್ಬನು ಶಾಂತವಾಗಿರಬಹುದು. ಯಾವುದೇ ಪರಿಸ್ಥಿತಿಯಲ್ಲಿ ಯಾವನು ಬೇಕಾದರೂ ಸಣ್ಣ ಕುಟೀರವೊಂದರಲ್ಲಿ ಇದ್ದು ಮುಂದೆ ತುಳಸಿ ಗಿಡವನ್ನು ನೆಟ್ಟು ಪ್ರತಿನಿತ್ಯ ಅದಕ್ಕೆ ನೀರು ಹಾಕಿ ಅದಕ್ಕೆ ಪೂಜೆ ಮಾಡಿ ಸತತವಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಬಹುದು. ಹೀಗೆ ವ್ಯಕ್ತಿಯು ತೀವ್ರವಾದ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಬಹುದು. ಇದು ಕಷ್ಟವಲ್ಲವೇ ಅಲ್ಲ. ಆಧ್ಯಾತ್ಮಿಕ ಗುರುವಿನ ಉಪದೇಶಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಅಷ್ಟೇ. ಆಮೇಲೆ ಕಾಲಕ್ರಮೇಣ ಯಶಸ್ಸು ಲಭಿಸುತ್ತದೆ. ಇನ್ನು ತಿನ್ನುವುದಕ್ಕೆ ಏನು ಸಮಸ್ಯೆ ಇಲ್ಲ. ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ಎಲ್ಲರಿಗೂ ಆಹಾರವನ್ನು ಒದಗಿಸಿದರೆ ಅವನು ತನ್ನ ಭಕ್ತನಿಗೆ ಒದಗಿಸುವುದಿಲ್ಲವೇ? ಕೆಲವು ವೇಳೆ ಭಕ್ತನಾದವನು ಕುಟೀರ ಕಟ್ಟಿಕೊಳ್ಳಲು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಅವನು ಸುಮ್ಮನೆ ಬೆಟ್ಟದ ಗುಹೆಯೊಂದರಲ್ಲಿ ಇದ್ದು ಬಿಡುತ್ತಾನೆ. ಒಬ್ಬನು ಗವಿಯಲ್ಲಿರಬಹುದು, ನದಿ ತೀರದ ಕುಟೀರದಲ್ಲಿರಬಹುದು, ಅರಮನೆಯಲ್ಲಿರಬಹುದು, ಅಥವಾ ನ್ಯೂಯಾರ್ಕ್ ಅಥವಾ ಲಂಡನ್ನಿನಂತ ಬೃಹತ್ ನಗರದಲ್ಲಿರಬಹುದು. ಏನೇ ಆದರೂ ಭಕ್ತನಾದವನು ತನ್ನ ಆಧ್ಯಾತ್ಮಿಕ ಗುರುವಿನ ಉಪದೇಶಗಳನ್ನು ಅನುಸರಿಸುತ್ತಾ ತುಳಸಿ ಗಿಡಕ್ಕೆ ನೀರು ಹಾಕುತ್ತಾ ಹರೇ ಕೃಷ್ಣ ಮಂತ್ರ ಜಪಿಸುತ್ತಾ ಭಕ್ತಿ ಸೇವೆಯಲ್ಲಿ ನಿರತನಾಗಿರಬಹುದು. ಶ್ರೀ ಚೈತನ್ಯ ಮಹಾಪ್ರಭುಗಳ ಮತ್ತು ನಮ್ಮ ಗುರುಗಳಾದ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜರ ಉಪದೇಶದಂತೆ ವ್ಯಕ್ತಿಯು ಪ್ರಪಂಚದ ಯಾವುದೇ ಭಾಗಕ್ಕಾದರೂ ಹೋಗಿ ನಿಯಂತ್ರಕ ತತ್ವಗಳನ್ನು ಪಾಲಿಸಿ ತುಳಸಿ ಗಿಡವನ್ನು ಪೂಜಿಸುತ್ತಾ ಸತತವಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿ ಭಕ್ತರಾಗುವಂತೆ ಜನರಿಗೆ ಉಪದೇಶ ಮಾಡಬಹುದು. 262 ಅನುವಾದ. ನಾರದ ಮುನಿ ಮುಂದುವರಿಸಿದರು. ಪ್ರತಿನಿತ್ಯ ನಿಮ್ಮಿಬ್ಬರಿಗೂ ನಾನು ಸಾಕಷ್ಟು ಆಹಾರವನ್ನು ಕಳಿಸಿಕೊಡುತ್ತೇನೆ. ನೀವು ನಿಮಗೆ ಬೇಕಾದಷ್ಟು ಆಹಾರವನ್ನು ಸ್ವೀಕರಿಸಬಹುದು. ಭಾವಾರ್ಥ: ಒಬ್ಬ ವ್ಯಕ್ತಿಯು ಕೃಷ್ಣ ಪ್ರಜ್ಞಾವಂತನಾದರೆ ಅವನು ಲೌಕಿಕ ಅವಶ್ಯಕತೆಗಳಿಗಾಗಿ ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ. ಕೃಷ್ಣನು ಹೇಳುತ್ತಾನೆ, ಯೋಗಕ್ಷೇಮಂ ವಹಾಮಿ ಅಹಂ. ನಾನೇ ಸ್ವತಃ ಭಕ್ತರ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತೇನೆ. ಜೀವನಕ್ಕೆ ಬೇಕಾದ ವಸ್ತುಗಳ ಬಗ್ಗೆ ಏತಕ್ಕೆ ತಲೆ ಕೆಡಿಸಿಕೊಳ್ಳಬೇಕು? ತೀರಾ ಅವಶ್ಯಕವಾದ ವಸ್ತುಗಳಲ್ಲದೆ ಬೇರೆಯವನ್ನು ಒಬ್ಬನೇ ಬಯಸಬಾರದು ಎಂಬುದು ನಿಯಮ. ಬೇಡ ಮತ್ತು ಅವನ ಹೆಂಡತಿ ತಮಗೆ ಅವಶ್ಯಕವಾದದ್ದನ್ನು ಮಾತ್ರ ಸ್ವೀಕರಿಸಬೇಕೆಂದು ನಾರದ ಮುನಿಗಳು ಹೇಳುತ್ತಾರೆ. ಭಕ್ತನಾದವನು ತನಗೆ ಅವಶ್ಯಕವಾದ ವಸ್ತುಗಳನ್ನು ಮಾತ್ರ ಬಳಸಿ ಅನಾವಶ್ಯಕವಾಗಿ ಬಯಕೆಗಳನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗದಂತೆ ಸದಾ ಎಚ್ಚರ ವಹಿಸಬೇಕು. 263 ಅರ್ಧಂಬರ್ಧ ಕೊಳ್ಳಲ್ಪಟ್ಟಿದ್ದ ಈ 3 ಪ್ರಾಣಿಗಳಿಗೆ ನಾರದ ಮುನಿಗಳು ಜೀವ ಕೊಟ್ಟರು. ನಿಜವಾಗಿ ಈ ಪ್ರಾಣಿಗಳು ಎದ್ದು ನಿಂತು ವೇಗವಾಗಿ ಓಡಿ ಹೋದವು. 264 ಅನುವಾದ. ಅರ್ಧಂಬರ್ಧ ಸತ್ತ ಪ್ರಾಣಿಗಳು ಜೀವ ಬಂದು ಓಡಿ ಹೋದದ್ದನ್ನು ನೋಡಿದಾಗ ಆ ವ್ಯಾಧನು ಆಶ್ಚರ್ಯಚಕಿತನಾದನು.
ಅನಂತರ ಅವನು ನಾರದ ಮುನಿಗಳಿಗೆ ಗೌರವಪೂರ್ವಕವಾಗಿ ನಮನಗಳನ್ನು ಸಲ್ಲಿಸಿ ಮನೆಗೆ ಹಿಂದಿರುಗಿದನು. 265. ಇದೆಲ್ಲ ಆದ ನಂತರ ನಾರದ ಮುನಿಗಳು ತಮ್ಮ ಸ್ಥಳಕ್ಕೆ ಹೊರಟು ಹೋದರು. ಬೇಡನು ಮನೆಗೆ ಹಿಂತಿರುಗಿದ ಮೇಲೆ ತನ್ನ ಗುರುಗಳಾದ ನಾರದ ಮುನಿಗಳು ಹೇಳಿದಂತೆಯೇ ಮಾಡಿದನು. ಭಾವಾರ್ಥ: ಆಧ್ಯಾತ್ಮಿಕ ಪ್ರಗತಿಯ ಸಾಧನೆಗಾಗಿ ಒಬ್ಬ ಸದ್ಗುರು ಇರಲೇಬೇಕು. ಅದರಲ್ಲಿ ಮುಂದುವರಿಯಬೇಕಾದರೆ ಅವನು ಗುರುಗಳ ಉಪದೇಶದಂತೆ ನಡೆಯಲೇಬೇಕು. 266. ವ್ಯಾದನು ವೈಷ್ಣವನಾಗಿ ಪರಿವರ್ತಿತನಾಗಿದ್ದಾನೆಂಬ ಸುದ್ದಿ ಹಳ್ಳಿಯಲ್ಲೆಲ್ಲ ಹರಡಿತು. ನಿಜವಾಗಿ ಹಳ್ಳಿಗರೆಲ್ಲರೂ ಭಿಕ್ಷೆಯನ್ನು ತಂದು ಹಿಂದೆ ವ್ಯಾದನಾಗಿದ್ದ ವೈಷ್ಣವನಿಗೆ ಕೊಟ್ಟರು. ಭಾವಾರ್ಥ: ಸಾಧು ಸಂತರನ್ನು, ವೈಷ್ಣವರನ್ನು ಅಥವಾ ಬ್ರಾಹ್ಮಣರನ್ನು ನೋಡಲು ಹೋದಾಗ ದಾನ ಕೊಡುವುದು ಸಾರ್ವಜನಿಕರ ಕರ್ತವ್ಯ. ಪ್ರತಿಯೊಬ್ಬ ವೈಷ್ಣವನು ಕೃಷ್ಣನನ್ನೇ ಅವಲಂಬಿಸಿದ್ದಾನೆ. ವೈಷ್ಣವನಾದವನು ಗುರುವಿನ ಉಪದೇಶದಂತೆ ನಡೆದರೆ ಮಾತ್ರ ಕೃಷ್ಣನು ಅವನ ಅವಶ್ಯಕತೆಗಳನ್ನೆಲ್ಲ ಪೂರೈಸುವನು. ತಮ್ಮ ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ಅನೇಕರು ಗೃಹಸ್ಥರಿದ್ದಾರೆ. ಅವರು ಈ ಆಂದೋಲನಕ್ಕೆ ಸೇರಿ ತಮ್ಮ ಕೇಂದ್ರಗಳಲ್ಲಿ ವಾಸಿಸುತ್ತಾರೆ. ಆದರೆ ಅವರು ಇದರ ಲಾಭ ಪಡೆದು ಕೆಲಸ ಮಾಡದೆ ನಮ್ಮ ಅನ್ನ ತಿಂದು ಬದುಕುತ್ತಾ ಪ್ರಸಾದ ಸ್ವೀಕರಿಸಿ ಕೇವಲ ನಿದ್ರೆ ಮಾಡುತ್ತಾ ಕಾಲ ಕಳೆದರೆ ಅವರ ತಮ್ಮನ್ನು ತಾವು ಅಪಾಯಕಾರಿ ಸ್ಥಾನದಲ್ಲಿರಿಸಿಕೊಳ್ಳುವರು. ಆದ್ದರಿಂದಲೇ ಗೃಹಸ್ಥರು ದೇವಸ್ಥಾನದಲ್ಲಿ ಇರಬಾರದೆಂದು ಹೇಳುತ್ತೇವೆ. ಅವರು ದೇವಸ್ಥಾನದ ಹೊರಗೆ ವಾಸಿಸಿ ಜೀವನ ನಡೆಸಬೇಕು. ಆದರೆ ಗೃಹಸ್ಥರು ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಭಗವಂತನ ಸೇವೆ ಮಾಡುತ್ತಾ ಇದ್ದರೆ ಅಂತವರು ದೇವಸ್ಥಾನದಲ್ಲಿದ್ದರೆ ತೊಂದರೆ ಇಲ್ಲ. ಆದರೆ ದೇವಸ್ಥಾನದ ಊಟ ಮತ್ತು ನಿದ್ರೆ ಮಾಡುವ ಸ್ಥಳ ಆಗಬಾರದು. ದೇವಸ್ಥಾನ ಮೇಲ್ವಿಚಾರಕರು ಇಂತಹ ವಿಷಯಗಳ ಬಗ್ಗೆ ತುಂಬಾ ಎಚ್ಚರವಾಗಿರಬೇಕು. ಹರೇ ಕೃಷ್ಣ ಪ್ರಭು. ಬೇರೆಯವರಿಗೆ ಯಾರಿಗಾರು ಅನುವಾದ ಮಾಡ್ಕೊಡ್ತೀರಾ ಓದ್ಲಿಕ್ಕೆ? ಹರೇ ಕೃಷ್ಣ. ಸೊ ಬೇರೆ ಯಾರಾದ್ರೂ ಓದ್ತೀರಾ? ಕಂಟಿನ್ಯೂ ಮಾಡಿ. ಒಂದು ದಿನ 10-20 ಜನರಿಗೆ ಆಗುವಷ್ಟು ಆಹಾರವನ್ನು ತರಲಾಯಿತು. ಆದರೆ ಬೇಡನು ಅವನ ಹೆಂಡತಿಯು ತಮಗೆ ಅಗತ್ಯವಾದಷ್ಟು ಆಹಾರವನ್ನು ಮಾತ್ರ ಸ್ವೀಕರಿಸುತ್ತಿದ್ದರು. ಒಂದು ದಿನ ತಮ್ಮ ಮಿತ್ರರಾದ ಪರ್ವತ ಮುನಿಗಳ ಜೊತೆ ಮಾತನಾಡುತ್ತಾ ನಾರದ ಮುನಿಗಳು ಅವರನ್ನು ತಮ್ಮ ಶಿಷ್ಯನಾದ ಬೇಡನನ್ನು ನೋಡಿಕೊಂಡು ಬರಲು ತಮ್ಮ ಜೊತೆ ಬರಬೇಕೆಂದು ಕೇಳಿಕೊಂಡರು. ಅವರಿಬ್ಬರು ಮುನಿಗಳು ಬೇಡರ ಸ್ಥಳಕ್ಕೆ ಬರುತ್ತಿರುವಾಗ ದೂರದಿಂದಲೇ ವ್ಯಾದನು ಅವರನ್ನು ನೋಡಿದನು. ಬೇಡನು ತನ್ನ ಗುರುಗಳತ್ತ ವೇಗವಾಗಿ ಓಡಲಾರಂಭಿಸಿದನು. ಆದರೆ ಅವನು ಅಡ್ಡಬಿದ್ದು ನಮಸ್ಕರಿಸಲಾಗಲಿಲ್ಲ, ಏಕೆಂದರೆ ಇರುವೆಗಳು ಅವನ ಕಾಲುಗಳ ಹತ್ತಿರ ಅಡ್ಡಾಡುತ್ತಿದ್ದವು. ಇರುವೆಗಳನ್ನು ನೋಡಿ ಬೇಡನು ಒಂದು ಚೂರು ಬಟ್ಟೆಯಿಂದ ಅವನ್ನು ಓಡಿಸಿದನು. ಹೀಗೆ ನೆಲದಿಂದ ಇರುವೆಗಳನ್ನು ಓಡಿಸಿ ಅವನು ನಮಸ್ಕರಿಸಲು ನೆಲದ ಮೇಲೆ ಬಿದ್ದನು. ದಂಡವತ್ ಎಂದರೆ ಕೋಲಿನಂತೆ ಎಂಬರ್ಥ. ಗುರುವಿಗೆ ನಮಸ್ಕಾರ ಮಾಡಬೇಕಾದರೆ ದಂಡದಂತೆ ಕೆಳಕ್ಕೆ ಬೀಳಬೇಕು. ದಂಡವತ್ ಎಂಬುದರ ಅರ್ಥವಿದು. ನಾರದ ಮುನಿಗಳು ಹೇಳಿದರು, ಪ್ರಿಯ ವ್ಯಾದ, ಅಂತಹ ನಡವಳಿಕೆ ಆಶ್ಚರ್ಯ ಉಂಟು ಮಾಡುವಂತಹದಲ್ಲ. ಭಕ್ತಿ ಸೇವಾ ನಿರತನು ತಂತಾನೇ ಅಹಿಂಸೆಯನ್ನು ಆಚರಿಸುತ್ತಾನೆ. ಅವನು ಪರಮ ಸಜ್ಜನ. ಭಾವಾರ್ಥ: ಈ ಪದ್ಯದಲ್ಲಿನ ಸಾಧುವರ್ಯ ಎಂಬ ಪದಕ್ಕೆ ಪರಮ ಸಜ್ಜನ ಎಂದರ್ಥ. ಈಗ ಪಶು ಪಕ್ಷಿಗಳನ್ನು ಕೊಲ್ಲುವಲ್ಲಿ ಪರಿಣಿತರಾದ ಅನೇಕ ಸಜ್ಜನರು ಇದ್ದಾರೆ. ಆದರೆ ಈ ಸಜ್ಜನರು ಎನಿಸಿಕೊಂಡವರು ಪ್ರಾಣಿ ಹತ್ಯೆಯನ್ನು ನಿಷೇಧಿಸುವ ಧರ್ಮವನ್ನು ತೋರಿಕೆಗೆ ಆಚರಿಸುವರು. ನಾರದ ಮುನಿಗಳು ಮತ್ತು ವೈದಿಕ ಸಂಸ್ಕೃತಿಯ ಪ್ರಕಾರ ಪ್ರಾಣಿಗಳನ್ನು ಕೊಲ್ಲುವವರು ಧಾರ್ಮಿಕ ವ್ಯಕ್ತಿಗಳಿರಲಿ ಸಜ್ಜನರು ಎಂದೇ ಎನಿಸಿಕೊಳ್ಳುವುದಿಲ್ಲ. ಧಾರ್ಮಿಕ ವ್ಯಕ್ತಿಯಾದವನು ಅಂದರೆ ಭಗವತ್ ಭಕ್ತನು ಅಹಿಂಸಾವಾದಿಯಾಗಿರಬೇಕು. ಧಾರ್ಮಿಕ ವ್ಯಕ್ತಿ ಎಂದು ಹೇಳಿಕೊಳ್ಳುವುದು ಪರಸ್ಪರ ವಿರೋಧವಾದುದು. ಅಂತಹ ಬೂಟಾಟಿಕೆಯನ್ನು ನಾರದ ಮುನಿಗಳು ಮತ್ತು ಅವರ ಪರಂಪರೆ ಒಪ್ಪುವುದಿಲ್ಲ.
ಓ ವ್ಯಾಧನೆ, ನೀನು ಬೆಳೆಸಿಕೊಂಡಿರುವ ಅಹಿಂಸೆಯೇ ಮೊದಲಾದ ಸದ್ಗುಣಗಳು ತುಂಬಾ ಆಶ್ಚರ್ಯಕರ ಗುಣಗಳಲ್ಲ. ಏಕೆಂದರೆ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿರುವವನು ಎಂದೂ ಹೊಟ್ಟೆ ಕಿಚ್ಚಿನಿಂದ ಇತರರಿಗೆ ನೋವುಂಟು ಮಾಡುವವನಲ್ಲ. ಅನಂತರ ಬೇಡನು ಆ ಇಬ್ಬರು ಮುನಿವರ್ಯರನ್ನು ತನ್ನ ಮನೆಯ ಅಂಗಳಕ್ಕೆ ಬರಮಾಡಿಕೊಂಡನು. ಅವರು ಕುಳಿತುಕೊಳ್ಳಲು ಒಂದು ದರ್ಭಾಸನವನ್ನು ಕೊಟ್ಟು ಕುಳಿತುಕೊಳ್ಳುವಂತೆ ಭಕ್ತಿಪೂರ್ವಕವಾಗಿ ಅವರನ್ನು ಕೇಳಿಕೊಂಡನು. ಅನಂತರ ಅವನು ನೀರು ತಂದು ಮುನಿಗಳ ಕಾಲನ್ನು ಭಕ್ತಿಯಿಂದ ತೊಳೆದನು. ಆಮೇಲೆ ಗಂಡ ಹೆಂಡರಿಬ್ಬರು ಆ ನೀರನ್ನು ಕುಡಿದು ತಮ್ಮ ತಲೆಗಳ ಮೇಲೆ ಪ್ರೋಕ್ಷಿಸಿಕೊಂಡರು. ಗುರುವನ್ನು ಅಥವಾ ಗುರುವಿನ ಮಟ್ಟದಲ್ಲಿರುವವರನ್ನು ಬರಮಾಡಿಕೊಳ್ಳುವ ವಿಧಾನ ಇದು. ಗುರುವು ತನ್ನ ಶಿಷ್ಯರ ಮನೆಗೆ ಬಂದಾಗ ಶಿಷ್ಯರು ಈ ವ್ಯಾಧನ ಮೇಲ್ಪಂಕ್ತಿಯನ್ನು ಅನುಸರಿಸಬೇಕು. ದೀಕ್ಷೆ ಪಡೆಯುವ ಮುನ್ನ ಒಬ್ಬ ಏನಾಗಿದ್ದ ಅನ್ನುವುದು ಮುಖ್ಯವಲ್ಲ. ದೀಕ್ಷೆ ಪಡೆದ ಅನಂತರ ಇಲ್ಲಿ ಹೇಳಿರುವ ಶಿಷ್ಟಾಚಾರವನ್ನು ಪಾಲಿಸಬೇಕು. ಬೇಡನು ತನ್ನ ಗುರುಗಳ ಎದುರೇ ಹರೇ ಕೃಷ್ಣ ಮಹಾಮಂತ್ರ ಪಠಿಸುತ್ತಿದ್ದಾಗ ಅವನ ದೇಹ ನಡುಗಿತು, ಕಣ್ಣುಗಳಲ್ಲಿ ನೀರು ತುಂಬಿತು. ಭಾವಾವೇಶದಿಂದ ತುಂಬಿ ಅವನು ತನ್ನ ಕೈಗಳನ್ನೆತ್ತಿ ತನ್ನ ಬಟ್ಟೆಗಳನ್ನು ಮೇಲಕ್ಕೂ ಕೆಳಕ್ಕೂ ಆಡಿಸುತ್ತಾ ನರ್ತಿಸಲಾರಂಭಿಸಿದನು. ಪರ್ವತ ಮುನಿಗಳು ಬೇಡರ ಭಾವಾವೇಶ ತುಂಬಿದ ಪ್ರೇಮದ ಕುರುಹುಗಳನ್ನು ನೋಡಿ ನಾರದರಿಗೆ ಹೇಳಿದರು, ಖಂಡಿತವಾಗಿ ನೀವು ಓರೆಗಲ್ಲು. ಸ್ಪರ್ಶ ಮಣಿಯು ಕಬ್ಬಿಣಕ್ಕೆ ತಾಕಿದಾಗ ಅದು ಕಬ್ಬಿಣವನ್ನು ಚಿನ್ನವಾಗಿ ಪರಿವರ್ತಿಸುತ್ತದೆ. ಪರ್ವತ ಮುನಿಯು ನಾರದರನ್ನು ಸ್ಪರ್ಶಮಣಿ ಎಂದು ಕರೆದರು, ಏಕೆಂದರೆ ಅವರ ಸ್ಪರ್ಶದಿಂದ ಅತ್ಯಂತ ಕೀಳು ದರ್ಜೆಯ ವ್ಯಾಧನನ್ನು ಮೇಲಕ್ಕೆತ್ತಿ ಪರಿಪೂರ್ಣ ವೈಷ್ಣವನನ್ನಾಗಿ ಪರಿವರ್ತಿಸಿದರು. ಒಬ್ಬ ವೈಷ್ಣವನ ಸ್ಥಾನವೇನು ಎಂದು ಪರೀಕ್ಷಿಸಲು ಅವನು ಎಂತಹ ಸ್ಪರ್ಶಮಣಿ ಅಂದರೆ ಅವನು ತನ್ನ ಜೀವಮಾನದಲ್ಲಿ ಎಷ್ಟು ಜನರನ್ನು ವೈಷ್ಣವರನ್ನಾಗಿ ಮಾಡಿದ್ದಾನೆ ಎಂಬುದನ್ನು ನೋಡಬೇಕು ಎಂದು ಶ್ರೀಲ ಭಕ್ತಿ ವಿನೋದ ಠಾಕೂರರು ಹೇಳಿದ್ದಾರೆ. ವೈಷ್ಣವನಾದವನು ಸ್ಪರ್ಶಮಣಿಯಾಗಬೇಕು. ಆಗ ಅವನು ತನ್ನ ಬೋಧನೆಯಿಂದ ಜನರನ್ನು ಅವರು ಈ ವ್ಯಾಧನಂತೆ ಪತಿತರಾಗಿದ್ದರೂ ವೈಷ್ಣವರನ್ನಾಗಿ ಪರಿವರ್ತಿಸಬಹುದು. ಕೆಲವರು ಮುಂದುವರಿದ ಭಕ್ತರು ಎನಿಸಿಕೊಂಡವರು ಇದ್ದಾರೆ. ಅವರು ತಮ್ಮ ಸ್ವಹಿತಕ್ಕಾಗಿ ಒಂದು ವಿವಿಕ್ತವಾದ ಸ್ಥಳದಲ್ಲಿ ಕುಳಿತಿರುತ್ತಾರೆ. ಅವರು ಹೊರಕ್ಕೆ ಹೋಗಿ ಇತರರನ್ನು ವೈಷ್ಣವರನ್ನಾಗಿ ಮಾಡುವುದಿಲ್ಲ. ಆದ್ದರಿಂದ ಅವರನ್ನು ಖಂಡಿತವಾಗಿ ಸ್ಪರ್ಶಮಣಿ ಎಂದು ಅಥವಾ ಮುಂದುವರಿದ ಭಕ್ತರು ಎಂದು ಕರೆಯಲಾಗದು. ಕನಿಷ್ಠ ಅಧಿಕಾರಿಗಳು ಇತರರನ್ನು ವೈಷ್ಣವರಾಗಿ ಪರಿವರ್ತಿಸಲಾರರು. ಆದರೆ ಮಧ್ಯಮ ಅಧಿಕಾರಿಯಾದ ವೈಷ್ಣವನು ಬೋಧನೆಯಿಂದ ಹಾಗೆ ಪರಿವರ್ತಿಸಬಲ್ಲನು. ವೈಷ್ಣವರ ಸಂಖ್ಯೆಯನ್ನು ಹೆಚ್ಚಿಸಬೇಕೆಂದು ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಶಿಷ್ಯರಿಗೆ ಹೇಳಿದರು. ಪ್ರತಿಯೊಬ್ಬರೂ ವೈಷ್ಣವನು ಗುರುವು ಆಗಬೇಕೆಂದು ಶ್ರೀ ಚೈತನ್ಯ ಪ್ರಭುಗಳ ಅಪೇಕ್ಷೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಉಪದೇಶಗಳನ್ನು ಪಾಲಿಸುತ್ತಾ ವ್ಯಕ್ತಿಯು ಗುರುವಾಗಬಹುದು, ಏಕೆಂದರೆ ಈ ವಿಧಾನ ತುಂಬಾ ಸುಲಭ. ಕೃಷ್ಣ ಉಪದೇಶಗಳನ್ನು ಬೋಧಿಸಲು ವ್ಯಕ್ತಿಯು ಎಲ್ಲಿಗೆ ಬೇಕಾದರೂ ಹೋಗಬಹುದು. ಕೃಷ್ಣನ ಉಪದೇಶವೆಂದರೆ ಭಗವದ್ಗೀತೆ. ಆದ್ದರಿಂದ ಪ್ರತಿಯೊಬ್ಬ ವೈಷ್ಣವನು ತನ್ನ ದೇಶದಲ್ಲಾಗಲಿ ವಿದೇಶದಲ್ಲಾಗಲಿ ಸಂಚರಿಸಿ ಭಗವದ್ಗೀತೆಯನ್ನು ಉಪದೇಶಿಸುವುದು ಅವನ ಕರ್ತವ್ಯ. ಇದು ನಾರದ ಮುನಿಗಳ ಹಾದಿಯಲ್ಲಿ ನಡೆಯುವವನಿಗೆ ಸ್ಪರ್ಶಮಣಿ ಪರೀಕ್ಷೆ. ಪರ್ವತ ಮುನಿ ಮುಂದುವರಿಸಿದರು, ನಾರದ ಮುನಿಗಳೇ, ನೀವು ದೇವರ್ಷಿಗಳು. ನಿಮ್ಮ ಕೃಪೆಯಿಂದ ಕೀಳು ಜಾತಿಯ ಈ ಬೇಡನೂ ಸಹ ಬೇಗನೆ ಶ್ರೀಕೃಷ್ಣನ ಬಗ್ಗೆ ಅನುರಕ್ತಿ ಪಡೆದು ಬಿಟ್ಟ. ಶುದ್ಧ ವೈಷ್ಣವನಾದವನು ಶಾಸ್ತ್ರಗಳ ಮಾತನ್ನು ನಂಬುತ್ತಾನೆ. ಈ ಶ್ಲೋಕವನ್ನು ಸ್ಕಂದ ಪುರಾಣದಿಂದ ಉದ್ಧರಿಸಲಾಗಿದೆ. ನಾರದ ಮುನಿಗಳು ಅನಂತರ ಬೇಡನನ್ನು ಕೇಳಿದರು, ಪ್ರಿಯ ವೈಷ್ಣವನೇ, ನಿನ್ನ ಹೊಟ್ಟೆಪಾಡಿಗೆ ಏನಾದರೂ ಆದಾಯವಿದೆಯೇ? ಬೇಡನು ಹೇಳಿದನು, ಗುರುಗಳೇ, ತಾವು ಯಾರನ್ನು ಕಳುಹಿಸುವಿರೋ ಅವರು ನನ್ನನ್ನು ನೋಡಿ ಏನಾದರೂ ಕೊಟ್ಟು ಹೋಗುವರು. ಭಾವಾರ್ಥ: ಈ ಮಾತು ಭಗವದ್ಗೀತೆಯ ಮಾತನ್ನು ಖಚಿತಪಡಿಸುತ್ತದೆ. ಅದೇನೆಂದರೆ ಭಗವಂತನು ತನ್ನ ವೈಷ್ಣವ ಭಕ್ತನ ಎಲ್ಲಾ ಅವಶ್ಯಕತೆಗಳನ್ನು ಪೂರೈಸುತ್ತಾನೆ ಎನ್ನುವುದು. ನಾರದ ಮುನಿಗಳು ಆ ಬೇಡನನ್ನು ಹೊಟ್ಟೆಪಾಡು ಹೇಗೆ ನಡೆಯುತ್ತಿದೆ ಎಂದು ಕೇಳಿದಾಗ ಆ ಬೇಡನು ತನ್ನನ್ನು ನೋಡಲು ಬರುವವನೆಲ್ಲ ಏನಾದರೊಂದನ್ನು ತಂದು ಕೊಡುವರೆಂದು ಹೇಳಿದನು.
ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿರುವ ಕೃಷ್ಣನು ವೈಷ್ಣವನ ಎಲ್ಲಾ ಅವಶ್ಯಕತೆಗಳನ್ನು ಸ್ವತಃ ನಾನೇ ಪೂರೈಸುವೆ ಎಂದು ಹೇಳುತ್ತಾನೆ. ಇದನ್ನು ಪೂರೈಸಲು ಅವನು ಯಾರಿಗೆ ಬೇಕಾದರೂ ಆದೇಶಿಸಬಹುದು. ವೈಷ್ಣವನಿಗೆ ಪ್ರತಿಯೊಬ್ಬರು ಏನನ್ನಾದರೂ ಕೊಡಲು ಸಿದ್ಧವಾಗಿರುತ್ತಾರೆ. ವೈಷ್ಣವನು ಸಂಪೂರ್ಣವಾಗಿ ಭಕ್ತಿ ಸೇವೆಯಲ್ಲಿ ನಿರತನಾಗಿದ್ದರೆ ತನ್ನ ಹೊಟ್ಟೆಪಾಡಿಗೆ ಚಿಂತಿಸಬೇಕಾಗಿಲ್ಲ. ಈ ಹಿಂದೆ ಬೇಡನಾಗಿದ್ದವನು ಹೇಳಿದನು, ಅಷ್ಟೊಂದು ಧಾನ್ಯವನ್ನು ಕಳುಹಿಸಬೇಡಿ, ಇಬ್ಬರಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಳುಹಿಸಿ, ಹೆಚ್ಚಿಗೆ ಬೇಡ. ಭಾವಾರ್ಥ: ಆ ಹಿಂದೆ ಬೇಡನಾಗಿದ್ದವನಿಗೆ ಇಬ್ಬರು ತಿನ್ನಲು ಎಷ್ಟು ಬೇಕೋ ಅಷ್ಟು ಮಾತ್ರ ಬೇಕಾಗಿತ್ತು, ಹೆಚ್ಚಿಗೆ ಬೇಕಾಗಿರಲಿಲ್ಲ. ವೈಷ್ಣವನು ಮಾರನೆಯ ದಿನಕ್ಕೆ ದವಸ ಧಾನ್ಯಗಳ ಶೇಖರಿಸುವ ಅವಶ್ಯಕತೆ ಇಲ್ಲ. ಒಂದು ದಿವಸಕ್ಕೆ ಅವಶ್ಯವಾದಷ್ಟನ್ನು ಮಾತ್ರ ಅವನು ಸ್ವೀಕರಿಸಬೇಕು. ಮಾರನೇ ದಿನ ಮತ್ತೆ ಅವನು ದೇವರ ಕೃಪೆಯನ್ನು ಅವಲಂಬಿಸಬೇಕು. ಇದು ಶ್ರೀ ಚೈತನ್ಯ ಮಹಾಪ್ರಭುಗಳ ಉಪದೇಶ. ಅವರ ಕಾಸಾ ಸೇವಕ ಗೋವಿಂದನು ಕೆಲವು ವೇಳೆ ಹಾರಿತಕಿಯನ್ನು ಹಳಲೆಕಾಯಿಯನ್ನು ಶೇಖರಿಸಿಟ್ಟಾಗ ಅವರು ಮಾರನೆಯ ದಿವಸಕ್ಕಾಗಿ ಏಕೆ ಶೇಖರಿಸಿಡುತ್ತೀಯೇ ಎಂದು ಛೇಡಿಸಿದರು. ಶ್ರೀಲ ರೂಪ ಗೋಸ್ವಾಮಿ ಮತ್ತಿತರರು ಹೊಟ್ಟೆಪಾಡಿಗಾಗಿ ಮನೆ ಮನೆಗೆ ಹೋಗಿ ಭಿಕ್ಷೆ ಎತ್ತುತ್ತಿದ್ದರು. ಅವರು ಎಂದೂ ಮಾರನೆಯ ದಿನಕ್ಕೆ ಆಹಾರ ಧಾನ್ಯಗಳನ್ನು ಆಶ್ರಮದಲ್ಲಿ ಸಂಗ್ರಹಿಸಿಡುತ್ತಿರಲಿಲ್ಲ. ಒಂದು ವಾರಕ್ಕಾಗುವಷ್ಟು ಆಹಾರ ಧಾನ್ಯವನ್ನು ಸಂಗ್ರಹಿಸಿಡುವುದು ಒಳ್ಳೆಯದು. ಪ್ರತಿನಿತ್ಯ ಆಹಾರ ಕೊಡುವಂತೆ ಭಗವಂತನಿಗೆ ಏಕೆ ತೊಂದರೆ ಕೊಡಬೇಕು ಎಂದು ನಾವು ಭಾವಿಸಬಾರದು. ಭಗವಂತನು ಪ್ರತಿನಿತ್ಯ ಆಹಾರವನ್ನು ಒದಗಿಸುತ್ತಾನೆ ಎಂದು ನಾವು ಮನವರಿಕೆ ಮಾಡಿಕೊಳ್ಳಬೇಕು. ಮಾರನೆಯ ದಿನಕ್ಕೆ ಆಹಾರ ಧಾನ್ಯಗಳನ್ನು ಶೇಖರಿಸಿಡುವ ಅವಶ್ಯಕತೆ ಇಲ್ಲ. ಪ್ರತಿನಿತ್ಯ ಬೇಕಾಗುವಷ್ಟಕ್ಕಿಂತ ಹೆಚ್ಚಿನ ಆಹಾರ ಬೇಕಿಲ್ಲವೆಂಬ ಅವನ ಅಪೇಕ್ಷೆಯನ್ನು ನಾರದ ಮುನಿಗಳು ಒಪ್ಪಿ, ನೀನು ಭಾಗ್ಯವಂತ ಎಂದು ಅವನನ್ನು ಹರಸಿದರು. ಅನಂತರ ನಾರದ ಮುನಿಗಳು ಮತ್ತು ಪರ್ವತ ಮುನಿಗಳು ಆ ಸ್ಥಳದಿಂದ ಅದೃಶ್ಯರಾದರು. ಒಂದ್ ನಿಮಿಷ ಮಾಡ್ತೀವಿ ಪ್ರಭು. ಹರೇ ಕೃಷ್ಣ. ಡನ್ ಪ್ರಭು ಅಂಟಿಲ್ 281. ಹರೇ ಕೃಷ್ಣ ಪ್ರಭು. Prabhu, you are in the mute, Prabhu. So from this story you can see how a person is so low class like a hunter, by the association of pure devotee can also become a pure devotee. ಸೊ ಇಲ್ಲಿ ನೋಡಿ, ಈ ಒಂದು ಕಥೆಯಿಂದ ನಾವು ಎಷ್ಟೊಂದು ಅರ್ಥಕೊಂಡ್ವಲ್ಲ ನೋಡಿ. ಇಂಥ ಮೃಗಾರಿ ಸೊ ಅರ್ಧ ಒಂದು ಪ್ರಾಣಿಗಳನ್ನ ಅರ್ಧವಾಗಿ ಕೊಲ್ತಾ ಇದ್ರು. ಅಂತವರು ಕೂಡ ಒಂದು ಸಾಧುವರ ಸಂಘದಿಂದ, ಒಂದು ಸಾಧು ಅಂದ್ರೆ ಯಾರು? ನಾರದ ಮುನಿಗಳು. ಅಂತವರ ಸಂಘದಿಂದ, ಶುದ್ಧ ಭಕ್ತರ ಒಂದು ಸಂಘದಿಂದ ಸೊ ಅವರು ಕೂಡ ಶುದ್ಧರಾಗಿ ಸೊ ಭಕ್ತಿ ಸೇವೆಯಲ್ಲಿ ತೊಡಗಿ ಸೊ ವೈಷ್ಣವರಾದ್ರಂತ ನಾವು ಈ ಕಥೆಯಲ್ಲಿ ಬಹಳ ಚೆನ್ನಾಗಿ ತಿಳ್ಕೊಂಡಿರ್ತೀವಿ ನೋಡಿ. This is the secret, by association, anyone who is in any position, father, mother, whatever, but association is very essential. ಸೊ ಇವತ್ತಿನ ಒಂದು ಸಮಾವೇಶದ ಪ್ರಶ್ನೆ ಅದೇ ತಾನೆ. ಸೊ ಯಾವ ರೀತಿ ತಂದೆ ತಾಯಿ ಹೆಂಡತಿ ಮಕ್ಕಳು, ಸೊ ಯಾವ ರೀತಿ ನಾವು ಶುದ್ಧ ಭಕ್ತರಾಗ್ಬೋದು ಅಂತ ಕೇಳಿದ್ರಲ್ಲ, ಅಂದ್ರೆ ಭಕ್ತರಾಗ್ಬೋದು ಅಂತ ಕೇಳಿದ್ರಲ್ಲ. ಸೊ ಅದೇ ಪ್ರಶ್ನೆಗೆ ಇವತ್ತಿನ ಒಂದು ಸಾರಾಂಶ, ಈ ಕಥೆ ಒಂದು ಸಾರಾಂಶ ನೋಡಿ. ಸೊ ಒಂದು ಸಾಧು ಸಂಘದಿಂದ, ಅವರ ಒಂದು ಸಂಘದಿಂದ ನಾವ್ ಯಾವುದೇ ಮಟ್ಟದಲ್ಲಿ ಇರ್ಬೋದು, ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು, ಇಲ್ಲಾಂದ್ರೆ ಏನೇ ಮಾಡ್ತಿರ್ಬೋದು ನಾವು ಜೀವನದಲ್ಲಿ, ಯಾವುದೇ ಒಂದು ಸ್ಥಿತಿಯಲ್ಲಿ ಇರ್ಬೋದು. ಸೊ ಅಂತವ್ರು ಕೂಡ ಈ ಒಂದು ಸಾಧು ಸಂಘದಿಂದ ಸೊ ನಾವು ವೈಷ್ಣವರಾಗ್ಲಿಕ್ಕೆ ಸಾಧ್ಯ ಅಂತ ಈ ನಮ್ದು ಕಥೆಯ ಒಂದು ಸಾರಾಂಶ. So association is very important. It doesn't matter who you are, but if you associate, then your heart can become purified. ಸೊ ನಾವು ಯಾವುದೇ ಒಂದು ಕಷ್ಟದಲ್ಲಿ, ಯಾವುದೇ ಒಂದು ಇದರಲ್ಲಿ ಇರ್ಬೋದು, ಸೊ ನಾವು ಒಂದು ಸಂಘದಿಂದ ಸೊ ನಾವು ಶುದ್ಧರಾಗ್ಲಿಕ್ಕೆ ನಮ್ಗೆ ಒಂದು ಬಹಳ ಒಂದು ಅವಕಾಶ ಇದೆ ಅಂತೇಳಿ ಪ್ರಭು ಹೇಳ್ತಿದ್ದಾರೆ. So can you go to 10:14:3?
ಹರೇ ಕೃಷ್ಣ. ಬೇರೆ ಯಾರು ಓದ್ತೀರಾ ನಿಮ್ಮಲ್ಲಿ? ಹರೇ ಕೃಷ್ಣ. ಮತ್ತೆ ಕಂಟಿನ್ಯೂ ಮಾಡಿ. ಓಕೆ ಪ್ರಭು. ತಮ್ಮ ಸ್ಥಾಪಿತ ಸಾಮಾಜಿಕ ಸ್ಥಾನಗಳಲ್ಲಿ ನೆಲೆಸಿರುವಾಗಲೂ ಊಹಾತ್ಮಕ ಜ್ಞಾನದ ಪ್ರಕ್ರಿಯೆಯನ್ನು ದೂರವಿಡುವವರು ಮತ್ತು ತಮ್ಮ ದೇಹ, ಮಾತು ಮತ್ತು ಮನಸ್ಸಿನಿಂದ ನಿಮ್ಮ ವ್ಯಕ್ತಿತ್ವ ಮತ್ತು ಚಟುವಟಿಕೆಗಳ ವಿವರಣೆಗಳಿಗೆ ಎಲ್ಲಾ ಗೌರವಗಳನ್ನು ನೀಡುತ್ತಾರೆ. ಈ ನಿರೂಪಣೆಗಳಿಗೆ ತಮ್ಮ ಜೀವನವನ್ನು ಅರ್ಪಿಸುತ್ತಾರೆ. ನೀವು ವೈಯಕ್ತಿಕವಾಗಿ ಮತ್ತು ನಿಮ್ಮ ಪರಿಶುದ್ಧ ಭಕ್ತರಿಂದ ಖಂಡಿತವಾಗಿಯೂ ನಿಮ್ಮ ಭಗವಂತನನ್ನು ಜಯಿಸಿರಿ. ಆದರೂ ನೀವು 3 ಲೋಕಗಳಲ್ಲಿ ಯಾರಿಂದಲೂ ಜಯಿಸಲಾಗುವುದಿಲ್ಲ. So by association, you don't have to change your position. You just stay where you are, but you associate with the devotees, with your mind, body and words. Then yes, you can be able to conquer the unconquerable lot. ಸೊ ನೋಡಿ, ಈ ಒಂದು ಸಂಘದಿಂದ, ಸಾಧು ಸಂಘದಿಂದ, ಸೊ ಈ ಒಂದು ಅಸಾಧ್ಯವಾದಂತ ಅಂದ್ರೆ ಭಗವಂತನನ್ನ ನಾವು ಒಲಿಸ್ಕೊಳ್ಳೋದು ಬಹಳ ಕಷ್ಟ. ಸೊ ಅಂತ ಒಂದು ಅಸಾಧ್ಯವಾದಂತ ಕಷ್ಟ ಕೆಲಸವನ್ನ ಈ ಒಂದು ಸಾಧು ಸಂಘದಿಂದ ನಾವು ಯಾವುದೇ ಒಂದು ವರ್ಗದಲ್ಲಿರ್ಬೋದು, ಸೊ ನಾವು ಈ ಸಾಧು ಸಂಘದಿಂದ ಬಹಳ ಸುಲಭವಾಗಿ ಸೊ ಕೃಷ್ಣರನ್ನ ಒಲಿಸ್ಕೊಳ್ಳೋಕೆ ಬಹಳ ಸುಲಭ ಅಂತ ಹೇಳ್ತಿದ್ದಾರೆ ಈ ಒಂದು ಶ್ಲೋಕದಲ್ಲಿ. You can go 22 Madhya 22:51. ಹೌದಾ ಪ್ರಭು? ಓದಿ ಮತ್ತೆ ಕಂಟಿನ್ಯೂ ಮಾಡಿ. ಶುದ್ಧ ಭಕ್ತನ ಕೃಪೆ ಇಲ್ಲದೆ ಭಕ್ತಿ ಸೇವೆಯ ನೆಲೆ ಸಿಗಲು ಸಾಧ್ಯವಿಲ್ಲ. ಕೃಷ್ಣ ಭಕ್ತಿಯ ಮಾತು ಇರಲಿ, ಸಂಸಾರ ಬಂಧನದಿಂದ ಮುಕ್ತಿಯೂ ಕೂಡ ಸಾಧ್ಯವಿಲ್ಲ. ಪುಣ್ಯ ಕಾರ್ಯಗಳು ಲೌಕಿಕ ಶ್ರೀಮಂತಿಕೆಯನ್ನು ತಂದುಕೊಡಬಲ್ಲವು. ಎಷ್ಟೇ ಪುಣ್ಯ ಕಾರ್ಯ ಮಾಡಿದರೂ ದಾನ ಧರ್ಮ ಮಾಡುವುದು, ದೊಡ್ಡ ದೊಡ್ಡ ಆಸ್ಪತ್ರೆಗಳನ್ನು, ಶಾಲೆಗಳನ್ನು ತೆರೆಯುವುದು, ಜನೋಪಯೋಗಿ ಕೆಲಸಗಳನ್ನು ಮಾಡುವುದು ಭಕ್ತಿ ಸೇವೆಯನ್ನು ಸಂಪಾದಿಸಲು ಸಾಧ್ಯವಿಲ್ಲ. ಭಕ್ತಿ ಸೇವೆಯನ್ನು ಶುದ್ಧ ಭಕ್ತನ ಕೃಪೆಯಿಂದ ಮಾತ್ರ ಸಂಪಾದಿಸಬಹುದು. ಶುದ್ಧ ಭಕ್ತನ ಕೃಪೆ ಇಲ್ಲದೆ ಸಂಸಾರ ಬಂಧನದಿಂದ ಬಿಡಿಸಿಕೊಳ್ಳಲು ಸಾಧ್ಯವಿಲ್ಲ. ಈ ಶ್ಲೋಕದಲ್ಲಿ ಮಹತ್ ಎಂಬ ಶಬ್ದಕ್ಕೆ ಶುದ್ಧ ಭಕ್ತ ಎಂದು ಅರ್ಥ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಇದನ್ನು ಖಚಿತಪಡಿಸುತ್ತಾನೆ. ಓ ಪೃಥಾಪುತ್ರನೇ, ಭ್ರಮೆಗೊಳಗಾದವನು ಮಹಾತ್ಮನು ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿದ್ದಾರೆ. ಅವರು ಪೂರ್ಣವಾಗಿ ಭಕ್ತಿ ಸೇವೆಯಲ್ಲಿ ನಿರತರಾಗಿದ್ದಾರೆ, ಏಕೆಂದರೆ ನಾನು ದೇವೋತ್ತಮ ಪರಮಪುರುಷ, ಮೂಲ ಪುರುಷ, ಅವ್ಯಯನು ಎಂದು ಅವರಿಗೆ ಗೊತ್ತು. ಇಡೀ ಸೃಷ್ಟಿಯ ಮೂಲ ಕೃಷ್ಣನೆಂದು ಒಪ್ಪಿರುವ ಮಹಾತ್ಮನ ಸಹವಾಸ ಮಾಡಬೇಕು. ಮಹಾತ್ಮನಾಗದೆ ಕೃಷ್ಣನ ಪರಮ ಸ್ಥಾನವನ್ನು ಅರಿಯಲಾರನು. ಮಹಾತ್ಮನು ದುರ್ಲಭ, ಲೋಕೋತ್ತರ ವ್ಯಕ್ತಿ ಮತ್ತು ಅವನು ಕೃಷ್ಣನ ಶುದ್ಧ ಭಕ್ತ. ಮೂರ್ಖರು ಕೃಷ್ಣನನ್ನು ಒಬ್ಬ ಮನುಷ್ಯನೆಂದು, ಶ್ರೀಕೃಷ್ಣನ ಶುದ್ಧ ಭಕ್ತನನ್ನು ಒಬ್ಬ ಮನುಷ್ಯನೆಂದು ಪರಿಗಣಿಸುತ್ತಾರೆ. ಒಬ್ಬರು ಯಾರೇ ಆಗಿರಲಿ, ಭಕ್ತನಾದ ಮಹಾತ್ಮನ ಚರಣ ಕಮಲಗಳ ಆಶ್ರಯ ಪಡೆದು ಇಡೀ ಮಾನವ ಸಮಾಜದ ಪರಮ ಹಿತೈಷಿ ಎಂದು ತಿಳಿಯಬೇಕು. ನಾವು ಅಂತ ಮಹಾತ್ಮನ ಆಶ್ರಯ ಪಡೆದು ಅವನ ಕೃಪೆಯನ್ನು ನೋಡಬೇಕು. ಅವನ ಆಶೀರ್ವಾದದಿಂದ ಮಾತ್ರ ಭೋಗ ಜೀವನಕ್ಕೆ ಅಂಟಿಕೊಳ್ಳುವುದು ತಪ್ಪುತ್ತದೆ. ಹೀಗೆ ಅಂಟಿಕೊಳ್ಳದಿರುವಾಗ ಅವನು ಮಹಾತ್ಮನ ಕೃಪೆಯಿಂದ ಭಗವಂತನ ದಿವ್ಯವಾದ ಪ್ರೇಮ ಪೂರ್ಣ ಸೇವೆಯಲ್ಲಿ ತೊಡಗಿರಬಹುದು. ಮತ್ತೆ ಕಂಟಿನ್ಯೂ ಮಾಡಿ.
ಓ ರಹುಗಣ ರಾಜನೇ, ಶುದ್ಧ ಭಕ್ತನ, ಮಹಾರಾಜ ಅಥವಾ ಮಹಾತ್ಮ ಪಾದ ಕಮಲಗಳ ಧೂಳನ್ನು ತಲೆಯ ಮೇಲೆ ಧರಿಸಿದೆ ವ್ಯಕ್ತಿಯು ಭಕ್ತಿಯೋಗವನ್ನು ಸಾಧಿಸಲಾರ. ಕೇವಲ ಕಠೋರ ತಪಶ್ಚರ್ಯೆಯಿಂದಾಗಲಿ ಆಡಂಬರದಿಂದ ವಿಗ್ರಹಾರಾಧನೆ ಮಾಡುವುದರಿಂದಾಗಲಿ ಸನ್ಯಾಸಾಶ್ರಮದ ಇಲ್ಲವೇ ಗೃಹಸ್ಥಾಶ್ರಮದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದರಿಂದಾಗಲಿ ಭಕ್ತಿಯೋಗವನ್ನು ಸಾಧಿಸಲಾಗದು. ಅಥವಾ ವೇದಾಧ್ಯಯನದಿಂದಾಗಲಿ ನೀರಿನಲ್ಲಿ ಮುಳುಗಿ ಬೆಂಕಿಗೋ ಉರಿಯುವ ಬಿಸಿಲಿಗೋ ತನ್ನನ್ನು ಒಡ್ಡಿಕೊಂಡೋ ಅದನ್ನು ಸಾಧಿಸಲು ಸಾಧ್ಯವಿಲ್ಲ. ಭಾವಾರ್ಥ: ಈ ಶ್ಲೋಕ ಶ್ರೀಮದ್ ಭಾಗವತದಲ್ಲಿ 5.12 ಬರುತ್ತದೆ. ತಾನು ಹೇಗೆ ಪರಮಹಂಸ ಪದವನ್ನು ಪಡೆದೆ ಎಂಬುದನ್ನು ಇಲ್ಲಿ ಜಡಭರತನು ಮಹಾರಾಜ ರಹುಗಣನಿಗೆ ಹೇಳುತ್ತಾನೆ. ಸಿಂಧು ಸೌವೀರದ ರಾಜನಾದ ರಹುಗಣನು ಜಡಭರತನನ್ನು ಅವನು ಹೇಗೆ ಪರಮಹಂಸ ಪದವನ್ನು ಪಡೆದನೆಂದು ಕೇಳಿದ್ದನು. ತನ್ನ ಪಲ್ಲಕ್ಕಿಯನ್ನು ಹೊರಬೇಕೆಂದು ರಾಜನು ಅವನನ್ನು ಕರೆದಿದ್ದನು. ಆದರೆ ಪರಮಹಂಸ ಜಡಭರತನಿಂದ ಪರಮ ತತ್ವವನ್ನು ಕೇಳಿದಾಗ ರಾಜನು ಆಶ್ಚರ್ಯ ವ್ಯಕ್ತಪಡಿಸಿ ಅಂತ ಮಹಾ ಮೋಕ್ಷವನ್ನು ಪಡೆದದ್ದು ಹೇಗೆಂಬುದಾಗಿ ಜಡಭರತನನ್ನು ಕೇಳಿದನು. ಆಗ ಜಡಭರತನು ಲೌಕಿಕ ಆಕರ್ಷಣೆಗಳ ಬಗ್ಗೆ ವಿರಕ್ತಿಯಿಂದ ಇರುವುದು ಹೇಗೆ ಎಂಬುದನ್ನು ರಾಜನಿಗೆ ವಿವರಿಸಿದನು. ಮಹಾತ್ಮರ ಅಂದರೆ ಐಹಿಕ ಸಂಪತ್ತಿಗೆ ಸ್ವಲ್ಪವೂ ಅಂಟದ ಭಕ್ತರ ಪಾದ ಕಮಲಗಳ ಧೂಳಿಯನ್ನು ಮಾನವ ಸಮಾಜವು ಸ್ವೀಕರಿಸದೆ ಮಾನವ ಕುಲವು ಕೃಷ್ಣನ ಪಾದಾರವಿಂದದತ್ತ ಗಮನಹರಿಸಲು ಸಾಧ್ಯವಿಲ್ಲ. ಆ ಚರಣಾರವಿಂದಗಳು ಐಹಿಕ ಜೀವನದ ಅನಾವಶ್ಯಕವಾದ ಕ್ಲೇಶಮಯವಾದ ಪರಿಸ್ಥಿತಿಯನ್ನು ಗೆಲ್ಲಲು ನೆರವಾಗುತ್ತವೆ. ಭಾವಾರ್ಥ: ಈ ಶ್ಲೋಕ ಶ್ರೀಮದ್ ಭಾಗವತದಲ್ಲಿ 5.7-5.32 ಬರುತ್ತದೆ. ಮಹರ್ಷಿ ನಾರದರು ಯುಧಿಷ್ಠಿರ ಮಹಾರಾಜನಿಗೆ ಉಪದೇಶ ನೀಡುತ್ತಿರುವಾಗ ಪ್ರಹ್ಲಾದ ಮಹಾರಾಜನ ಕಾರ್ಯಗಳನ್ನು ವಿವರವಾಗಿ ತಿಳಿಸಿದರು. ಈ ಶ್ಲೋಕವನ್ನು ಪ್ರಹ್ಲಾದ ಮಹಾರಾಜನು ತನ್ನ ತಂದೆಯೂ ರಾಕ್ಷಸ ರಾಜನೂ ಆದ ಹಿರಣ್ಯಕಶಿಪುವಿಗೆ ಹೇಳಿದನು. ಪ್ರಹ್ಲಾದ ಮಹಾರಾಜನು ತನ್ನ ತಂದೆಗೆ ಭಕ್ತಿಯೋಗದ 9 ವಿಧಾನಗಳನ್ನು ಹೇಳಿದನು. ಯಾರು ಈ 9 ವಿಧಾನಗಳನ್ನು ಅನುಸರಿಸುವವರೋ ಅವರು ಪರಮ ಪಂಡಿತನೆಂದು ಹೇಳಿದನು. ಆದರೆ ಹಿರಣ್ಯಕಶಿಪುವಿಗೆ ತನ್ನ ಮಗ ಭಕ್ತಿ ಸೇವೆಯ ಬಗ್ಗೆ ಮಾತನಾಡುವುದು ಹಿಡಿಸಲಿಲ್ಲ. ಆದ್ದರಿಂದ ಅವನು ಕೂಡಲೇ ಪ್ರಹ್ಲಾದನ ಗುರುವಾದ ಷಂಡನನ್ನು ಕರೆದನು. ಆಗ ಆ ಗುರುವು ಪ್ರಹ್ಲಾದನಿಗೆ ತಾನು ಭಕ್ತಿ ಸೇವೆಯನ್ನು ಹೇಳಿಕೊಡಲೇ ಇಲ್ಲ, ಪ್ರಹ್ಲಾದನಿಗೆ ಸಹಜವಾಗಿಯೇ ಬಂದಿದೆ ಎಂದು ಹೇಳಿದನು. ಆಗ ಹಿರಣ್ಯಕಶಿಪುವು ಕೆಂಡಾಮಂಡಲವಾಗಿ ಪ್ರಹ್ಲಾದನು ವೈಷ್ಣವನಾದುದು ಏತಕ್ಕೆ ಎಂದು ಕೇಳಿದನು. ಈ ಪ್ರಶ್ನೆಗೆ ಉತ್ತರವಾಗಿ ಪ್ರಹ್ಲಾದ ಮಹಾರಾಜನು ಇನ್ನೊಬ್ಬ ಭಕ್ತನ ಕೃಪೆ ಮತ್ತು ಆಶೀರ್ವಾದಗಳಿಲ್ಲದೆ ಭಗವಂತನ ಭಕ್ತನಾಗಲು ಸಾಧ್ಯವಿಲ್ಲವೆಂಬ ಅರ್ಥದ ಈ ಶ್ಲೋಕವನ್ನು ಹೇಳಿದನು. ಕ್ಷಣಕಾಲ ಶುದ್ಧ ಭಕ್ತರ ಸಹವಾಸ ಆದರೂ ವ್ಯಕ್ತಿಯು ಸಕಲ ಯಶಸ್ಸನ್ನು ಪಡೆಯುವನು ಎಂದು ಶಾಸ್ತ್ರಗಳು ಹೇಳುತ್ತವೆ. ಭಾವಾರ್ಥ: ಜ್ಯೋತಿಷ್ಯ ಶಾಸ್ತ್ರದ ಲೆಕ್ಕಾಚಾರದ ಪ್ರಕಾರ ಲವ ಎಂದರೆ ಸೆಕೆಂಡಿನ 11ನೇ 1 ಭಾಗ. ಭಗವದ್ಭಕ್ತರ ಕ್ಷಣ ಮಾತ್ರ ಸಹವಾಸವನ್ನು ಸ್ವರ್ಗ ಪ್ರಾಪ್ತಿಗಾಗಲಿ ಮುಕ್ತಿಗಾಗಲಿ ಹೋಲಿಸಲಾಗದು. ಇನ್ನು ಸಾಯುವವರಿಗೆ ಐಹಿಕ ಸುಖ ಸಂಪತ್ತುಗಳಂತ ಐಹಿಕ ಅನುಗ್ರಹಗಳ ಬಗೆಗೆ ಹೇಳುವುದೇನಿದೆ. ಭಾವಾರ್ಥ: ಇದು ಶ್ರೀಮದ್ ಭಾಗವತದಿಂದ 1:18-13 ಉದ್ಧರಿಸಿದ ಶ್ಲೋಕ. ನೈಮಿಷಾರಣ್ಯದ ಶೌನಕ ಋಷಿಯೇ ಮೊದಲಾದ ಮಹರ್ಷಿಗಳು ಮಾಡಿದ ವೈದಿಕ ಕರ್ಮಗಳನ್ನು ಯಜ್ಞಯಾಗಾದಿಗಳನ್ನು ಕುರಿತದ್ದು ಈ ಶ್ಲೋಕ. ಒಂದು ಕ್ಷಣಕಾಲ ಭಕ್ತನೊಬ್ಬನ ಸಹವಾಸ ಆದರೂ ಅದು 1000 ವೈದಿಕ ಕರ್ಮಗಳನ್ನು ಯಜ್ಞಯಾಗಾದಿಗಳನ್ನು ಮಾಡುವುದಕ್ಕಿಂತ ಸ್ವರ್ಗಲೋಕಗಳಿಗಿಂತ ಇಲ್ಲವೇ ಪರಬ್ರಹ್ಮನಲ್ಲಿ ಲೀನವಾಗುವುದಕ್ಕಿಂತ ದೊಡ್ಡದು. ಕೃಷ್ಣನು ಎಷ್ಟು ದಯಾಳುವೆಂದರೆ ತನ್ನ ಉಪದೇಶಗಳನ್ನು ಅರ್ಜುನನಿಗೆ ಹೇಳಿದಂತೆ ಹೇಳಿ
ಇಡೀ ಜಗತ್ತಿಗೆ ತನ್ನ ರಕ್ಷಣೆ ಒದಗಿಸಿಕೊಟ್ಟಿದ್ದಾನೆ. ನೀನು ನನಗೆ ಅತ್ಯಂತ ಪ್ರಿಯನಾದ ಸ್ನೇಹಿತನಾದ್ದರಿಂದ ನಿನಗೆ ನನ್ನ ಪರಮೋಪದೇಶವನ್ನು, ಅತ್ಯಂತ ರಹಸ್ಯವಾದ ಜ್ಞಾನವನ್ನು ಹೇಳುತ್ತಿದ್ದೇನೆ. ಇದನ್ನು ನನ್ನಿಂದ ಕೇಳು, ಏಕೆಂದರೆ ಇದು ನಿನ್ನ ಹಿತಕ್ಕಾಗಿಯೇ. ಯಾವಾಗಲೂ ನನ್ನನ್ನು ಕುರಿತು ಚಿಂತಿಸು, ನನ್ನನ್ನು ಆರಾಧಿಸು, ನನಗೆ ನಮಸ್ಕರಿಸು, ಆಗ ನೀನು ನಿಶ್ಚಯವಾಗಿಯೂ ನನ್ನ ಬಳಿಗೆ ಬರುತ್ತೀಯೆ. ನೀನು ನನ್ನ ಆಪ್ತ ಮಿತ್ರನಾದ್ದರಿಂದ ನಿನಗೆ ಈ ಭರವಸೆಯನ್ನು ಕೊಡುತ್ತೇನೆ. ಭಾವಾರ್ಥ: ಈ ಶ್ಲೋಕವನ್ನು ಭಗವದ್ಗೀತೆಯಿಂದ 18:64-65 ಉದ್ಧರಿಸಲಾಗಿದೆ. ಶ್ರೀಕೃಷ್ಣನು ಈ ಹಿಂದೆ ವೈದಿಕ ಕರ್ಮಗಳ ಆಚರಣೆಗಳು, ವೇದೋಕ್ತವಾದ ರೀತಿಯಲ್ಲಿ ಕಾಮ್ಯ ಕರ್ಮಗಳನ್ನು ಮಾಡುವುದು, ಹಠಯೋಗಾಭ್ಯಾಸ ಮತ್ತು ಜ್ಞಾನ ಸಂಪಾದನೆಗಳ ಬಗ್ಗೆ ಪಾಂಡಿತ್ಯ ಸಂಪಾದಿಸುವುದನ್ನು ಹೇಳಿದ್ದರು. ಈ ಕೊನೆಯ ಉಪದೇಶಗಳು ತುಂಬಾ ಪ್ರಬಲವಾದವು ಮತ್ತು ಇತರವುಗಳಿಗಿಂತ ಮೇಲೆ ನಿಲ್ಲುತ್ತವೆ. ಪ್ರಭು ಹರೇ ಕೃಷ್ಣ. Finish Mataji until 60th verse. Next verse. Mataji ಓದಿ ಕಂಟಿನ್ಯೂ ಮಾಡಿ. ಓಕೆ, ಅದು 61 ಓದ್ಲೇ ಇಲ್ಲ ಹೊರಟೋಯ್ತು. ಅದೇ ಇದು ಅನುವಾದ ಇದು ಓದಿ. You finished 61. ಭಕ್ತನಿಗೆ ಈ ಆದೇಶದಲ್ಲಿ ನಂಬಿಕೆ ಇದ್ದರೆ ಅವನು ಶ್ರೀಕೃಷ್ಣನನ್ನು ಪೂಜಿಸಿ ಇತರ ಎಲ್ಲಾ ಚಟುವಟಿಕೆಗಳನ್ನು ಬಿಟ್ಟು ಬಿಡುತ್ತಾನೆ. ಎಲ್ಲಿಯವರೆಗೆ ವ್ಯಕ್ತಿಗೆ ಕಾಮ್ಯ ಕರ್ಮಗಳು ಸಾಕು ಎನಿಸುವುದಿಲ್ಲವೋ, ವಿಷ್ಣುವಿನ ಬಗೆಗೆ ಶ್ರವಣ ಕೀರ್ತನೆಗಳಿಂದ ಭಕ್ತಿ ಸೇವೆಯ ಬಗ್ಗೆ ರುಚಿಯು ಜಾಗೃತವಾಗುವುದಿಲ್ಲವೋ, ಅಲ್ಲಿಯವರೆಗೆ ಅವನು ವೈದಿಕ ವಿಧಿಗಳ ಪ್ರಕಾರ ನಡೆಯಬೇಕು. ಈ ಶ್ಲೋಕವನ್ನು ಶ್ರೀಮದ್ ಭಾಗವತದಿಂದ 11:29 ಉದ್ಧರಿಸಲಾಗಿದೆ. So you can see that you just have to stay in your position and you have to, chant Hare Krishna, and that's important. ನೋಡಿ, ನಾವು ಎಲ್ಲೇ ಯಾವುದೇ ಒಂದು ಸ್ಥಾನದಲ್ಲಿ ಇರ್ಬೋದು, ಗಂಡ ಆಗಿರ್ಬೋದು, ಹೆಣ್ಣಾಗಿರ್ಬೋದು, ಇಲ್ಲದ ಬ್ರಾಹ್ಮಣ ಆಗಿರ್ಬೋದು, ವೈಶ್ಯ ಆಗಿರ್ಬೋದು, ಶೂದ್ರ ಆಗಿರ್ಬೋದು, ಸೊ ಯಾವುದೇ ಒಂದು ವರ್ಗದಲ್ಲಿ ಇರ್ಬೋದು, ಯಾವುದೇ ಒಂದು ಸಮಾಜದ ಒಂದು ಇದರಲ್ಲಿ ಇರ್ಬೋದು, ನಾವು ಸೊ ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಸೊ ಯಾವುದೇ ಒಂದು ಸ್ಥಾನದಲ್ಲಿ ಇದ್ರೂ ಸೊ ಇಲ್ಲಿನ ಒಂದು ಇವತ್ತಿನ ಒಂದು ಮುಖ್ಯ ಒಂದು ಸಂದೇಶ ಏನಂದ್ರೆ, ಸೊ ಈ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನ ಜಪ ಮಾಡ್ಬೇಕು ಸೊ ಅಂತ ಪ್ರಭು ಹೇಳ್ತಿದ್ದಾರೆ. And you must do it as immediately as possible. Not that you wait until you grow old. There's no guarantee that you will grow old also. ಸೊ ಅಲ್ಲಿ ನೀವು ಒಂದು ಕೇಳಿದ ಪ್ರಶ್ನೆ ಅಂದ್ರೆ, ಈ ಒಂದು ಎಲ್ಲಾ ಒಂದು ಕಾರ್ಯಗಳನ್ನಂದ್ರೆ ಈ ಒಂದು ಆಧ್ಯಾತ್ಮಿಕ ಕಾರ್ಯಗಳನ್ನ ನಾವು ಮುಪ್ಪು ಬರುವವರೆಗೂ ನಾವು ಕಾಯ್ಬೇಕಂತ ಕೇಳಿದ್ವಲ್ಲ. ಸೊ ನಾವು ಮುಪ್ಪು ನಮಗೆ ಬರುತ್ತಾ ಅಂತ ನಮಗೆ ಗ್ಯಾರಂಟಿ ಇದೆನಾ? ಸೊ ಅಲ್ಲಿವರೆಗೂ ಕಾಯ್ಬೇಕಾಗಂತ ಅವಶ್ಯಕತೆ ಇಲ್ಲ. ಸೊ ಅದು ಮುಪ್ಪು ಬರುವುದಕ್ಕಿಂತ ಮುಂಚೆ ಸೊ ಈ ಒಂದು ಭಕ್ತಿ ಮಾರ್ಗದಲ್ಲಿ ತೊಡಗಿ ನಾವು ಒಂದು ಆಧ್ಯಾತ್ಮಿಕ ಕೆಲಸದಲ್ಲಿ ನಾವು ನಮ್ಮನ್ನ ತೊಳಸ್ಕೊಂಡು ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪ ಮಾಡ್ಬೇಕು. You can go to 761. ಹರೇ ಕೃಷ್ಣ. ಬೇರೆ ಯಾರು ಓದ್ತೀರಾ ನೀವು? ದಯವಿಟ್ಟು ಓದಿ. ಓದಿ. ಅನುವಾದ. ಪ್ರಹ್ಲಾದ ಮಹಾರಾಜನು ಹೇಳಿದನು, ಸಾಕಿಷ್ಟು ಬುದ್ಧಿಶಾಲಿಯಾಗಿರುವವನು ಜೀವನದ ಆರಂಭದಲ್ಲಿಯೇ ಎಂದರೆ ಶೈಶವದ ಚಿಕ್ಕ ವಯಸ್ಸಿನಲ್ಲಿಯೇ ಉಳಿದ ಎಲ್ಲ ಕಾರ್ಯಕಲಾಪಗಳನ್ನು ಬಿಟ್ಟು ಮಾನವ ಶರೀರವನ್ನು ಭಕ್ತಿ ಸೇವೆಯ ಕೆಲಸಗಳನ್ನು ನೆರವೇರಿಸಲು ಉಪಯೋಗಿಸಬೇಕು. ಮಾನವ ಶರೀರವು ಅತ್ಯಂತ ದುರ್ಬಲವಾದುದು. ಬೇರೆಯ ಶರೀರಗಳಿಗಿಂತ ಅದು ಅನ್ನಿತವಾದರೂ ಕೂಡ ಅದು ಅರ್ಥವಾದುದು. ಏಕೆಂದರೆ ಮಾನವ ಜೀವನದಲ್ಲಿ ವ್ಯಕ್ತಿಯು ಭಕ್ತಿ ಸೇವೆಯನ್ನು ಮಾಡಬಲ್ಲನು. ಪ್ರಾಮಾಣಿಕವಾದ ಭಕ್ತಿ ಸೇವೆಯನ್ನು ಸ್ವಲ್ಪ ಮಾಡಿದರೂ ಕೂಡ
ವ್ಯಕ್ತಿಯು ಸಂಪೂರ್ಣ ಪರಿಪೂರ್ಣತೆಯನ್ನು ಪಡೆಯಬಹುದು. ಭಾವಾರ್ಥ: ವೇದಿಕೆ ನಾಗರಿಕತೆಯ ಹಾಗೂ ವೇದಾಧ್ಯಯನ್ನು ಒಟ್ಟು ಪ್ರಯೋಜನವೆಂದರೆ ಮಾನವ ಜೀವನದಲ್ಲಿ ಭಕ್ತಿ ಸೇವೆಯ ಪರಿಪೂರ್ಣ ಸ್ಥಿತಿಯನ್ನು ಸಂಪಾದಿಸುವ. ಆದ್ದರಿಂದ ದೈವಿಕ ವ್ಯವಸ್ಥೆಗೆ ಅನುಗುಣವಾಗಿ ಜೀವನದ ಆದಿಯಿಂದಲೇ ಬ್ರಹ್ಮಚಾರಿ ಆಶ್ರಮವನ್ನು ನಿಯತಗೊಳಿಸಲಾಗಿದೆ. ಇದರಿಂದ ವ್ಯಕ್ತಿಯು ಶೈಶವಾದಿಯಿಂದಲೇ, ಆದರೆ 5ನೇ ವರ್ಷದ ವಯಸ್ಸಿನಿಂದಲೇ ಭಕ್ತಿ ಸೇವೆಯಲ್ಲಿ ಪರಿಪೂರ್ಣವಾಗಿ ತೊಡಗುವಂತೆ ತನ್ನ ಮಾನವೀಯ ಕಾರ್ಯಕಲಾಪಗಳನ್ನು ಪರಿಷ್ಕರಿಸಿಕೊಳ್ಳಬಹುದು. ಭಗವದ್ಗೀತೆಯಲ್ಲಿ ದೃಢಪಡಿಸಿದಂತೆ ಸ್ವಲ್ಪ ಧರ್ಮಸ್ಯ ತಾಯೇ ಮಹೋತೋ ಭವಂತ್ 2:40. ಈ ಮಾರ್ಗದಲ್ಲಿ ಸಾಧಿಸಿದ ಅಲ್ಪ ಮುನ್ನಡೆಯು ವ್ಯಕ್ತಿಯನ್ನು ಅತ್ಯಂತ ಅಪಾಯಕಾರಿ ಭಯದಿಂದಲೂ ರಕ್ಷಿಸಬಲ್ಲದು. ವೈದಿಕ ಸಾಹಿತ್ಯದ ನಿರ್ಣಯಗಳಿಗೆ ಅನ್ವಯವನ್ನು ಹೊಂದಿದೆ. ಇವರು ಆಧುನಿಕ ನಾಗರಿಕತೆ ಮಾನವ ಸಮಾಜದ ವ್ಯಕ್ತಿಗಳ ಬಗೆಗೆ ಎಷ್ಟು ಕ್ರೂರವಾಗಿದೆಯೆಂದರೆ ಅದು ಮಕ್ಕಳಿಗೆ ಬ್ರಹ್ಮಚಾರಿಗಳಾಗುವುದನ್ನು ಬೋಧಿಸುವ ಬದಲು ಜನಸಂಖ್ಯೆಯನ್ನು ಮಿತಿಗೊಳಿಸುವ ನೆವದಲ್ಲಿ ಮಕ್ಕಳನ್ನು ಗರ್ಭದಿಂದಲೇ ಕೊಂದು ಹಾಕಲು ತಾಯಂದಿರಿಗೆ ಬೋಧನೆ ಮಾಡುತ್ತದೆ. ಅದೃಷ್ಟವಶಾತ್ ಒಂದು ಮಗು ಉಳಿದುಕೊಂಡರೆ ಅವನಿಗೆ ಇಂದ್ರಿಯ ತೃಪ್ತಿಗಾಗಿ ಬೇಕಾದುದನ್ನು ಮಾತ್ರ ಕಲ್ಪಿಸಲಾಗುತ್ತದೆ. ಕ್ರಮವಾಗಿ ಇಡೀ ಪ್ರಪಂಚದಲ್ಲೆಲ್ಲ ಮಾನವ ಸಮಾಜವು ಜೀವನದ ಪರಿಪೂರ್ಣತೆಯಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಿದೆ. ನಿಜವಾಗಿ ಮನುಷ್ಯರು ನಾಯಿ ಬೆಕ್ಕುಗಳಿಗಿಂತ ಜೀವಿಸುತ್ತ ಎಂಬಂತೆ 4 ಲಕ್ಷ ಜೀವರಾಶಿಗಳಲ್ಲಿ ನಿಶ್ಚಯಾತ್ರೆಗಳಲ್ಲಿ ಪುನಃ ಜನ್ಮಾಂತರವನ್ನು ಪಡೆಯಲು ಪ್ರಸ್ತುತ ಸಿದ್ಧತೆ ನಡೆಸುತ್ತಾ ತಮ್ಮ ಜೀವಿತದ ಅವಧಿಯನ್ನು ಹಾಳು ಮಾಡುತ್ತಿದ್ದಾರೆ. ಭಕ್ತಿ ಸೇವೆಯ ಆಚರಣೆಯನ್ನು ಜನರಿಗೆ ಕಲ್ಪಿಸುವ ಮೂಲಕ ಮಾನವ ಸಮಾಜಕ್ಕೆ ಸೇವಾಗೃಹೆಯಲ್ಲಿ ಕೃಷ್ಣ ಪ್ರಜೆ ಆಂದೋಲನವು ಉತ್ಸಾಹಕರವಾಗಿದೆ. ಆ ಭಕ್ತಿ ಸೇವೆಯು ಮಾತ್ರ ಮಾನವ ಜೀವಿಯನ್ನು ಮತ್ತೆ ಪ್ರಾಣಿ ಜೀವನಕ್ಕೆ ತಳ್ಳಲ್ಪಡುವ ಪರಿಸ್ಥಿತಿಯಿಂದ ಕಾಪಾಡಬಲ್ಲದು. ಪ್ರಹ್ಲಾದ ಮಹಾರಾಜನು ಆಗಲೇ ಹೇಳಿರುವಂತೆ ಭಾಗವತ ಧರ್ಮವು ಶ್ರವಣ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಮೋ ಆಚರಣಂ ವಂದನಂ ದಾಸ್ಯ ಸುಖಮಧ್ಯಂ ಎಂಬುವುಗಳಿಂದ ಕೂಡಿದೆ. ಎಲ್ಲ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ಮನೆಯಲ್ಲಿ ಎಲ್ಲ ಮಕ್ಕಳಿಗೂ ಯುವಕರಿಗೂ ದೇವೋತ್ತಮ ಪರಮ ಪುರುಷನ ಬಗೆಗೆ ಕೇಳುವುದನ್ನು ಕಲಿಸಬೇಕು. ಬೇರೆಯ ಮಾತಿನಲ್ಲಿ ಹೇಳುವುದಾದರೆ ಅವರೆಲ್ಲರಿಗೂ ಭಗವದ್ಗೀತೆಯ ಉಪದೇಶವನ್ನು ಬೋಧಿಸಬೇಕು. ಗೀತೋಪದೇಶವನ್ನು ತಮ್ಮ ಜೀವನದಲ್ಲಿ ಆಚರಣೆಗೆ ತರುವಂತೆ, ಆದ್ದರಿಂದ ಭಕ್ತಿ ಸೇವೆಯಲ್ಲಿ ಶಕ್ತರಾಗುವಂತ ಪ್ರಾಣಿ ಜೀವನಕ್ಕೆ ಕೆಳಗೆ ದೂಡಲ್ಪಡುವ ಭಯದಿಂದ ಮುಕ್ತರಾಗುವಂತೆ ಕಲಿಸಬೇಕು. ಭಾಗವತ ಧರ್ಮದ ಅನುಸರಣೆಯನ್ನು ಈ ಕಲಿಯುಗದಲ್ಲಿ ಅತ್ಯಂತ ಸುಲಭ ಮಾಡುತ್ತದೆ. ಶಾಸ್ತ್ರದಲ್ಲಿ ಹೇಳುವಂತೆ ಹರೇ ನಾಮ್ ಹರೇ ನಾಮ್ ಕೇವಲಂ ಕಲೋ ನಾಸ್ಯತೆ ನಾಸೇವೆ ಗುರು ನಾನಕ್. ಪ್ರತಿಯೊಬ್ಬನು
ಪ್ರತಿಯೊಬ್ಬನು ಹರೇ ಕೃಷ್ಣ ಮಹಾಮಂತ್ರವನ್ನು ಕೇವಲ ಜಪಿಸಿದರೆ ಸಾಕು. ಹರೇ ಕೃಷ್ಣ ಮಹಾಮಂತ್ರದ ಜಪದ ಅನುಷ್ಠಾನದಲ್ಲಿ ತೊಡಗಿದ ಪ್ರತಿಯೊಬ್ಬನು ಅವನ ಹೃದಯದ ಕೇಂದ್ರದಿಂದ ಆರಂಭಿಸಿ ಸಂಪೂರ್ಣವಾಗಿ ಶುದ್ಧನಾಗಿ ಜನನ ಮರಣ ಚಕ್ರದಿಂದ ರಕ್ಷಿತನಾಗುತ್ತಾನೆ. ಹರೇ ಕೃಷ್ಣ ಪ್ರಭು. Done. So you can see how spiritual life must be started immediately, no? It's not wait for time. ಸೊ ಇಲ್ಲಿ ನೋಡಿ, ಅದಕ್ಕೋಸ್ಕರ ಇಲ್ಲಿ ಪ್ರಹ್ಲಾದ್ ಮಹಾರಾಜ್ ಹೇಳ್ತಿದ್ದಾರೆ, ಸೊ ನಮ್ಮ ಒಂದು ಬಾಲ್ಯ ಬಾಲ್ಯ ಒಂದು ವಯಸ್ಸಿನಲ್ಲೇನೆ ಸೊ ಈ ಒಂದು ಭಕ್ತಿ ಸೇವೆ ಅಂದ್ರೆ ನಮ್ಮ ಒಂದು 5ನೇ ವರ್ಷದಿಂದಲೇ ಒಂದು ಈ ಭಕ್ತಿ ಮಾರ್ಗದ ಸೇವೆಯಲ್ಲಿ ತೊಡಗಿಕೊಳ್ಳಬೇಕಂತೇಳಿ ಅವ್ರು ಹೇಳ್ತಿದ್ದಾರೆ. ನಾನು ಅಂದ್ರೆ ಮುಪ್ಪು ಬರೋವರೆಗೂ ಕಾಯಬಾರದಂತ ಅವ್ರು ಹೇಳ್ತಿದ್ದಾರೆ. Because the moment you kind of get entangled in Maya, then Maya dilutes you, you know. ಸೊ ಈ ಒಂದು ಮಾಯಾದಿಂದ ಅಂದ್ರೆ ಈ ಒಂದು ಭೌತಿಕ ಜಗತ್ತಿನಲ್ಲಿ ಬಂದ ಕೂಡಲೇ ನಾವು ಒಂದು ಮಾಯೆಯ ಒಂದು ಜಾಲೆಗೆ ಸಿಕ್ಕಿ ಸೊ ಮತ್ತೆ ನಾವು ಅವರೊಂದು ಗಾಢವಾದ ಒಂದು ಮತ್ತೆ ಪ್ರಕೋಪಕ್ಕೆ ನಾವು ಸಿಲುಕಿದಾಗ ಸೊ ನಮಗೆ ಅರಿವಾಗ್ದೇನೆ ನಾವು ನಮ್ಮ ಒಂದು ಈ ಜನನ ಮರಣವನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇರ್ತೀವಲ್ಲ, ಅದಕ್ಕೋಸ್ಕರ ಸೊ ಆದಷ್ಟು ಬೇಗನೆ ನಾವು ಈ ಒಂದು ಮಾರ್ಗದಲ್ಲಿ ತೊಡಗಿಕೊಳ್ಬೇಕಂತ ಹೇಳ್ತಿದ್ದಾರೆ. You can go to 10:87:38. We can see here in this verse, when the living entity in the meantime does not take up spiritual life but goes to sense gratification, then it adopts all the bad qualities of Maya. ಸೊ ಇಲ್ಲಿ ನೋಡಿ, ನಾವು ಆದಷ್ಟು ಬೇಗನೆ ಈ ಒಂದು ಕಾರ್ಯದಲ್ಲಿ ತೊಡಗದೇನೆ ಅಂದ್ರೆ ಈ ಭಕ್ತಿ ಮಾರ್ಗದಲ್ಲಿ ತೊಡಗದೇನೆ ಸೊ ನಾವು ಮುಪ್ಪು ಬರೋವರೆಗೂ ಕಾಯ್ತಾ ಇದ್ರೆ ಸೊ ಈ ಒಂದು ಮಾಯೆ ನಮ್ಮನ್ನು ಆವರಿಸ್ಕೊಂಡು ಅವರಲ್ಲಿ ಇರುವಂತ ಒಂದು ಎಲ್ಲಾ ಒಂದು ದುಷ್ಟ ಚಟಗಳಿಗೆ ನಾವು ಒಳಗಾಗಿ ಸೊ ದುಷ್ಟ ಕರ್ಮಗಳನ್ನು ಮಾಡ್ತಾ ಸೊ ಮತ್ತೆ ಈ ಜೀವನ ಕೊನೆ ಸಾಗಿಸಿ ಮತ್ತೆ ನಾವು ಹುಟ್ಟಿ ಬರ್ಬೇಕಾಗುತ್ತೆ. ಸೊ ಹರೇ ಕೃಷ್ಣ, ಕಂಟಿನ್ಯೂ ಮಾಡಿದೆ. ಭ್ರಮೆಯ ಭೌತಿಕ ಸ್ವಭಾವವು ಅವಳನ್ನು ಆಲಂಗಿಸಲು ನಿಮಿಷದ ಜೀವಿಗಳನ್ನು ಆಕರ್ಷಿಸುತ್ತದೆ ಮತ್ತು ಅದರ ಪರಿಣಾಮವಾಗಿ ಅವನು ಅವಳ ಗುಣಗಳಿಂದ ಕೂಡಿದ ರೂಪಗಳನ್ನು ಪಡೆದುಕೊಳ್ಳುತ್ತಾನೆ. ತರುವಾಯ ಅವನು ತನ್ನ ಎಲ್ಲ ಆಧ್ಯಾತ್ಮಿಕ ಗುಣಗಳನ್ನು ಕಳೆದುಕೊಳ್ಳುತ್ತಾನೆ ಮತ್ತು ಪುನರಾವರ್ತನೆ ಸಾವುಗಳಿಗೆ ಒಳಗಾಗಬೇಕಾಗುತ್ತದೆ. ಆದಾಗೂ ಹಾವು ತನ್ನ ಹಳೆಯ ಚರ್ಮವನ್ನು ತ್ಯಜಿಸುವ ರೀತಿಯಲ್ಲಿಯೇ ನೀವು ಭೌತಿಕ ಶಕ್ತಿಯನ್ನು ತಪ್ಪಿಸಿ 8 ಅತೀಂದ್ರಿಯ ಪರಿಪೂರ್ಣತೆಗಳ ನಿಮ್ಮ ಸ್ವಾಧೀನದಲ್ಲಿ ಅದ್ಭುತವಾಗಿದೆ. ನೀವು ಅನಿಯಮಿತ ಐಶ್ವರ್ಯವನ್ನು ಆನಂದಿಸುತ್ತೀರಿ. Yes, we're done. So you can see, if he does not go to Krishna, if he goes to enjoying his senses, then there's a very good chance that he will not be able to take up spiritual process. ಸೊ ಇಲ್ಲಿ ನೋಡಿ, ಈ ಒಂದು ಮಾಯೆಗೆ ಸಿಲುಕಿ ಇದಕ್ಕೆ ಮುಂಚೆ ಹೇಳ್ದಾಗೆ ಸೊ ನಾವು ಈ ಒಂದು ಮಾಯ ಜಾಲದಲ್ಲಿ ಸಿಕ್ಕಿದಾಗ
ಸೊ ನಾವು ನಮ್ಮ ಕೃಷ್ಣರ ಲೀಲೆಗಳನ್ನು ಅರ್ಥ ಮಾಡ್ಕೊಳ್ದೇನೆ ನಮ್ಮ ಜೀವನದ ಉದ್ದೇಶವನ್ನು ಅರಿತುಕೊಳ್ಳದೆ ಸೊ ನಾವು ಮುಪ್ಪುವರೆಗೂ ವೇಟ್ ಮಾಡಿದ್ರೆ ಮತ್ತೆ ಈ ಒಂದು ನಾವು ಮರಣದ ನಂತರ ಮತ್ತೆ ಹುಟ್ಟು ಬರ್ಬೇಕಾಗುತ್ತೆ. Can go to 244 Bhagavad Gita. Can see how you go on the enjoying spirit. Then the resolute determination for devotional service does not take place. ಸೊ ನಾವು ಈ ಭೌತಿಕ ಜಗತ್ತನ್ನ ನಾವು ಆನಂದಿಸಿ ನಾವು ಇಲ್ಲೇ ಇರ್ಬೇಕು ಅನ್ಕೊಂಡ್ರೆ ಸೊ ಈ ಭಕ್ತಿ ಮಾರ್ಗಕ್ಕೆ ನಾವು ಬರ್ಲಿಕ್ಕೆ ಬಹಳ ಕಷ್ಟ. You can see in this verse. ಸೊ ಇಲ್ಲಿ ನೋಡಿ ಭಗವದ್ಗೀತೆ 2ನೇ ಅಧ್ಯಾಯ 44ನೇ ಶ್ಲೋಕದಲ್ಲಿ ಇಲ್ಲಿ ಹೇಳಿದ್ದಾರೆ, ಭೋಗ ಮತ್ತು ಪ್ರಾಪಂಚಿಕ ಸಂಪತ್ತಿಗೆ ಅತಿಯಾಗಿ ಅಂಟಿಕೊಂಡವರಲ್ಲಿ ಮತ್ತು ಇಂತಹ ವಿಷಯಗಳಿಂದ ಚಿತ್ತ ಭ್ರಮಣೆಯಾದವರಲ್ಲಿ ಭಗವಂತನ ಭಕ್ತಿ ಸೇವೆಗಾಗಿ ದೃಢ ಸಂಕಲ್ಪವು ಇರುವುದಿಲ್ಲ. So the devotional service will not take place if you go on this mood of trying to enjoy. So how at the time of death, when you're old, you will be able to do it? It's not possible. ನೋಡಿ ಅಂದ್ರೆ ನಾವು ಈ ಭೌತಿಕ ಒಂದು ನಾವು ಈ ಪ್ರಪಂಚವನ್ನು ನಾವು ಅನುಭವಿಸ್ಬೇಕಂತ ತಿಳ್ಕೊಂಡ್ರೆ ಸೊ ಮುಪ್ಪು ಬಂದಾಗ ಎಷ್ಟು ಕಷ್ಟ ಸಾಧ್ಯತಾನೆ ನಾವು ಪ್ರಾಕ್ಟೀಸ್ ಮಾಡ್ಲಿಕ್ಕೆ. ಅಂದ್ರೆ ಇವಾಗ ಪ್ರಾಕ್ಟೀಸ್ ಮಾಡ್ದೇನೆ ಸೊ ಈ ಭಕ್ತಿ ಮಾರ್ಗವನ್ನ ಸೊ ನಮ್ಮ ಮುಪ್ಪು ಬಂದಾಗ ನಾವು ಅಭ್ಯಾಸ ಮಾಡ್ತೀವಿ ಅಂದ್ರೆ ಅದು ಕಷ್ಟ ಸಾಧ್ಯ ಅದು. So when you're old, your body also, can you go to 3:30:16? 3:30:15, you know. ಹರೇ ಕೃಷ್ಣ, ಬೇರೆ ಯಾರು ಓದ್ತೀರಾ? ಹರೇ ಕೃಷ್ಣ, ನಿಮ್ಮಲ್ಲಿ ಯಾರು ಅನ್ಮ್ಯೂಟ್ ಮಾಡಿ ಓದಿ. ಕಂಟಿನ್ಯೂ. ವ್ಯಾಧಿಗ್ರಸ್ತ ಸ್ಥಿತಿಯಲ್ಲಿ ಒಳಗಿನ ಗಾಳಿಯ ಒತ್ತಡದಿಂದಾಗಿ ವ್ಯಕ್ತಿಯ ಕಣ್ಣುಗಳು ಬಾತುಕೊಳ್ಳುತ್ತವೆ. ಅವನ ಗ್ರಂಥಗಳು ಕಫದಿಂದ ಸಂಕೋಚಿತಗೊಳ್ಳುತ್ತವೆ. ಉಸಿರಾಡಲು ಅವನಿಗೆ ಕಷ್ಟವಾಗುತ್ತದೆ. ಉಸಿರು ಎಳೆದುಕೊಳ್ಳುವಾಗ ಮತ್ತು ಉಸಿರು ಬಿಡುವಾಗ ಗರು ಎಂದು ಗಂಟಲಲ್ಲಿ ಗೋಗರು ಧ್ವನಿ ಮಾಡುತ್ತಾನೆ. You see, this is how he becomes. Next verse. ಓದಿ. ಸ್ಕ್ರೀನ್ ಭಾವಾರ್ಥ. ಯಾರೊಬ್ಬರು ಮರಣಶಯ್ಯೆಯಲ್ಲಿದ್ದಾಗ ಅನುವಾದ ಈ ರೀತಿ ಅವನು ಮರಣ ಪಾಶದಲ್ಲಿ ಸಿಕ್ಕಿ ಬೀಳುತ್ತಾನೆ. ಮಲಗಿದ ಅವನನ್ನು ಶೋಕ ಬಂಧು ಮಿತ್ರರು ಸುತ್ತುವರಿಯುತ್ತಾರೆ. ಅವರೊಡನೆ ಅವನು ಮಾತನಾಡಬಯಸಿದರೂ ಅವನು ಕಾಲವಶನಾಗಿರುವುದರಿಂದ ಅದು ಸಾಧ್ಯವಾಗದು. ಭಾವಾರ್ಥ. ಯಾರೊಬ್ಬರು ಮರಣಶಯ್ಯೆಯಲ್ಲಿದ್ದಾಗ ಔಪಚಾರಿಕ ಕ್ರಮವಾಗಿ ಬಂಧು ಮಿತ್ರರು ಅವನನ್ನು ನೋಡಲು ಬರುತ್ತಾರೆ. ಅಯ್ಯೋ ನನ್ನ ತಂದೆಯೇ, ಅಯ್ಯೋ ಮಿತ್ರನೇ, ಅಯ್ಯೋ ನನ್ನ ಸ್ಕ್ರೀನ್
ಪ್ರತಿಕೂಲ ಪತಿಯೇ ಎಂದು ರೋಧಿಸುತ್ತಾರೆ. ಅದು ಪತಿಯೇ ಎಂದು ರೋಧಿಸುತ್ತಾರೆ. ಅಶೋಚನೀಯ ಸ್ಥಿತಿಯಲ್ಲಿ ಮರಣ ಸನ್ನಿಹಿತವಾಗಿರುವ ವ್ಯಕ್ತಿಯ ಅವರೊಡನೆ ಮಾತನಾಡುವ ಅವರಿಗೆ ತನ್ನಿಚ್ಛೆಗಳನ್ನು ತಿಳಿಸುವ ಆಸೆ. ಆದರೆ ಅವನಿಗೆ ಆ ರೀತಿ ಮಾಡಲಾಗುವುದಿಲ್ಲ, ಏಕೆಂದರೆ ಅವನು ಸಂಪೂರ್ಣವಾಗಿ ಕಾಲದ ಮೃತ್ಯುವಿನ ನಿಯಂತ್ರಣದಲ್ಲಿರುತ್ತಾನೆ. ಆದ್ದರಿಂದ ಅವನಿಗೆ ಕಲ್ಪನಾತೀತವಾದ ನೋವು ಉಂಟಾಗುತ್ತದೆ. ವ್ಯಾಧಿಗ್ರಸ್ತನಾಗಿ ಈಗಾಗಲೇ ಅವನು ನೋವನ್ನು ಅನುಭವಿಸುತ್ತಿದ್ದಾನೆ. ಅವನ ನಾಡಿಗ್ರಂಥಿಗಳಲ್ಲಿ ಮತ್ತು ಗಂಟಲಲ್ಲಿ ಕಫ ಕಟ್ಟಿರುತ್ತದೆ. ಅವನು ಈ ವೇಳೆಗಾಗಲೇ ಬಲು ಕಷ್ಟ ಸ್ಥಿತಿಯಲ್ಲಿರುತ್ತಾನೆ. ಅವನ ಬಂಧುಗಳು ಅವನನ್ನು ಮಾತನಾಡಿಸಿದಾಗ ಅವನ ದುಃಖ ಹೆಚ್ಚಾಗುತ್ತದೆ. What number is that? 3:30:17 finish. Okay, read 18. 17, right? Yeah. 16 finish. Yeah, 17. No, you read 17 then. Are 17 finish. 17. Yeah, 18. 18 Yeah. Yeah, Read Krishna. 18. Has someone else to read? So many here. Lakshmi, can she read? ಮಾತಾಜಿ ಹರೇ ಕೃಷ್ಣ. ಸೊ ಲಕ್ಷ್ಮಿ ಅವರ ಮಾತಾಜಿ ಓದ್ತೀರಾ? Let Priyavani read then. ಹೀಗೆ ಒಂದು ಕುಟುಂಬದ ನಿರ್ವಹಣೆಯಲ್ಲಿ ಅನಿರ್ದಿಷ್ಟ ಇಂದ್ರಿಯಾಸ್ತಿಗಳಿಂದ ಕಾರ್ಯನಿರತವಾದ ವ್ಯಕ್ತಿಯು ಬಂಧುಗಳು ರೋಧಿಸುತ್ತಿರುವುದನ್ನು ಕಂಡು ಅತೀವ ದುಃಖದಿಂದ ಮರಣ ಹೊಂದುತ್ತಾನೆ. ಅವನು ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿ ಬಲು ವೇದನೆಯಿಂದ ಪ್ರಜ್ಞಾಹೀನನಾಗಿ ಸಾವನ್ನಪ್ಪುತ್ತಾನೆ. ಭಾವಾರ್ಥ: ಮರಣಕಾಲದಲ್ಲಿ ವ್ಯಕ್ತಿಯು ತನ್ನ ಜೀವಿತದಲ್ಲಿ ರೂಢಿಗತವಾದ ವಿಚಾರಗಳಲ್ಲಿ ಮಗ್ನನಾಗಿರುತ್ತಾನೆಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಸೂಕ್ತ ರೀತಿಯಲ್ಲಿ ತನ್ನ ಕುಟುಂಬ ನಿರ್ವಹಿಸುವುದು ಹೊರತಾಗಿ ಬೇರೆ ಯಾವುದೂ ಯೋಚನೆ ಇಲ್ಲದವನಿಗೆ ಅದೇ ಅವನ ಅಂತಿಮ ಯೋಚನೆಯೂ ಆಗಿರುತ್ತದೆ. ಸ್ವಾಭಾವಿಕವಾಗಿಯೂ ಹೌಲು ಮಾನವನ ಅಂತಿಮಗತಿ ಅದೇ ಆಗಿರುತ್ತದೆ. ಹುಲ್ಲು ಮಾನವನಿಗೆ ತನ್ನ ಜೀವನದ ಗುರಿ ಗಮ್ಯಗಳ ಅರಿವಿರುವುದಿಲ್ಲ. ಅವನು ಜೀವನದ ಸೆಳೆ ಮಿಂಚಿನಲ್ಲಿ ಕುಟುಂಬ ನಿರ್ವಹಣೆಯಲ್ಲಿ ನಿರತನಾಗಿರುತ್ತಾನೆ. ಕೊನೆಯ ಹಂತದಲ್ಲಿ ಯಾರೊಬ್ಬರಿಗೂ ತನ್ನ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸಿದ ಬಗ್ಗೆ ತೃಪ್ತಿ ಇರುವುದಿಲ್ಲ. ಪ್ರತಿಯೊಬ್ಬರೂ ತಮ್ಮಿಂದ ಸಾಕಷ್ಟು ಮಾಡಲಾಗಲಿಲ್ಲ ಎಂದು ವ್ಯಕ್ತಪಡುತ್ತಾರೆ. ಕುಟುಂಬದಲ್ಲಿನ ಗಾಢವಾದ ಪ್ರೀತಿ ವಾತ್ಸಲ್ಯಗಳಿಂದ ಅವನು ಇಂದ್ರಿಯಗಳನ್ನು ನಿಗ್ರಹಿಸುವ ಆಧ್ಯಾತ್ಮಿಕ ಪ್ರಜ್ಞೆಯನ್ನು ಸುಧಾರಿಸುವ ತನ್ನ ಮುಖ್ಯ ಕರ್ತವ್ಯವನ್ನು ಮರೆಯುತ್ತಾನೆ. ಕೆಲವೊಮ್ಮೆ ಮರಣಶಯ್ಯೆಯಲ್ಲಿರುವ ವ್ಯಕ್ತಿ ನಾನು ಹೋಗುತ್ತಿದ್ದೇನೆ, ದಯವಿಟ್ಟು ಮನೆಯನ್ನು ನೋಡಿಕೊಳ್ಳಿ ಎಂದು ಹೇಳುವ ಮೂಲಕ ಕುಟುಂಬದ ವ್ಯವಹಾರಗಳನ್ನು ತನ್ನ ಪುತ್ರನಿಗೂ ಮತ್ತಿತರ ಬಂಧುಗಳಿಗೂ ಒಪ್ಪಿಸುತ್ತಾನೆ. ಮರಣಶಯ್ಯೆಯಲ್ಲಿರುವ ಅವನಿಗೆ ತಾನು ಎಲ್ಲಿಗೆ
ಎಂಬುದು ತಿಳಿಯದು. ಆದರೆ ಸಾಯುತ್ತಿರುವಾಗಲೂ ಅವನಿಗೆ ತನ್ನ ಕುಟುಂಬ ನಿರ್ವಹಣೆಯ ಆತಂಕ. ಕೆಲವೊಮ್ಮೆ ಸಾವಿನ ಹೊಸ್ತಿಲಲ್ಲಿರುವ ಮನುಷ್ಯ ತಾನು ಆರಂಭಿಸಿದ ತನ್ನ ಕುಟುಂಬ ನಿರ್ವಹಣೆ ಕುರಿತು ಯೋಜನೆಗಳನ್ನು ಸಂಪೂರ್ಣಗೊಳಿಸುವ ಸಲುವಾಗಿ ಕನಿಷ್ಠ 1-2 ವರ್ಷ ಆಯಸ್ಸು ಹೆಚ್ಚಿಸುವಂತೆ ವೈದ್ಯರನ್ನು ಕೇಳುವುದು ಉಂಟು. ಇಲ್ಲವೇ ಬದ್ಧಾತ್ಮನ ಐಹಿಕ ವ್ಯಾಧಿಗಳು ಅವನು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞನಾಗುವ ತನ್ನ ನೈಜ ಧೈರ್ಯವನ್ನು ಮರೆತು ಬಿಡುತ್ತಾನೆ, ಹಾಗೂ ಅವನು ಒಂದು ಕುಟುಂಬದಿಂದ ಮತ್ತೊಂದಕ್ಕೆ ವರ್ಗಾವಣೆ ಹೊಂದುತ್ತಿದ್ದಾಗೂ ಸದಾಕಾಲ ತನ್ನ ಕುಟುಂಬ ನಿರ್ವಹಣೆಯನ್ನು ಯೋಜನೆಯಲ್ಲಿ ಗಂಭೀರವಾಗಿ ಯೋಚನೆ ಮಗ್ನನಾಗಿರುತ್ತಾನೆ. So you can see how old age is affecting the consciousness. You won't be able to stand. The body organs are all failing. ಇಲ್ಲಿ ನೋಡಿ, ನಾವು ಮುಪ್ಪು ಕಾಲದಲ್ಲಿ ಈ ಒಂದು ಭಕ್ತಿ ಮಾರ್ಗವನ್ನು ಹಿಡಿತೀವಿ ಅಂತ ಹೇಳೋರಿಗೆ ಸೊ ಈ ಒಂದು ಶ್ಲೋಕದ ಒಂದು ಅನುವಾದ ಮತ್ತೆ ಭಾವಾರ್ಥ ನಮಗೆ ಅರ್ಥ ಆಗಿರ್ಬೋದು ಅಂತ ಇಲ್ಲಿ ತಿಳ್ಕೊಬಹುದು. ಯಾಕಂದ್ರೆ ನಾವು ಮುಪ್ಪಲ್ಲಿದ್ದಾಗ ನಮ್ಮ ಒಂದು ಇಂದ್ರಿಯಗಳು ನಾವು ಹೇಳಿದಂತೆ ನಾವು ಕೆಲಸ ಮಾಡಲ್ಲ, ಮತ್ತೆ ಮುಪ್ಪಾದಾಗ ನಾವು ರೋಗಕ್ಕೆ ಒಳಗಾಗಿರ್ತೀವಿ. ಸೊ ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಕಾರ್ಯಗಳನ್ನೇ ಮಾಡಿಕೊಳ್ಳುವುದರಲ್ಲಿ ಮಾಡಿಕೊಳ್ಳುವುದಕ್ಕೆ ಬಹಳ ಕಷ್ಟ ಆಗಿರುತ್ತದೆ. ಅಂತ ಒಂದು ಸಂದರ್ಭದಲ್ಲಿ ಸೊ ನಾವಿನ್ನ ಧ್ಯಾನ ಮಾಡ್ಲಿಕ್ಕೆ ಅಂದ್ರೆ ಒಂದು ಭಕ್ತಿ ಸೇವೆಯಲ್ಲಿ ತೊಡಲಿಕ್ಕೆ ಹೇಗೆ ಸಾಧ್ಯ, ನೀವೇ ಹೇಳಿ. That's why King Kulashekara, he is praying that he dies immediately because he is thinking of Krishna. If frightened, then when he grow old, he won't be able to think because of many disturbance. So ಆದ್ದರಿಂದ 4:28:15, the last part of the 4:28:15 purport. ಆದ್ದರಿಂದ ರಾಜ ಇವರು ಕುಲಶೇಖರ, ಒಂದು ರಾಜ, ಅವರ ಹೆಸರು ಕುಲಶೇಖರ, ಅವರು ಈ ರೀತಿಯ ಒಂದು ಪ್ರಾರ್ಥನೆ ಮಾಡ್ತಾರೆ. ಸೊ ಕೃಷ್ಣನೇ, ನಾನು ಇವಾಗ ಇದು ಒಂದು ಪ್ರಾಯದಲ್ಲಿದ್ದೇನೆ, ಅಂದ್ರೆ ಈ ಒಂದು ಈ ವಯಸ್ಸಿನಲ್ಲಿ ನಾನು ಇವಾಗ ಕೃಷ್ಣರನ್ನ ನಾನು ಸ್ಮರಣೆ ಮಾಡ್ತಾ ಇದ್ದೀನಿ. ಸೊ ಈ ಕ್ಷಣದಲ್ಲಿ ನನ್ನನ್ನು ನಿನ್ನಲ್ಲಿ ಕರೆದುಕೋ. ಯಾಕಂದ್ರೆ ನಾನು ಮುಪ್ಪಲ್ಲಿದ್ದಾಗ ನನ್ನ ಒಂದು ಗಂಟ್ಲಲ್ಲಿ ಕಫ ಕಟ್ಕೊಂಡು, ಇಲ್ಲಾಂದ್ರೆ ಒಂದು ದೇಹಕ್ಕೆ ಇಲ್ಲಾಂದ್ರೆ ಯಾವುದೋ ಒಂದು ರೋಗ ಬಂದ್ಬಿಟ್ಟು, ಸೊ ನಾನು ಆ ಸಮಯದಲ್ಲಿ ನಾನು ನಿಮ್ಮನ್ನು ಸ್ಮರಣೆ ಮಾಡದೇ ಇರ್ಬೋದು. ಅಂತ ಸ್ಮರಣೆ ಮಾಡದೇ ಇರದೇ ಸಮಯದಲ್ಲಿ ಸೊ ನನ್ನ ಈ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳಿ, ಅವಾಗ ಇದೇ ಒಂದು ಈ ಕ್ಷಣದಲ್ಲೇ ನಾನು ಇವಾಗ ಕೃಷ್ಣರನ್ನ ಪ್ರಾರ್ಥನೆ ಮಾಡ್ತೀನಿ, ಈ ಕ್ಷಣದಲ್ಲಿ ನನ್ನ ಕರೆದುಕೋ ಅಂತ ಅವರು ರಾಜ ಪ್ರಾರ್ಥನೆ ಮಾಡ್ತಿದ್ದಾರೆ. Can you read the last paragraph? Krishna tvadiya pada pankaja prapanjarantam atvayame tishatu manasa rajahansa prana prayana samaye kapapatha vittai santa avarodhana vidhau smarana kutaste. Can you read the translation of that? Kishore, continue. ಪ್ರಿಯ ಕೃಷ್ಣ, ನನ್ನ ಮಾನಸ ರಾಜಹಂಸವು ನಿನ್ನ ಪಾದಾರವಿಂದಗಳ ದಂಟನ್ನು ಸುತ್ತಿಕೊಳ್ಳುವಂತೆ ನನ್ನನ್ನು ಈ ಕೂಡಲೇ ಸಾಯಿಸು. ಇಲ್ಲದಿದ್ದರೆ ನಾನು ಕೊನೆಯುಸಿರೆಳೆಯುವಾಗ ನನ್ನ ಗಂಟಲು ಕಟ್ಟಿ ಹೋಗಿರುವಾಗ ನಿನ್ನ ಸ್ಮರಣೆ ಮಾಡಲು ಹೇಗೆ ಸಾಧ್ಯ? ಹಂಸಕ್ಕೆ ನೀರಿನಲ್ಲಿ ಮುಳುಗಿ ಕಮಲದ ದಂಟಿನಿಂದ ಸುತ್ತಿಕೊಳ್ಳಲು ತುಂಬಾ ಕಷ್ಟ. ಈ ಬಂಧನ ಸಂತೋಷ ಹಂಸಕ್ಕೆ ನೀರಿನಲ್ಲಿ ಮುಳುಗಿ ಕಮಲದ ದಂಟಿನಿಂದ ಸುತ್ತಿಕೊಳ್ಳಲು ತುಂಬಾ ಇಷ್ಟ. ಈ ಬಂಧನ ಸಂತೋಷವಹವಾದದ್ದು. ನಾವು ಆರೋಗ್ಯವಾಗಿರುವಾಗ ಭಗವಂತನ ಪಾದ ಕಮಲಗಳ ಸ್ಮರಣೆ ಮಾಡಿ ಸತ್ತರೆ ಅದು ನಮ್ಮ ಸೌಭಾಗ್ಯ. ಮುದಿ ವಯಸ್ಸಿನಲ್ಲಿ ಸಾಯುವಾಗ ಗಂಟಲು ಕೆಲವು ವೇಳೆ ಕಫವಾತಗಳಿಂದ ಕಟ್ಟಿ ಹೋಗುತ್ತದೆ. ಅಂತಹ ಸಮಯದಲ್ಲಿ ಮಹಾಮಂತ್ರವಾದ ಹರೇ ಕೃಷ್ಣ ಮಂತ್ರವನ್ನು ಉಚ್ಚಾರ ಮಾಡಲಾಗದೆ ಇರಬಹುದು. ಹೀಗಾಗಿ ಅವನು ಕೃಷ್ಣನನ್ನು ಮರೆಯಬಹುದು. ಆದರೆ ದೃಢವಾದ ಕೃಷ್ಣ ಪ್ರಜ್ಞೆ ಇರುವವರು
ಯಾವುದೇ ಸಮಯದಲ್ಲೂ ಕೃಷ್ಣನನ್ನು ಮರೆಯಲಾರರು. ಅದರಲ್ಲೂ ವಿಶೇಷವಾಗಿ ಮರಣ ಸೂಚನೆ ಇರುವಾಗ ಅವರು ಕೃಷ್ಣನನ್ನು ಮರೆಯುವುದಿಲ್ಲ, ಏಕೆಂದರೆ ಅವರಿಗೆ ಹರೇ ಕೃಷ್ಣ ಮಂತ್ರವನ್ನು ಜಪಿಸುವ ಪರಿಪಾಠವಿರುತ್ತದೆ. ಎಸ್ ಪ್ರಭು. ಹರೇ ಕೃಷ್ಣ ಪ್ರಭು. Good. So you see how the king is praying how to die immediately, not wait for old age. See the difference in thinking. ಸೊ ನೋಡಿ ಭಕ್ತರು ಯಾವ ರೀತಿಯಲ್ಲಿ ಅವರು ಒಂದು ಅಂದ್ರೆ ಯಾವ ರೀತಿಯಲ್ಲಿ ಅವರು ಪ್ರಾರ್ಥನೆ ಮಾಡ್ತಾರೆ ಅಂದ್ರೆ, ನಾನು ಈ ಸಮಯದಲ್ಲಿ ಆರೋಗ್ಯವಾಗಿದ್ದೀನಿ, ಸೊ ಇದೇ ಕ್ಷಣದಲ್ಲಿ ಇದೇ ಒಂದು ಕ್ಷಣದಲ್ಲಿ ನನ್ನ ಕರೆದುಕೊಳ್ಳಿ ಅಂತ ಅವರು ಪ್ರಾರ್ಥನೆ ಮಾಡ್ತಾರೆ. Because old age, you don't know we can do or cannot do. ಸೊ ಮುಪ್ಪಿನಲ್ಲಿ ನಾವು ಮಾಡ್ತೀವೋ ಇಲ್ವೋ, ಸೊ ನಮಗದು ಕಷ್ಟ ಸಾಧ್ಯ. All right, so is that clear? ಹರೇ ಕೃಷ್ಣ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ನಿಮ್ಮ ಅನಿಸಿಕೆಯಲ್ಲಿ ಅಂದ್ರೆ ಬೇರೆ ಪ್ರಶ್ನೆ ಇದೆನಾ? ಸೊ ಇವತ್ತಿನ ಒಂದು ಪ್ರಶ್ನೆಗೆ ಕೊಟ್ಟಂತ ಉತ್ತರಗಳಿಗೆ ನಿಮ್ಮ ಅನಿಸಿಕೆ ಇಲ್ಲಾಂದ್ರೆ ಮತ್ತೆ ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ. ಹರೇ ಕೃಷ್ಣ. Yes. Oh, nobody saying them. Nobody has a question. So they understood the class today. ಸೊ ಇವತ್ತಿನ ಸಮಾವೇಶದ ಒಂದು ಈ ಪ್ರಶ್ನೆಗೆ ಉತ್ತರ ಹೇಳಿದಂತ ಎಲ್ಲ ಉತ್ತರ ನಿಮಗೆ ಅರ್ಥವಾಯ್ತಂತ ಪ್ರಭು ಕೇಳ್ತಾ ಇದ್ದಾರೆ. ಅರ್ಥವಾಯ್ತಾ ಇಲ್ಲ? So anybody can become a devotee. There is no bar. And cannot waste time. We should take it up immediately. ಸೊ ಯಾರು ಬೇಕಾದ್ರೂ ಭಕ್ತರಾಗ್ಬೋದು. ಸೊ ಅದಕ್ಕೋಸ್ಕರ ನಾವು ಕಾಯುವ ಅವಶ್ಯಕತೆ ಇಲ್ಲ. And you should take up the process immediately because you never know how long you will live, no? ಅದಕ್ಕೋಸ್ಕರ ನಾವು ಶೀಘ್ರವಾಗಿ ಒಂದು ಸಂಘಟನೆಯಲ್ಲಿ ತೊಡಗಿಕೊಳ್ಬೇಕು. ಯಾಕಂದ್ರೆ ನಾವು ಇಲ್ಲಿರ್ತೀವಿ ಅಂತ ನಮಗೆ ಅರಿಯರು. Okay. So thank you very much for your one question. Hare Krishna. Hare Krishna Prabhu. What question? This Mrugari, he became a Vaishnava. He started chanting Hare Krishna, and later he again met the Narada Muni. He offered, he washed his feet, and Narada Muni left after advising him. But what happened to him later? Did he go back to Godhead? I'm sure he must have, no? Because he's chanting of the mercy of Narada Muni. If you can see Narada Muni, I'm sure you will go back to Godhead, right? Okay, yeah. Narada is ordinary person. Yeah. Correct. He was very fortunate to meet him. Yes. To see a pure devotee is very rare. Yeah. So that's why we are always praying to get the mercy of a pure devotee. Can you translate all this, please? ಸೊ ಇಲ್ಲಿ ನೋಡಿ, ನಾವು ಒಂದು ಈ ಮೃಗಾರಿ ಕತೆ ಕೇಳಿದ್ವಲ್ಲ. ಮೃಗಾರಿ ಅವರು ನಾರದ ಮುನಿಗಳನ್ನ ಭೇಟಿಯಾದ್ರು. ಸೊ ಭೇಟಿಯಾದ ನಂತರ ಅವರು ವೈಷ್ಣವರಾಗಿ ಕೃಷ್ಣ ಮಹಾಮಂತ್ರವನ್ನ ಜಪನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅದಾದ್ಮೇಲೆ ಅವ್ರಿಗೆ ಏನಾಯ್ತು ಅಂತ ಇಲ್ಲಿ ಪ್ರಭು ಅವರು ಒಂದು ಪ್ರಶ್ನೆ ಕೇಳಿದ್ರು. ಅದು ನೋಡಿ ಬಹಳ ಒಂದು ನಾವೆಲ್ಲ ಓದಿವಲ್ಲ. ಸೊ ಅವರ ಒಂದು
ಎಲ್ಲ ಓದಿ ಸೊ ಅವ್ರು ಯಾವ ರೀತಿ ಭಕ್ತರ ಅಂದ್ರೆ ನಾರದ ಮುನಿಗಳನ್ನ ಭೇಟಿ, ಸೊ ಅದೆಲ್ಲ ಒಂದು ಹೇಳಲಾಯ್ತು. ಅಂದ್ರೆ ಅವ್ರು ಎಷ್ಟೋ ಒಂದು ಅದೃಷ್ಟಶಾಲಿಗಳು, ಅಂದ್ರೆ ಅಂತ ಒಂದು ಮಹಾತ್ಮರನ್ನ, ನಾರದ ಮುನಿ ಅಂತ ಒಂದು ಮಹಾತ್ಮರನ್ನ ಅಂತವ್ರನ್ನ ಭೇಟಿ ಆದ್ಮೇಲೆ ಖಂಡಿತವಾಗಿಯೂ ಅವರು ಸೊ ಮುಕ್ತರಾಗಿರ್ತಾರೆ ಈ ಒಂದು ಭಾವಬಂಧನಗಳಿಂದ. ಸೊ ಭಾವನೆಗಳಿಂದ ಮುಕ್ತರಾಗಿ ಸೊ ಅವರು ವೈಕುಂಠಕ್ಕೆ ಹೋಗಿರ್ತಾರೆ. Yes. Yes, bro. So, okay, any more questions, Prabhu? Okay, Prabhu, thank you very much. Hare Krishna. Hare Krishna, huh? Thank you very Hare much. Krishna, Prabhu. All glory to Prabhupada. Hare Krishna. Thank you very much for the nice, wonderful class, bro. Hare Krishna. Hare Krishna. Hare Krishna.